5 ನಿಮಿಷ ಗಾಳಿ ಏನಾದ್ರೂ ಬ್ರೇನ್ಗೆ ತಲುಪಲಿಲ್ಲ ಅಂದ್ರೆ ಬ್ರೇನ್ ಅಲ್ಲಿರುವಂತ ಎಲ್ಲ ನರಕೋಶಗಳು ಸತ್ತೋಗ್ತವೆ. ಸೊ ಹಾಗಾಗಿ ನೀವು ಒಂದ್ ತಿಳ್ಕೊಳ್ಬೇಕು, ನಮ್ಮ ದೇಹದಲ್ಲಿ ನಡೀತಕ್ಕಂತ ಎಲ್ಲಾ ಕೆಲಸಗಳಿಗೆ ಕಾರಣ ಎನರ್ಜಿ. ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ATP ಗಳನ್ನ ಬಿಡುಗಡೆ ಮಾಡುತ್ತೆ ಮಾತ್ರ. ಹಾಗಾದ್ರೆ ಕಾಂಡಗಳಲ್ಲಿ ಎಲ್ಲಿ ಹೆಂಗಾಗತ್ತೆ? ಕಾಂಡದಲ್ಲಿ ಅನಿಲ ವಿನಿಮಯ ಆಗ್ಬೇಕು ಅಂದ್ರ ಅದು ಫ್ಲೋ ಲ್ಯಾಂಟಿಕಲ್ಸ್ ಅಂತ ಇರುತ್ತೆ. ಹಾಗಾದ್ರೆ ಗಿಡಗಳು ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾವ ಸರ್? ಎಸ್, ಬಿಡ್ತವೆ, ಮರಿಬೇಡಿ. ಆದ್ರೆ ಅವುಗಳಿಗೆ ಆಕ್ಸಿಜನ್ ತಗೊಳ್ಬೇಕು ಅಂದ್ರೆ ಗಿಲ್ ಸ್ಟಿಕ್ ಇಂದ ತೆಗೆದುಕೊಳ್ತವೆ. ಆಕ್ಸಿಜನ್ ನ ತಗೊಂಡು ವಾಪಸ್ ಏನ್ ಮಾಡ್ತವೆ? ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡ್ತವೆ. ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಟುಡೇ ವಿ ಆರ್ ಡಿಸ್ಕಸಿಂಗ್ the new topic, respiratory system. We know that we already completed in the life process how the digestive system work and what is the importance of the digestive system to us. ನಮ್ಮ ಹಿಂದಿನ ತರಗತಿಯಲ್ಲಿ ಈಗಾಗಲೇ ನಾವು ಜೀವಕ್ರಿಯೆಗಳಲ್ಲಿ ಈ ನಮ್ಮ ದೇಹದಲ್ಲಿ ನಡೀತಕ್ಕಂತ ಜೀರ್ಣಾಂಗ ವ್ಯವಸ್ಥೆ ಅಥವಾ ಜೀರ್ಣಾಂಗ ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಕಳೆದ 4ನೇ ಭಾಗದಲ್ಲಿ ನೋಡಿದೀವಿ. ಇದು 5ನೇ ಭಾಗ. ಈ ಭಾಗದಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ರೆಸ್ಪಿರೇಟರಿ ಸಿಸ್ಟಮ್ ಅನ್ನುವಂಥದ್ದು, ಉಸಿರಾಟದ ವ್ಯವಸ್ಥೆ. ನೋಡಿ, ಆ ಪ್ರಕೃತಿ ನಮಗೆ ಅದ್ಭುತವಾಗಿರುವಂತಹ ಅಂಗಗಳನ್ನ ಕೊಟ್ಟಿದೆ. ಎಷ್ಟೋ ಬಾರಿ ನಮಗೆ ಆಲೋಚನೆ ಮಾಡಿದಾಗ ಇಷ್ಟೆಲ್ಲ ಕೆಲಸ ನಮಗೆ ಗೊತ್ತಿಲ್ಲದಂಗೆ ನಡೀತಾ ಇದೆಯಾ ಅನ್ನುವಂಥದ್ದು ನಮಗೆ ಸ್ಪಷ್ಟ ಅನಿಸ್ತದೆ. ಆಕ್ಚುಲಿ ಇಡೀ ದೇಹ ಕೆಲವೊಮ್ಮೆ ಏನ್ ಮಾಡತ್ತಂದ್ರ ತಾನೇ ಡಿಟಾಕ್ಸಿಫಿಕೇಶನ್ ಅಂತ ಮಾಡ್ತಾ ಇರುತ್ತೆ. ಡಿಟಾಕ್ಸಿಫಿಕೇಶನ್ ಅಂತಂದ್ರೆ ಏನ್ ಗೊತ್ತಾ? ಯಾವ ವಿಷ ಪದಾರ್ಥಗಳಿದಾವೋ ಆ ವಿಷ ಪದಾರ್ಥಗಳನ್ನ ಹೊರ ಹಾಕುವ ಕೆಲಸವನ್ನ ಮಾಡುತ್ತೆ. ಸಾಮಾನ್ಯವಾಗಿ ದೇಹ ನೀವು ಹೊರಗಡೆಯಿಂದ ಏನು ಪ್ರೊಟೆಕ್ಷನ್ ಕೊಡದೇ ಹೋದ್ರೂ ಕೂಡ ತನ್ನನ್ನ ತಾನು ರಕ್ಷಣಾತ್ಮಕವಾಗಿ ಏನ್ ಮಾಡ್ಕೊಳ್ಬೇಕು ಆ ಕೆಲಸ ಎಲ್ಲ ಮಾಡ್ತಾನೆ ಇರ್ತದೆ. ಅರ್ಥ ಆಯ್ತಾ? ಅದಕ್ಕೆ ಹೊರಗಿನಿಂದ ಬರ್ತಕ್ಕಂತಹ ಯಾವ ವಸ್ತುಗಳನ್ನ ತಾನು ಯೂಸ್ ಮಾಡ್ಕೊಳ್ಬೇಕು, ಯಾವುದನ್ನ ತಾನು ಬಳಸ್ಕೊಳ್ಬೇಕು ಅದನ್ನ ಬಳಸ್ಕೊಳ್ತದೆ. ಅದನ್ನ ಬಳಸ್ಕೊಳ್ಳೋದ್ರ ಜೊತೆಗೆ ಅದರಿಂದ ಏನೆಲ್ಲ ಸಹಾಯ ತಗೊಳ್ಬೇಕು ಅದನ್ನೆಲ್ಲ ತಗೊಳ್ತಾ ಇರ್ತದೆ. ನಮ್ಮ ದೇಹದಲ್ಲಿಯ ಪ್ರತಿಯೊಂದು ಅಂಗಗಳು ಕೂಡ ಅದೇ ತರ ಕೆಲಸ ಮಾಡ್ತಾ ಇರ್ತವೆ. ಇವನ್ ನಾನು ನಿಮ್ಗೆ ಹೇಳಿದೆ, ಜೀವ ಕ್ರಿಯೆಗಳು ಅಂತ ನಡಿಬೇಕಂದ್ರೆ ನಮ್ಮ ದೇಹಕ್ಕೆ ಪೋಷಣೆ ಬೇಕು. ಪೋಷಣೆ ಬೇಕು ಅಂದ್ರೆ ಅದಕ್ಕೆ ಪೋಷಣೆ ಕೊಡೋರು ಯಾರು? ನಾವು ಹೊರಗಿನಿಂದ ಆಹಾರವನ್ನ ತಗೋಬೇಕು. ಹೊರಗಿನಿಂದ ತೆಗೆದುಕೊಂಡಂತ ಆಹಾರ ಏನಾಯ್ತು? ಜೀರ್ಣ ಆಯ್ತು. ಹೌದಾ? ಜೀರ್ಣ ಆಗಿರುವಂತ ಆಹಾರದ ಮೂಲಕವಾಗಿ ಈಗ ದೇಹದ ಪ್ರತಿ ಕಣಗಳಿಗೂ ಕೂಡ ಅಂದ್ರೆ ಪ್ರತಿ ಜೀವಕೋಶಗಳಿಗೂ ಕೂಡ ಆ ಪೋಷಕಾಂಶ ಮುಟ್ಟಬೇಕು. ಕಳೆದ ತರಗತಿಯಲ್ಲಿ ನಾವೇನ್ ನೋಡಿದ್ವಿ? ಡೈಜೆಸ್ಟಿವ್ ಸಿಸ್ಟಮ್ ಅನ್ನುವಂತ ಒಂದು ಅಧ್ಯಾಯವನ್ನ ನೋಡಿದ್ವಿ. ಆ ಟಾಪಿಕ್ ಅಲ್ಲಿ ನಾವೇನ್ ನೋಡಿದ್ವಿ? ನಾವು ತಿಂದಿರುವ ಆಹಾರ ಪ್ರತಿಯೊಂದು ಸಣ್ಣ ಕಣಗಳಾಗಿ ಮಾಡಲ್ಪಡ್ತದೆ ದೇಹದ ಒಳಗಡೆಗೆ. ಅದಕ್ಕೆ ಫ್ರಮ್ ಮೌತ್ ಟು ಆನ್ಯೂಸ್ ಎಂತ ರೀತಿಯಲ್ಲಿ ಜರ್ನಿ ಇರುತ್ತೆ ಅಂತ ನಮಗೆ ಗೊತ್ತು. ನಿಮಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಬೇಕು ಅಂದ್ರೆ 4th ಪಾರ್ಟ್ ಅಲ್ಲಿ ವಿಡಿಯೋ ಇದೆ, ಅದನ್ನ ಮತ್ತೊಮ್ಮೆ ಬೇಕಾದ್ರೆ ನೀವು ನೋಡ್ಬೋದು. ಕಂಪ್ಲೀಟ್ ಆಗಿ ಡೈಜೆಸ್ಟಿವ್ ಸಿಸ್ಟಮ್ ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ನಾನೀಗ ನಿಮ್ಗೆ ಹೇಳೋದಕ್ಕೆ ಹೊರಟಿರೋದು ಏನಪ್ಪಾ ಅಂತಂದ್ರೆ, ಈ ಟಾಪಿಕ್ ಅಲ್ಲಿ ಆ ರೀತಿ ಪೋಷಕಾಂಶ ಸಿಕ್ಕಿರುವಂತಹ ಪ್ರತಿಯೊಂದು ಆಹಾರದ ಕಣಗಳು ಈಗ ಎನರ್ಜಿ ಆಗಿ ಕನ್ವರ್ಟ್ ಆಗ್ಬೇಕಲ್ವಾ? ಈಗ ನಮ್ಮ ದೇಹ ಬದುಕಬೇಕು, ದುರಸ್ತಿ ಕೆಲಸ ಮಾಡಬೇಕು, ಬೆಳವಣಿಗೆ ಆಗ್ಬೇಕು ಅಲ್ವಾ? ಪ್ರತಿಯೊಂದು ಕೆಲಸಗಳು ನಮ್ಮ ದೇಹದಲ್ಲಿ ನಡೀತಾನೆ ಇರಬೇಕು. ಇದಕ್ಕೆಲ್ಲ ಏನ್ ಬೇಕು? ಅದಕ್ಕೆ ಎನರ್ಜಿ ಬೇಕು. ಆ ಎನರ್ಜಿ ಎಲ್ಲಿಂದ ಬರುತ್ತೆ? ಅಂದ್ರೆ ನಾವು ತಿಂದಿರುವ ಆಹಾರದಿಂದ ಬರುತ್ತೆ. ಓಕೆ, ಎನರ್ಜಿ ಏನೋ ಕನ್ವರ್ಟ್ ಆಗ್ಬೇಕು ಅಂದ್ರೆ ನಮಗೆ ಮೊದಲನೆಯ ಭಾಗದಲ್ಲಿ ಏನ್ ನೋಡಿದ್ವಿ? ಜೀರ್ಣಾಂಗ ವ್ಯವಸ್ಥೆ ತನ್ನ ಸಣ್ಣ ಕಣಗಳನ್ನಾಗಿ ಮಾಡಿ ಆ ಆಹಾರದ ಪೋಷಕಾಂಶಗಳನ್ನ ವಿಲ್ಲೈಗಳ ಮೂಲಕ ಹೀರಿಕೊಳ್ತದೆ. ಕರೆಕ್ಟಾ? ವಿಲ್ಲೈ ಏನೋ ಆಹಾರದ ಪೋಷಕಾಂಶಗಳನ್ನ ಹೀರ್ಕೊಳ್ತು. ಈಗ ಅದನ್ನ ಎನರ್ಜಿಯಾಗಿ ಹೆಂಗ್ ಕನ್ವರ್ಟ್ ಮಾಡೋದು? ಆಹಾರ ತಿಂದ ಕೂಡಲೇ ಈಗ ನೀವು ಊಟ ಮಾಡ್ತೀರಿ,
ಅನ್ನ, ರೊಟ್ಟಿ, ಚಪಾತಿ ಏನೆಲ್ಲ ಊಟ ಮಾಡ್ತೀರಿ. ಊಟ ಮಾಡಿದ ಕೂಡಲೇ ಶಕ್ತಿ ಬರುತ್ತಾ? ಆ ಶಕ್ತಿ ಕನ್ವರ್ಟ್ ಆಗ್ಬೇಕಲ್ವೇನ್ರಿ? ಆ ಶಕ್ತಿ ಕನ್ವರ್ಟ್ ಆಗ್ಬೇಕಲ್ಲ. ತಿಂದಿರುವ ಆಹಾರ ಶಕ್ತಿಯಾಗಿ ಬದಲಾವಣೆ ಆಗ್ಬೇಕು ಅಂದ್ರೆ ಈ ಸಿಸ್ಟಮ್ ನಾವು ತಿಳಿದುಕೊಳ್ಳಲೇಬೇಕು. ಯಾಕೆಂದ್ರೆ ಆಹಾರ ತಿಂದು ಕೂಡಲೇ ಶಕ್ತಿಗೆ ಕನ್ವರ್ಟ್ ಆಗಲ್ಲ. ಶಕ್ತಿಯಾಗಿ ಕನ್ವರ್ಟ್ ಆಗ್ಬೇಕಂದ್ರೆ ಶ್ವಾಸಕಾಂಗ ವ್ಯವಸ್ಥೆ ತನ್ನ ಕೆಲಸವನ್ನ ತಾನು ಕರೆಕ್ಟ್ ಆಗಿ ಮಾಡ್ತಾ ಇರಬೇಕು. ರಿಮೆಂಬರ್ ಇಟ್. ನಮ್ಮ ದೇಹದಲ್ಲಿ ಏನಾದ್ರೂ ಆಹಾರದ ಕೊರತೆ ಆದ್ರೆ ನಡೀತದೆ. ಆದ್ರೆ ಆಕ್ಸಿಜನ್ ಕೊರತೆ ಏನಾದ್ರೂ ಆಯ್ತಪ್ಪ ಅಂದ್ರೆ ದೇಹ ಕಂಪ್ಲೀಟ್ ಆಗಿ ಸತ್ತೋಗುತ್ತೆ. ದೇಹದಲ್ಲಿರುವ ಎಲ್ಲ ಜೀವಕೋಶಗಳು ಸತ್ತೋಗ್ತವೆ. ನೋಡಿ, ಊಟ ಒಂದೊಪ್ಪತ್ತು ಇಲ್ಲ ಅಂದ್ರೆ ನಡೀತದೆ. ಎಷ್ಟೋ ಸಲ ನಾವು ಉಪವಾಸ ಇದ್ದು 20-25 ದಿವಸ ಉಪವಾಸ ಇದ್ದು ಬದುಕಿದವರದರ. ಆದ್ರೆ 20 ನಿಮಿಷ ಗಾಳಿ ಇಲ್ಲದೆ ಬದುಕಿದವರಿಲ್ಲ. ಇದೆಯಾ? ಕೇವಲ 5 ನಿಮಿಷ ಗಾಳಿ ಏನಾದ್ರೂ ಬ್ರೇನ್ಗೆ ತಲುಪಲಿಲ್ಲ ಅಂದ್ರೆ ಬ್ರೇನ್ ಅಲ್ಲಿರುವಂತ ಎಲ್ಲ ನರಕೋಶಗಳು ಸತ್ತೋಗ್ತವೆ. ಅಂದ್ರೆ ಮನುಷ್ಯ 5 ನಿಮಿಷದಲ್ಲಿ ಸ್ಪಾಟ್ ಔಟ್ ಆಗ್ತಾನೆ. ಎಷ್ಟು ಅದ್ಭುತ ನೋಡಿ. ನಾವು ತಿಂದಿರುವ ಆಹಾರ ಮಾತ್ರ ನಮಗೆ ಶಕ್ತಿ ಕೊಡಲ್ಲ. ಅದು ಶಕ್ತಿ ಆಗಬೇಕು ಅಂದ್ರೆ ಆಕ್ಸಿಜನ್ ಬೇಕು. ನೋಡಿ, ಪ್ರಕೃತಿ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದೆ. ಆಹಾರ ಕೊಟ್ಬಿಟ್ಟಿದ್ದಾನೆ. ಬಟ್ ಆಹಾರ ಡೈರೆಕ್ಟ್ ಆಗಿ ಡೈಜೆಷನ್ ಏನೋ ಆಯ್ತು, ಆದ್ರೆ ಡೈರೆಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ. ಡೈರೆಕ್ಟ್ ಆಗಿ ಕನ್ವರ್ಟ್ ಆಗ್ಬೇಕು ಅಂದ್ರೆ ಅದಕ್ಕೆ ಆಕ್ಸಿಜನ್ ಬೇಕು. ಅರ್ಥ ಆಯ್ತಾ? ಈಗ ನಾವು ಒಂದು ಎಳ್ಳಿ, ಒಂದು ಸುತ್ತಿಗೆ ಇದೆ, ಒಂದು ಬ್ರಿಕ್ಸ್ ಇದೆ. ಆ ಬ್ರಿಕ್ಸ್ ಒಡೆದಾಗ ಡಿವೈಡ್ ಆಗ್ತದ. ಡಿವೈಡ್ ಆದಾಗ ಸಪ್ರೇಟ್ನ ಆಯ್ತು, ಒಡೆದಾಗ ಶಬ್ದನೂ ಬಂತು. ಆ ಫೋರ್ಸು ಕ್ರಿಯೇಟ್ ಆಯ್ತು. ಫೋರ್ಸ್ ಕ್ರಿಯೇಟ್ ಆಯ್ತಿಲ್ಲ? ಹೇಳೋದು ಅರ್ಥ ಆಗ್ತಿದೆಯಾ? ಈಗ ಬ್ರಿಕ್ಸ್ ಅನ್ನೋದು ಒಂದು ಆಹಾರ ಅಂತ ಅನ್ಕೊಳಮ್. ನಾವು ಆಹಾರದ ಕಣ ಅಂತ ಅನ್ಕೊಳಮ್. ಈ ಆಹಾರದ ಕಣ ಬ್ರಿಕ್ಸ್ ಅನ್ಕೊಳಮ್. ಆಹಾರ ಏನೋ ನಮಗಿದೆ, ಬಾಡಿಗಿದೆ, ಆದ್ರೆ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗ್ಬೇಕು. ಅರ್ಥ ಆಯ್ತಾ? ಆ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಜಸ್ಟ್ ಹ್ಯಾಮರ್ ಅಂತ ಅನ್ಕೊಳ್ಳಿ. ಅದೇನಾಗತ್ತ, ಟಪ್ ಅಂತ ಹೊಡೆದಾಗ ಅದು ಒಳಗತ್ತೆ. ಆ ಆಹಾರದಲ್ಲಿರುವ ಕಣ ಬೇರೆ ಆಗೋದ್ರ ಜೊತೆಗೆ ಅಲ್ಲಿ ಫೋರ್ಸ್ ಕ್ರಿಯೇಟ್ ಆಯ್ತು. ಆ ಫೋರ್ಸ್ ಎನರ್ಜಿ. ನೋಡಿ, ಹೊಡೆದಾಗ ಸೌಂಡ್ ಬರುತ್ತಿಲ್ಲ? ಸೌಂಡ್ ಬರುತ್ತಾ? ಮತ್ತೆ ಅದರಲ್ಲಿ ಫೋರ್ಸ್ ಕ್ರಿಯೇಟ್ ಆಗತ್ತಾ? ವಾಟ್ ಇಸ್ ದಟ್? ದಟ್ ಇಸ್ ದ ಎನರ್ಜಿ. ಸಣ್ಣದಾಯ್ತು ಬಿಡಿ, ದೊಡ್ಡ ಕಲ್ಲನ್ನ ನೋಡಿ, ದೊಡ್ಡ ಕಲ್ಲನ್ನ ಹೊಡಿರಿ, ಎಷ್ಟು ಫೋರ್ಸ್ ಬರುತ್ತೆ. ನಿಮಗೆ ಎಷ್ಟು ಅದ್ಭುತವಾಗಿ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತೀನಿ ಕೇಳಿ. ನಮ್ಮ ದೇಹದಲ್ಲಿಯ ಒಂದು ಕಣ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಕೂಡ ಕೇಳಲ್ಲ ಅದು. ಅರ್ಥ ಆಯ್ತಾ? ಒಂದು ಅನ್ನದ ಅಗಳು ಶ್ವಾಸಕೋಶದ ಒಳಗಡೆ ಹೋಯ್ತಂದ್ರೆ ನೀವು ನಂಬಕ್ಕಾಗಲ್ಲ. ಅದನ್ನ ಎಷ್ಟು ಫೋರ್ಸ್ಲೆ ಹೊರಗಾಗ್ತದೆ ಗೊತ್ತಾ ನಿಮಗೆ? ಒಂದು 100 ಲೀಟರ್ ಅಂದ್ರೆ ಒಂದು ಅರ್ಧ ಡ್ರಮ್ ಅನ್ಕೊಳ್ಳಿ. ಅರ್ಧ ಡ್ರಮ್ ಏಕಾಏಕಿ ದಬ್ಬಿದಾಗ ಎಷ್ಟು ಫೋರ್ಸ್ ಬರುತ್ತಲ್ಲ, ಅಷ್ಟು ಫೋರ್ಸ್ಲೆ ಗಾಳಿ ಒತ್ತಡದಿಂದ ಅನ್ನದ ಅಗಳನ್ನು ಹೊರಗಾಗ್ತದೆ ಅದು. ಆರ್ ಯು ಇಮ್ಯಾಜಿನ್? ಸುಮಾರು 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತಂತ ಗಾಳಿ ಹೊರಗಡೆ. ಗೊತ್ತಾ ನಿಮಗೆ? 100 ಕಿಲೋಮೀಟರ್ ಸ್ಪೀಡ್ ಪರ್ ಸೆಕೆಂಡ್. ನೀವು ಸೀನ್ತೀರಲ್ಲ, ನೀವು ನೆತ್ತಿಗೆ ಏರಿದ ತಕ್ಷಣ ಸೀನ್ತೀರಲ್ಲ, ಅದು ಎಷ್ಟು ಸ್ಪೀಡ್ ಹೋಗುತ್ತೆ ಗೊತ್ತಾ? 100 ಕಿಲೋಮೀಟರ್ ವೇಗದಲ್ಲಿ. ಪ್ರಪಂಚದಲ್ಲಿ ಅಂತ ವಾಹನ ಯಾವುದು ಇಲ್ಲ ಸದ್ಯಕ್ಕೆ. ಅಷ್ಟು ಸ್ಪೀಡ್ ಹೊರಗಡೆ ಹೋಗುತ್ತೆ ಅಂದ್ರೆ ಎಷ್ಟು ದೇಹದಲ್ಲಿ ತನ್ನನ್ನು ತಾನು ರಕ್ಷಣಾತ್ಮಕವಾಗಿ ಕೆಲಸ ಮಾಡ್ಕೊಳ್ತಾ ಇದೆ ನೋಡಿ. ಒಂದು ಕಣ ಕೂಡ ಒಳಗ್ ಬಿಡಕ್ಕೆ ಅದು ಇಷ್ಟಪಡಲ್ಲ, ಅದು ಆಕ್ಸಿಜನ್ ಬಿಟ್ಟು. ಬೇರೆ ಯಾವ್ದಾದ್ರು ತನ್ನ ಪಾರ್ಟಿಕಲ್ಸ್ ಒಳಗಡೆ ಬರ್ತಾ ಇದೆ ಅಂದ್ರೆ ತಡೆ ಹಿಡಿಯುವಂತ ಕೆಲಸವನ್ನ ಮಾಡುತ್ತೆ. ಬೈ ಚಾನ್ಸ್ ಅಷ್ಟಾಗಿ ಮಿಕ್ಕಿ ಒಳಗಡೆ ಹೋಯ್ತು ಅಂದ್ರೆ ದೇಹ ಸಂಪೂರ್ಣವಾಗಿ ನಶಿಸಿ ಹೋಗ್ತದೆ. ಅರ್ಥ ಆಯ್ತಾ? ಸೊ ಇಂಥ ಒಂದು ಅದ್ಭುತ ರಕ್ಷಣಾ ವ್ಯವಸ್ಥೆ ನಮ್ಮ ದೇಹದ ಒಳಗಡೆ ಇದೆ ಅಂದ್ರೆ ನಿಜವಾಗ್ಲೂ ನಾವು ನಂಬಲೇಬೇಕು. ಯಾಕೆಂದ್ರೆ ನಾವು ಬರೀ
ಆಹಾರವನ್ನ ಸೇವಿಸಿದ ಕೂಡಲೇ ಅದು ಶಕ್ತಿಯಾಗಿ ಕನ್ವರ್ಟ್ ಆಗಲ್ಲ. ಅದು ಶಕ್ತಿಯಾಗಿ ಕನ್ವರ್ಟ್ ಆಗ್ಬೇಕು ಅಂದ್ರೆ ಅದಕ್ಕೆ ಆಕ್ಸಿಜನ್ ಬೇಕೇ ಬೇಕು. ಇಂಥ ಆಕ್ಸಿಜನ್ ಹೇಗ್ ಸಿಗುತ್ತೆ? ನಮ್ಮ ದೇಹದಲ್ಲಿ ಆಹಾರ ಹೇಗೆ ಶಕ್ತಿಯಾಗಿ ಕನ್ವರ್ಟ್ ಆಗತ್ತೆ? ಶಕ್ತಿಯಾಗಿ ಕನ್ವರ್ಟ್ ಆದ ಕೂಡಲೇ ನಮ್ಮ ದೇಹ ಅದನ್ನ ಹೇಗ್ ಬಳಸ್ಕೊಳ್ತದೆ? ಶಕ್ತಿಯಾಗಿ ಕನ್ವರ್ಟ್ ಆಗ್ಬಿಟ್ರೆ ಆಯ್ತಾ? ಖಂಡಿತ ಇಲ್ಲ. ಅದನ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡಿದ ಮೇಲೆ ಅದನ್ನ ಬಳಸ್ಕೊಳ್ಳೋದು ಹೇಗೆ? ಫೋರ್ಸ್ ಏನೋ ಕ್ರಿಯೇಟ್ ಆಯ್ತು, ಅದನ್ನ ಎಲ್ಲಿ ಇಡಬೇಕು? ಅದನ್ನ ಯಾವಾಗ ಬಳಸಬೇಕು? ಎಲ್ಲಿ ಬಳಸಬೇಕು? ಹೇಗೆ ಬಳಸಬೇಕು? ನಿಜವಾಗ್ಲು ನಮ್ಮ ದೇಹದ ಬಗ್ಗೆ ತಿಳ್ಕೊಳ್ತಾ ಹೋದ್ರ ಅದ್ಭುತ ಅನಿಸ್ತದ. ಅದು ಸ್ಪೆಷಲಿ ಬಯಾಲಜಿಯಲ್ಲಿ ಈ ಚಾಪ್ಟರ್ಗಳು ಕೇವಲ ಬರೀ ಚಾಪ್ಟರ್ಗಳಾಗಿ ಕಲಿಬಾರದು. ನಮ್ಮ ದೇಹದಲ್ಲಿ ನಡೀತಕ್ಕಂತ ಈ ಅದ್ಭುತ ಅಂಗದ ಕೆಲಸಗಳನ್ನ ನಾವು ಸಂಪೂರ್ಣವಾಗಿ ಅನುಭವಿಸ್ಬೇಕಾಗತ್ತೆ. ಅದು ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ಸರಿ, ಇಂಥ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಒಳಗಡೆ ಏನೆಲ್ಲ ಇದೆ, ಜಸ್ಟ್ ಒಂದು ಸಿಂಪಲ್ ಆಗಿ ಒಂದ್ 2 ನಿಮಿಷ ಹೇಳ್ತೀನಿ, ಆಮೇಲೆ ಫುಲ್ ಡೀಟೇಲ್ ಆಗಿ ನಾವು ಇದ್ರ ಬಗ್ಗೆ ನೋಡೋಣ. ಆಕ್ಚುಲಿ ನಮ್ಮ ದೇಹದ ಒಳಗಡೆಗೆ ನಡೀತಕ್ಕಂತ ಈ ಕೆಲಸಗಳು ನೋಡಿ, ಮೊದಲೇದು ಮೂಗಿದೆ, ನಾಸಲ್ ಕ್ಯಾವಿಟಿ ಅಂತೀವಿ. ಅದಾದ್ಮೇಲೆ ಇಲ್ಲೆಲ್ಲ ನಾಸ್ಟ್ರಿಲ್ಸ್ ಅಂತ ಕರಿತೀವಿ. ಎರಡು ನಾಸ್ಟ್ರಿಲ್ಸ್ ಇರ್ತವೆ. ಇನ್ನ ಮೌತ್ ಇದೆ. ಈ ಕಂಪ್ಲೀಟ್ ಮೌತ್ ಮತ್ತೆ ಈ ಕಂಪ್ಲೀಟ್ ಭಾಗ ಇದನ್ನ ಬಕಲ್ ಕ್ಯಾವಿಟಿ ಅಂತ ಕರಿತೀವಿ. ಬಕಲ್ ಕ್ಯಾವಿಟಿ ನೋಡಿ ಇಲ್ಲಿದೆ. ಇದನ್ನು ಬಕಲ್ ಕ್ಯಾವಿಟಿ, ಇದನ್ನು ಬಕಲ್ ಕ್ಯಾವಿಟಿ. ಇನ್ನ ಇಲ್ಲಿ ಗಂಟಲಿದೆ. ಈ ಗಂಟಲು ಭಾಗ ಇದು, ಗೊತ್ತಾಯ್ತಾ? ಅದನ್ನ ನಾವು ಫ್ಯಾರಿಂಗ್ಸ್ ಅಂತ ಕರಿತೀವಿ. ಥ್ರೋಟ್, ಗಂಟಲು, ನಿಮ್ಮ ಧ್ವನಿ ಉತ್ಪತ್ತಿ ಆಗುವಂತ ಜಾಗ. ಇನ್ನ ಈ ವಾಯ್ಸ್ ಬಾಕ್ಸ್, ಅದ್ರ ಕೆಳಗಡೆಗೆ ವಾಯ್ಸ್ ಬಾಕ್ಸ್ ಇರುತ್ತೆ. ಧ್ವನಿ ಏನ್ ಬರುತ್ತಲ್ಲ, ನಾವು ಸೌಂಡ್ ಮಾತಾಡ್ತಾ ಇದೀವಲ್ಲ, ಅದಕ್ಕೆಲ್ಲ ಕಾರಣ ಈ ಲ್ಯಾರಿಂಗ್ಸ್. ಕೆಳಗಡೆಗೆ ಲ್ಯಾರಿಂಗ್ಸ್ ಇರುತ್ತೆ. ಇನ್ನು ಇಲ್ಲಿ ಆದ್ಮೇಲೆ ಇದು ನೆಕ್ಸ್ಟ್ ಬರೋದು ಟ್ರಾಕಿಯಾ ಅಂತ ಬರುತ್ತೆ. ಇದು ಟ್ರಾಕಿಯಾ. ಈ ಟ್ರಾಕಿಯನ್ನ ನಾವೇನ್ ಕರಿತೀವಿ ಇನ್ನೊಂದು ಹೆಸರಲ್ಲಿ ವಿಂಡ್ ಪೈಪ್ ಅಂತ ಕರಿತೀವಿ. ಇನ್ನು ಆ ವಿಂಡ್ ಪೈಪ್ ಏನಾಗುತ್ತೆ, ಕವಲುಗಳಾಗತ್ತೆ, ಬೇರೆ 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 ಭಾಗಗಳಾಗತ್ತೆ. ಆ ಭಾಗಗಳನ್ನ ನಾವು ಬ್ರಾಂಕೈ ಅಂತ ಕರಿತೀವಿ. ಆ ಬ್ರಾಂಕೈ ಮತ್ತೆ ಒಳಗಡೆಗೆಲ್ಲ ಈ ತರ ಬೇರುಗಳ ತರ ಆಗತ್ತೆ. ಅದನ್ನ ಬ್ರಾಂಕಿಯೋಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಆ ಬ್ರಾಂಕಿಯೋಲ್ಸ್ಗೆ ಸಣ್ಣ 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 ಈ ತರ ಗಾಳಿ ಗೂಡುಗಳು ಇರ್ತಾವ. ಗಾಳಿ ಗೂಡುಗಳು ಇವನ್ನ ಆಲ್ವಿಲಾಯ್ಸ್ ಅಂತ ಕರಿತೀವಿ. ಇನ್ನು ಇನ್ನೊಂದು ಹೆಸರಲ್ಲಿ ಏರ್ ಸಾಕ್ಸ್ ಅಂತ ಕೂಡ ಕರಿತೀವಿ ನಾವು. ಗಾಳಿಯನ್ನ ಸ್ಪಂಜ್ ರೀತಿಯಲ್ಲಿರುತ್ತೆ. ಮತ್ತು ಇವೆರಡು ಸಾಮಾನ್ಯವಾಗಿ ಲಂಗ್ಸ್. ಇನ್ನು ಅದರ ಕೆಳಗಡೆಗೆ ಬಹಳ ಅದ್ಭುತವಾಗಿ ಕೆಲಸ ಮಾಡುವಂತ ಡಯಾಫ್ರಾಮ್. ಇದು ನಮ್ಮ ದೇಹದ ಒಂದು ಅತ್ಯಂತ ಅದ್ಭುತವಾಗಿರುವಂತಹ ಭಾಗ. ಇನ್ನು ಇದರಲ್ಲಿ 2 ರೀತಿಯಲ್ಲಿ ಪ್ರೊಸೆಸ್ ನಡೀತದೆ. ಆ 2 ಪ್ರೊಸೆಸ್ ಯಾವ್ದಪ್ಪ ಅಂದ್ರೆ ಇನ್ಹಲೇಷನ್ ಮತ್ತು ಎಕ್ಸಲೇಷನ್. ಅಂದ್ರೆ ಬ್ರೀತ್ ಇನ್ ಮತ್ತು ಬ್ರೀತ್ ಔಟ್. ಬ್ರೀತ್ ಇನ್ ಆದಾಗ ಗಾಳಿ ಏನಾಗತ್ತೆ, ಆಟೋಮೆಟಿಕ್ ಆಗಿ ಒಳಗಡೆ ಬರುತ್ತೆ. ಅರ್ಥ ಆಯ್ತಾ? ಅದೇನಾಗತ್ತೆ, ಕಂಪ್ಲೀಟ್ ಆಗಿ ಇದು ಎಳ್ಕೊಳ್ತದೆ. ಇದು ಎಳ್ಕೊಂಡಾಗ ಏನಾಗತ್ತೆ, ಆ ಗಾಳಿನ ದೇಹದ ಒಳಗಡೆಗೆ ಬರುತ್ತೆ. ಇನ್ನ ಬ್ರೀತ್ ಔಟ್ ಅಂದಾಗ ಎಕ್ಸಲೇಷನ್, ಈ ಗಾಳಿನ ಹೊರಗಡೆ ತಳ್ಳುತ್ತೆ. ಅರ್ಥ ಆಯ್ತಾ? ಇಲ್ಲಿ ಒಳಗಡೆ ಎಳ್ಕೊಳ್ಳುವಾಗ ಸ್ಪೆಷಲಿ ಆಕ್ಸಿಜನ್ ತಗೊಳ್ತದೆ, ಆಕ್ಸಿಜನ್ ಅನ್ನ ಒಳಗಡೆ ತೆಗೆದುಕೊಳ್ತದೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡುತ್ತೆ. ಇದು ಇನ್ಹಲೇಷನ್ ಮತ್ತು ಎಕ್ಸಲೇಷನ್ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಇದಾದ್ಮೇಲೆ ಗಾಳಿ ಒಳಗಡೆ ಹೋದ್ಮೇಲೆ ಏನಾಗತ್ತೆ, ಗ್ಯಾಸ್ ಎಕ್ಸ್ಚೇಂಜ್ ಆಗತ್ತೆ. ಗ್ಯಾಸ್ ಎಕ್ಸ್ಚೇಂಜ್ ಅಂದ್ರೆ ನಮ್ಮ ದೇಹದ ಒಳಗಡೆಗೆ O2 ಒಳಗಡೆ ಹೋಗುತ್ತೆ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಇಂದ ಗ್ಯಾಸ್ ಆಲ್ವಿಲಾಯ್ಸ್ ಅಂತ ಏನ್ ಹೇಳಿದ್ನಲ್ಲ, ಇದ್ರ ಒಳಗಡೆಗೆ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಎಕ್ಸ್ಚೇಂಜ್ ಆಗಿ ಹೊರಗಡೆ ಬಿಡುವಂತ ಕೆಲಸವನ್ನ ಮಾಡುತ್ತೆ. ಅರ್ಥ ಆಯ್ತಾ? ಸರಿ, ಆಮೇಲೆ ಪಾತ್ವೆ, ನಮ್ಮ ದೇಹದ ಒಳಗಡೆಗೆ ಹೋಗುವಂತ ಸಿಸ್ಟಮ್ಗಳು ಈ ತರ ಇರುತ್ತೆ. ಈಗ ಆಲ್ರೆಡಿ ನಾನು ಪಾರ್ಟ್ಸ್ ಅಲ್ಲಿ ಹೇಳಿದ್ದೀನಿ. ನಾಸ್ಟ್ರಿಲ್, ಫ್ಯಾರಿಂಗ್ಸ್, ಲ್ಯಾರಿಂಗ್ಸ್, ಟ್ರಾಕಿಯಾ, ಬ್ರಾಂಕೊಲಿಸ್, ಆಲ್ವಿಲಾಯ್ಸ್ ಅಂಡ್ ಲಂಗ್ಸ್. ಇನ್ನು ಏನ್ ಕೆಲಸ ಮಾಡುತ್ತೆ? ಇಟ್ ಪ್ರೊವೈಡ್ಸ್ ಆಕ್ಸಿಜನ್ ಟು ದ ಬಾಡಿ ಸೆಲ್ ಫಾರ್ ಎನರ್ಜಿ. ಆಕ್ಸಿಜನ್ ಯಾಕೆ ಸಪ್ಲೈ ಮಾಡ್ತಾ ಇದೆ ಅಂದ್ರೆ, ತಿಂದಿರುವ ಆಹಾರ ಎನರ್ಜಿಯಾಗಿ ಕನ್ವರ್ಟ್ ಆಗ್ಬೇಕು, ಶಕ್ತಿಯಾಗಿ ಅದು ಕನ್ವರ್ಟ್ ಆಗ್ಬೇಕು. ಆ ಕೆಲಸವನ್ನ
ಆಕ್ಸಿಜನ್ ಮಾಡುತ್ತೆ. ರಿಮೂವ್ಸ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಬಾಡಿ. ನಮಗೆ ನಮ್ಮ ದೇಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ. ಎನರ್ಜಿ ಕ್ರಿಯೇಟ್ ಆಗಾಗ ನೋಡಿ, ನಾನು ಒಂದು ಹೇಳಿದ್ನಲ್ಲ, ಒಂದು ಬ್ರಿಕ್ಸ್ ಹೊಡಿಯುವಾಗ ಬರೀ ಬ್ರಿಕ್ಸ್ ಹೊಡಿಲಿಲ್ಲ, ಅಲ್ಲಿ ಶಬ್ದನೂ ಬಂತು, ಸೌಂಡು ಬಂತು, ಅದು ಫೋರ್ಸ್ ಕ್ರಿಯೇಟ್ ಆಯ್ತು ಅಲ್ವಾ. ಆ ತರ ಒಂದು ಎನರ್ಜಿ ಕ್ರಿಯೇಟ್ ಆಗುವಾಗ ಒಂದೇ ಆಗಲ್ಲ, ಅಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಪ್ರೊಡ್ಯೂಸ್ ಆಗತ್ತೆ, ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗತ್ತೆ, ಜೊತೆಗೆ ಎನರ್ಜಿನೂ ರಿಲೀಸ್ ಆಗತ್ತೆ. ಅರ್ಥ ಆಯ್ತಾ? ಆದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿದ್ದನ್ನ ಅದು ದೇಹ ಇಟ್ಕೊಳ್ಳಲ್ಲ, ಅದನ್ನ ಹೊರಗೆ ದಬ್ತದೆ. ಅರ್ಥ ಆಯ್ತಾ? ಹಾಗಾಗಿನೇ CO2 ಒಳಗೋಗಿರುತ್ತೆ, ಹೊರಗೆ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ O2 ಒಳಗಡೆ ಹೋಗಿರುತ್ತೆ, ಹೊರಗೆ ಬರೋದ್ರಾಗ ಏನಾಗಿರುತ್ತೆ, CO2 ಆಗಿ ಕನ್ವರ್ಟ್ ಆಗಿರುತ್ತೆ, ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಆಗ್ತದೆ. ಇನ್ನು ವಾಯ್ಸ್ ಪ್ರೊಡಕ್ಷನ್ ಮಾಡುವಂತ ಕೆಲಸವನ್ನು ಕೂಡ ಈ ಗಂಟಲು ಮಾಡ್ತಾ ಇದೆ. ಫಿಲ್ಟರ್ಸ್, ವಾರ್ಮ್ಸ್, ಮಾಸ್ಟನ್ಸ್ ಇನ್ಕಮಿಂಗ್ ಏರ್ ಅಂಡ್ ಪ್ರೊಟೆಕ್ಟ್ಸ್ ದ ಬಾಡಿ ಹಾರ್ಮ್ಫುಲ್ ಫಾರ್ ದ ಪಾರ್ಟಿಕಲ್ಸ್ ಅಂಡ್ ಜರ್ಮ್ಸ್. ಇದು ರೆಸ್ಪಿರೇಟರಿ ಆರ್ಗನ್ ಸಿಸ್ಟಮ್. ಈ ರೆಸ್ಪಿರೇಟರಿ ಆರ್ಗನ್ ಸಿಸ್ಟಮ್ ಅನ್ನ ನಾವು ಬಹಳಷ್ಟು ಅದ್ಭುತವಾಗಿ ನೋಡ್ಕೊಳ್ಳಬೇಕು. ಇನ್ನು ಇಡೀ ಟಾಪಿಕ್ ನಮ್ಗೆ ಏನ್ ಹೇಳಿಕೊಡುತ್ತೆ, ನಾವು ನಮ್ಮ ಶ್ವಾಸಕೋಶವನ್ನ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಇನ್ನು ಶ್ವಾಸಕೋಶದಲ್ಲಿ ಹೋದಂತ ಗಾಳಿ, ಆಕ್ಸಿಜನ್ ಯಾವ ತರ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಇಡೀ ಪಾಠ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡುತ್ತೆ. ನಾವು ಡೈರೆಕ್ಟ್ ಆಗಿ ಹ್ಯೂಮನ್ ಲಂಗ್ಸಿಗೆ ಹೋಗಲ್ಲ. ಫಸ್ಟ್ ಬೇರೆ ಬೇರೆ ವಿಷಯಗಳನ್ನ ಕಲಿತು ನಂತರ ನಾವು ಹ್ಯೂಮನ್ ಲಂಗ್ಸ್ ಬಗ್ಗೆ ತಿಳ್ಕೊಳ್ತೀವಿ. ಅಷ್ಟೇ ಅಲ್ಲ, ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅನ್ನ ನಾವು ಚೆನ್ನಾಗಿ ಕಾಪಾಡಿಕೊಳ್ಳಲೇಬೇಕು. ಅದನ್ನ ಎಕ್ಸರ್ಸೈಸ್ ಮಾಡೋ ಮೂಲಕ, ಆಮೇಲೆ ಕ್ಲೀನ್ ಆಗಿ ಇಟ್ಕೊಳ್ಳೋದ್ರ ಮೂಲಕವಾಗಿ, ಡೀಪ್ ಆಗಿ ಬ್ರೀತಿಂಗ್ ಮಾಡೋದ್ರ ಮೂಲಕವಾಗಿ, ಈ ತರ ಅನೇಕ ರೀತಿಯ ಕಾರಣಗಳಿಂದ ನಮ್ಮ ಶುದ್ಧವಾದ ಲಂಗ್ಸ್ ಅನ್ನ ಇಟ್ಕೊಳ್ಳೋದು ಬಹಳ ಮಹತ್ವದ್ದು. ನಾವು ಇಡೀ ಪಾಠವನ್ನ, ಯಾಕಂದ್ರೆ ಪಾಠದಲ್ಲಿ ಏನಿದೆ ಆ ವಿಷಯವನ್ನ ನಾವು ನೋಡ್ಬೇಕಾಗತ್ತೆ. ನಾನು ನಿಮ್ಗೆ ಜಸ್ಟ್ ಒಂದು ಐಡಿಯಾ ಹೇಳಿದ್ದೀನಿ. ನಾವು ಇಡೀ ಈ ಇಂಪಾರ್ಟೆಂಟ್ ಥಿಂಗ್ಸ್ ಅಲ್ಲಿ ನಾವ್ ಏನೇನ್ ನೋಡ್ತೀವಿ ಅನ್ನೋದ್ರ ಬಗ್ಗೆ ಈಗ ನಾವು ಸ್ವಲ್ಪ ಸ್ಪಷ್ಟವಾಗಿ ಪಾಠದ ಒಳಗಡೆಗೆ ಹೋಗುವಂತ ಪ್ರಯತ್ನವನ್ನ ಮಾಡೋಣ. ಸಾಮಾನ್ಯವಾಗಿ ಉಸಿರಾಟ ಅಂತ ಬಂದಾಗ ಉಸಿರಾಟ ಯಾವ ರೀತಿ ನಡೆಯುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಈಗ ಆಲ್ರೆಡಿ ನಾ ಹೇಳಿದೀನಿ, ಉಸಿರಾಟದ ಭಾಗಗಳನ್ನ ಸಣ್ಣದಾಗಿ ಸ್ವಲ್ಪ ಪ್ರಮಾಣ ಮಾಹಿತಿ ಹೇಳಿದೀನಿ. ಅದನ್ನ ಫುಲ್ ಡೀಪ್ ಆಗಿ ಈಗ ನೋಡ್ತಾ ಹೋಗೋಣ. ನೋಡಿ, ಆಹಾರ ನಾವು ಊಟ ಮಾಡಿರ್ತೀವಿ ಅಲ್ವಾ. ಊಟ ಮಾಡಿದಂತ ಆಹಾರ, ಬೇರೆ ಬೇರೆ ರೀತಿಯ ಆಹಾರವನ್ನ ಊಟ ಮಾಡ್ತೀವಿ. ಬೇರೆ ಬೇರೆ ರೀತಿಯ ಆಹಾರವನ್ನ ಊಟ ಮಾಡ್ಲೇಬೇಕು. ಆಯ್ತಾ? ನಾವು ಯಾವುದೋ ಒಂದು ರೀತಿಯ ಆಹಾರವನ್ನ ಊಟ ಮಾಡೋದಲ್ಲ, ಎಲ್ಲಾ ರೀತಿಯ ಪೋಷಕಾಂಶಗಳನ್ನ ಹೊಂದಿರುವ ಆಹಾರವನ್ನ ಊಟ ಮಾಡಿದ್ರೆ ಮಾತ್ರ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಎಲ್ಲಾ ಪೋಷಕಾಂಶಗಳು ಸಿಗುತ್ತೆ. ಆಯ್ತಾ? ಎರಡನೇದು, ಅದೇನಾಗತ್ತೆ, ಆ ಫುಡ್ ಏನಾಗತ್ತೆ, ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗತ್ತೆ. ನಾವು ತಿಂದಿರುವ ಆಹಾರ ಏನಾಗಿ ಕನ್ವರ್ಟ್ ಆಗುತ್ತೆ, ಫಸ್ಟ್ ಡೈರೆಕ್ಟ್ ಆಗಿ ಫುಡ್ ನಮ್ ದೇಹಕ್ಕೆ ಹೋಗಲ್ಲ. ಆ ಫುಡ್ ಅನ್ನ ಏನಾಗಿ ಕನ್ವರ್ಟ್ ಮಾಡುತ್ತೆ, ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ತಿಂದಿರುವ ಆಹಾರ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ನಾನು ಹೇಳಿದ ನೆನಪಿದೆಯಲ್ಲ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಆ ಕಾರ್ಬೋಹೈಡ್ರೇಟ್ಸ್ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ಸ್ ಅಲ್ಲಿರುವಂತದ್ದನ್ನ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ ಗ್ಲೂಕೋಸ್ ಏನ್ ಮಾಡುತ್ತೆ, ಬಾಡಿ ಸೆಲ್ಸ್ ಅಬ್ಸರ್ವ್ ಮಾಡ್ಬೇಕು. ಆ ಬಾಡಿ ಸೆಲ್ಗೆ ಗ್ಲೂಕೋಸ್ ಬೇಕು. ಗ್ಲೂಕೋಸ್ ಇಲ್ಲ ಅಂತಂದ್ರೆ ನಮ್ಮ ದೇಹಕ್ಕೆ ಯಾವುದೇ ರೀತಿ ಶಕ್ತಿ ಸಿಗಲ್ಲ. ಸರಿ, ಹಾಗಾದ್ರೆ ಅದಕ್ಕೆ ಕೆಲಸ ಮಾಡೋದು, ಆ ಬಾಡಿ ಸೆಲ್ಸ್ಗೆ ಎನರ್ಜಿ ಕೊಡಬೇಕು. ಆ ಫುಡ್ ಏನಾಗ್ಬೇಕು, ಗ್ಲೂಕೋಸ್ ಕನ್ವರ್ಟ್ ಆಗಿರುವಂತ ಫುಡ್ ಎನರ್ಜಿ ಆಗ್ಬೇಕು. ಅದಕ್ಕೆ ಏನ್ ಬೇಕು, ಉಸಿರಾಟದು ಬಹಳ ಇಂಪಾರ್ಟೆಂಟ್. ಉಸಿರಾಟ ಬೇಕೇ ಬೇಕು. ಆ ಉಸಿರಾಟದ ಸಂದರ್ಭದಲ್ಲಿ ಏನಾಗತ್ತೆ ಗೊತ್ತಾ, ATP ಬಿಡುಗಡೆ ಆಗತ್ತೆ. ATP ಅಂದ್ರೆ ಏನು ಅನ್ನೋದು ನಾನು ನೆಕ್ಸ್ಟ್ ತರಗತಿಯಲ್ಲಿ ನಿಮ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಕ್ಲಾಸ್ ವೈಸ್. ಇನ್ನ ಅದನ್ನ ನಾವು ಶಕ್ತಿ ಅಂತ ಕರಿತೀವಿ, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಅದು ADP ಮತ್ತು PI ಆಗಿ ATP ಆಗತ್ತೆ, ಮತ್ತೆ ATP ಹೊಡೆದು ADP ಪ್ಲಸ್ PI ಆಗತ್ತೆ. ಈ ತರ ಅದು ಮುಂದೆ ಬರುತ್ತೆ, ಡೀಟೇಲ್ ಆಗಿ ಹೇಳ್ತೀನಿ. ಅದು ATP ಆಗಿ ಕನ್ವರ್ಟ್ ಆಗುತ್ತೆ. ಸೊ ಲೈಫ್ ಆಕ್ಟಿವಿಟೀಸ್, ನಮ್ಮ ಜೀವ ಕ್ರಿಯೆಗಳು ನಡೆಯೋದಕ್ಕೆ ಸುಲಭವಾಗುತ್ತೆ. ಹಾಗಾದ್ರೆ ನಿಮಗೆ ಸ್ಪಷ್ಟ ಆಯ್ತು. ಈಗ ಏನ್ ಸ್ಪಷ್ಟ ಆಯ್ತು, ನಾವು ತಿಂದಿರುವ ಆಹಾರ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಹಾಗಾದ್ರೆ ಶಕ್ತಿಯಾಗಿ ಕನ್ವರ್ಟ್ ಆಗಿ ಏನ್ ಮಾಡುತ್ತೆ, ಬರೀ ಶಕ್ತಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ಆಯ್ತಾ, ಶಕ್ತಿಯಾಗಿ ಅದು ನಮ್ಮ ದೇಹಕ್ಕೆ ಚಲನೆ ಬೇಕು. ಈಗ ನಡೆದಾಡ್ತಾ ಇರ್ತೀರಿ, ನಿನ್ನೆ ರಾತ್ರಿ ಉಂಡಿದಿರಿ, ಆದ್ರೂ ನೀವು ನಡ್ಕೊಂತ ಬಂದ್ರಲ್ಲ, ಎಲ್ಲಿಂದ ಬಂತು ಎನರ್ಜಿ? ಈಗ ನಂದೊಂದು ಲ್ಯಾಪ್ಟಾಪ್ ಇದೆ, ಲ್ಯಾಪ್ಟಾಪ್ಗೆ ಒಂದು ವಿದ್ಯುತ್ ಶಕ್ತಿ ಬೇಕು, ಇಲ್ಲ ಬ್ಯಾಟ್ರಿ ಬೇಕು. ಇಲ್ಲ ಆನ್ ಆಗಂದ್ರೆ ಸುಮ್ನೆ ಆನ್ ಆಗತ್ತಾ? ಆನ್ ಆಗತ್ತೇನ್ರಿ? ಆನ್ ಆಗತ್ತಾ? ಆನ್ ಆಗಲ್ಲ. ಒಂದು ಎಲೆಕ್ಟ್ರಿಸಿಟಿ ಬೇಕು. ಎಲೆಕ್ಟ್ರಿಸಿಟಿ ಡೈರೆಕ್ಟ್ ಆಗಿದ್ರೆ ಆನ್ ಆಗತ್ತೆ, ಇಲ್ಲ ಬ್ಯಾಟ್ರಿ ಇರ್ಬೇಕು. ಇವೆರಡು ಇಲ್ಲ ಅಂದ್ರೆ ನೀವು ಸುಮ್ಮನೆ ನಡೆದಾಡ್ತೀರಾ? ಒಂದು ತಿಂದು ಕೂಡಾದ್ರೂ ಎನರ್ಜಿ ಇರ್ಬೇಕು, ಇಲ್ಲ ತಿಂದದ್ದು ಎನರ್ಜಿ ಏನಾಗಿರ್ಬೇಕು, ಸ್ಟೋರ್ ಆಗಿರ್ಬೇಕು. ಆ ಕೆಲಸನೇ ಮಾಡೋದು ದೇಹ. ನೋಡಿ ಎಷ್ಟು ಅದ್ಭುತ ಇದೆ. ನೀವೀಗ ಊಟ ಮಾಡಿದಿರಿ, ಯಾವಾಗ ಊಟ ಮಾಡಿದಿರಿ? ರಾತ್ರಿ ಊಟ ಮಾಡಿದಿರಿ.
ರಾತ್ರಿ 8, 9, 10 ಗಂಟೆಗೆ ಊಟ ಮಾಡಿದ್ರಿ. ರೈಟ್? ಹಾಗಾದ್ರೆ ರಾತ್ರಿ 10 ಗಂಟೆಗೆ ಊಟ ಮಾಡಿದ್ದು ಈಗ ಹೇಗ್ ನಡ್ಕೊಂತ ಬಂದ್ರಿ ನೀವು? ಎನರ್ಜಿ ಹಾಗಾದ್ರೆ ಏನ್ ಮಾಡಿದೆ? ಸ್ಟೋರ್ ಮಾಡಿ ಇಟ್ಕೊಂಡಿದೆ. ಇಲ್ಲ ಅಂದ್ರೆ ಏನಾಗ್ತಿತ್ತು? ನೀವು 10 ಗಂಟೆಗೆ ಉಂಡ್ರೆ 11 ಗಂಟೆಗೆ ಅಷ್ಟೇ ನಡಿಬೇಕಾಗ್ತಿತ್ತು. ಮುಂಜಾನೆ ಎದ್ದು ನಡೆಯಕ್ ಆಗ್ತಿರ್ಲಿಲ್ಲ. ನಾ ಹೇಳೋದು ಅರ್ಥ ಆಗ್ತಿದೆ ನಿಮ್ಗೆ? ತಿಂದಿರೋ ಆಹಾರ ಎಷ್ಟು ಗಂಟೆಗೆ? 9, 10 ಗಂಟೆಗೆ ತಿಂದಿದ್ರಿ. ಹಾಗಾದ್ರೆ ಬೆಳಿಗ್ಗೆ ಹೇಗ್ ನಡ್ಕೊಂತ ಬಂದ್ರಿ? ನಡ್ಕೊಂತ ಬರೋದಲ್ಲ, ಓಡ್ತಿರ್ಬೇಕಾದ್ರೆ ಜಿಗಿತೀರಿ. ಹೇಗೆ? ನಿಮ್ಮ ಎನರ್ಜಿ ಏನಾಗಿದೆ? ಸ್ಟೋರ್ ಆಗಿದೆ. ಸ್ಟೋರ್ ಐತಿಲ್ಲ? ಹಾಗಾದ್ರೆ ಆ ಎನರ್ಜಿ ಸ್ಟೋರ್ ಮಾಡ್ಕೊಂಡು ನಿಮ್ಮ ಮೂವ್ಮೆಂಟ್ಸ್ ಗೆ ಹೆಲ್ಪ್ ಮಾಡೋ ಕೆಲಸವನ್ನ ಮಾಡುತ್ತೆ ಬಾಡಿ. ನೋಡಿ ಎಷ್ಟು ಅದ್ಭುತ ನಡೀತಾ ಇದೆ. ಬರೀ ಎಲೆಕ್ಟ್ರಿಸಿಟಿನ ಬಳಸ್ಕೊಂಡು ಲ್ಯಾಪ್ಟಾಪ್ ಆನ್ ಆಗಲ್ಲ. ಎಲೆಕ್ಟ್ರಿಸಿಟಿ ಹೋದ್ರೂ ಏನಾಯ್ತು? ಬ್ಯಾಟ್ರಿಯಿಂದ ಆನ್ ಆಗತ್ತೆ ನನ್ನ ಲ್ಯಾಪ್ಟಾಪ್. ದಟ್ ಈಸ್ ಬ್ಯಾಟ್ರಿ ಈಸ್ ಸ್ಟೋರ್ಡ್ ಎಲೆಕ್ಟ್ರಿಸಿಟಿ. ಹೌದಾ ಅಲ್ಲ? ಹಾಗಾದ್ರೆ ನಮ್ಮ ದೇಹದಲ್ಲಿ ಶಕ್ತಿಯನ್ನ ಏಕಾಏಕಿ ಬಳಸೋದ್ರ ಜೊತೆಗೆ ನಮ್ಮ ಶಕ್ತಿಯನ್ನ ಸ್ಟೋರ್ ಮಾಡಿ ಇಟ್ಕೊಳ್ತದ. ನಿನಗೆ ಯಾವಾಗ ಬೇಕು ಅವಾಗ. ಬೆಳಗ್ಗೆ ನಾಷ್ಟ ಮಾಡಿರ್ತೀರಿ, ಮಧ್ಯಾಹ್ನ ನೀವೆಲ್ಲ ಮಾಡ್ತೀರಿ ಚಟುವಟಿಕೆಗಳನ್ನ. ಓಡ್ತೀರಿ, ನಿಲ್ತೀರಿ, ಮಾತಾಡ್ತೀರಿ, ಎಗರಾಡ್ತೀರಿ, ಫುಟ್ಬಾಲ್ ಆಡ್ತೀರಿ, ವಾಲಿಬಾಲ್ ಆಡ್ತೀರಿ, ಗ್ರೌಂಡ್ ಅಲ್ಲಿ ಏನೆಲ್ಲ ಆಟಗಳನ್ನ ಆಡ್ತೀರಿ. ಹೌ ಕಮ್ಸ್ ಎನರ್ಜಿ? ದ ಎನರ್ಜಿ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ಯುವರ್ ಬಾಡಿ. ಶಕ್ತಿ ನಿಮ್ಮ ದೇಹದಲ್ಲಿ ಸ್ಟೋರ್ ಆಗಿದೆ. ಆ ಸ್ಟೋರ್ ಮಾಡೋ ಕೆಲಸನೇ ATP ಮಾಡುತ್ತೆ. ಬಹಳ ಅದ್ಭುತ ಇದೆ. ಕರೆಕ್ಟ್ ಆಗಿ ತಿಳ್ಕೋಬೇಕು. ಬರೇ ಪಾಠನ ಓದ್ಬಿಟ್ರಲ್ಲ, ಅದನ್ನ ಜೀರ್ಣಿಸ್ಕೋಬೇಕಂತೀವಲ್ಲ ಆಹಾರ, ಬರೇ ಊಟ ಮಾಡಿಬಿಟ್ರಲ್ಲ, ಅದನ್ನ ಜೀರ್ಣಿಸ್ಕೋಬೇಕು ಕರೆಕ್ಟ್. ರೈಟ್? ಹಾಗಾದ್ರೆ ಆ ಆಹಾರನ ಏನ್ ಮಾಡುತ್ತೆ? ಅದು ಸ್ಟೋರ್ ಮಾಡಿಡುತ್ತೆ. ಬರೇ ಅಡ್ಡಾಡಕ ಬಳಸಕ ಮಾಡ್ತೀವೇನು? ಇಲ್ಲ. ಒಂದು ಸಣ್ಣ ಮಗು ನೋಡಿ, ನೀವು ಸಣ್ಣ ಮಗುನೇ ಇದ್ರಿಲ್ಲ ಫಸ್ಟ್. ಇವತ್ತು SSLC ಬಂದಿದ್ದೀರಿ, 15, 16, 17 ವರ್ಷಕ್ಕೆ ಬಂದಿದ್ದೀರಿ. ಹೇಗೆ? ಗ್ರೋತ್, ಬೆಳವಣಿಗೆ ಆಗ್ತಾ ಹೋಯ್ತು. ಆ ಎನರ್ಜಿ ಮುಂಜಾನೆ ಆ ಮಗು ಏನ್ ಮಾಡುತ್ತೆ? ಹಾಲು ಕುಡಿತದೆ, ಇಲ್ಲ ಏನೋ ತಾಯಿ ಏನ್ ತಿನ್ನಿಸ್ತಾಳ ಅದನ್ನ ತಿಂದಿರ್ತದೆ. ತಿಂದು ಕೂಡಲೇನೆ ಬರೀ ಅವಾಗಷ್ಟೇ ತಿಂದಾಗಷ್ಟೇ ಎನರ್ಜಿ ಕನ್ವರ್ಟ್ ಆದ್ರೆ ಸಾಕಾ? ಎನರ್ಜಿನ ಎದಕ್ ಬಳಸ್ತತೆ? ನೀವು ಓಡಾಡಕ್ ಬಳಸ್ತತೆ, ಎಗರಾಡೋದಕ್ ಬಳಸ್ತದೆ, ಮಾತಾಡೋದಕ್ ಬಳಸ್ತದೆ, ಎಲ್ಲದಕ್ಕೆ ಬಳಸೋದ್ರ ಜೊತೆಗೆ ನಿನ್ನ ಬೆಳವಣಿಗೆಗೆ ಬಳಸ್ತತೆ. ಬಳಸಿಲ್ಲ ಅಂದ್ರೆ ನೀವು ಬೆಳಿತಿದ್ರ? ಇಷ್ಟು ದೊಡ್ಡವರಾಗ್ತಿದ್ರ? ನೋಡಿ ಬಾಡಿ ಎಷ್ಟು ಅದ್ಭುತ ಇದೆ. ತಿಂದಿರ ಆಹಾರನ ಬರೀ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಬರೀ ಓಡಾಡೋದಕ್ಕೆ, ಮೂವ್ಮೆಂಟ್ಸ್ ಮಾಡೋದಕ್ಕೆ ಬಳಸಿದ್ರೆ ಬೆಳೆಯೋದು ಹೆಂಗಿತ್ತು? ಇದು ಮಗು ಅಷ್ಟೇ ಇರ್ತಿತ್ತು. ಹೌದಾ ಅಲ್ಲ? ಹೇಳೋದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ನಿಮಗೆ? ಓಕೆ. ಹಾಗಾದ್ರೆ ಇನ್ನು ಎಷ್ಟೋ ಸಲ ಬರೀ ಬೆಳೆಯೋದು ಮಾತ್ರ ಅಲ್ಲ, ಎಷ್ಟೋ ಸಲ ನೀವು ಆಟ ಆಡಾಗ ಬೀಳ್ತೀರಿ, ಕಾಲ್ ಕೆತ್ತಿ ಹೋಗುತ್ತೆ, ರಕ್ತ ಬರುತ್ತೆ, ಅದು ಹಂಗೆ ಇರುತ್ತೆ, ಸಾಯತನ ಮತ್ತೆ ಅದು ರಿಪೇರ್ ಮಾಡುತ್ತೆ. ನಮ್ಮ ಬಾಡಿ ನೀನ್ ಏನು ಮಾಡೋದು ಬೇಡ, ತನ್ನಷ್ಟಕ್ಕೆ ತಾನೇ ರಿಪೇರ್ ಮಾಡುತ್ತದು. ಹಾಗಾದ್ರೆ ನನ್ನ ದೇಹದಲ್ಲಿ ನನಗೆ ರಿಪೇರಿ ಮಾಡಿಸಿಕೊಳ್ಳುವಷ್ಟು ಶಕ್ತಿ ನನ್ನ ದೇಹದಲ್ಲಿ ಆಲ್ರೆಡಿ ಸ್ಟೋರ್ಡ್ ಇದೆ. ಎಷ್ಟೋ ಸಲ ಒಬ್ಬೊಬ್ರು 2 ದಿವಸ ಊಟ ಮಾಡಲ್ಲ. ಹಾಗಾದ್ರೆ ಎಲ್ಲಿಂದ ಬಂತು ಶಕ್ತಿ? ಶಕ್ತಿ ಎಲ್ಲಿಂದ ಬಂತ್ರಿ? ಆ ಶಕ್ತಿ ಏನಾಗಿದೆ? ಸ್ಟೋರ್ ಆಗಿದೆ. ರೈಟ್? ದುರಸ್ತಿ ಮಾಡೋದಕ್ಕೆ ಬೇಕು. ಇನ್ನ ರೀಪ್ರೊಡಕ್ಷನ್, ನಿಮ್ಮ ತಂದೆ ತಾಯಿಯಿಂದ ನೀವು, ನಿಮ್ಮ ತಾತನಿಂದ ನಿಮ್ಮ ತಂದೆ ತಾಯಿ, ಕೇವಲ ಮನುಷ್ಯ ಮಾತ್ರ ಅಲ್ಲ, ಪ್ರತಿ ಒಂದು ಪ್ರಾಣಿ ಕೂಡ ತನ್ನ ರೀಪ್ರೊಡಕ್ಷನ್ ಮಾಡ್ತಾ ಇದೆ. ಇವತ್ತು ನಮ್ಮ ಪೂರ್ವಜರು ಯಾರೋ ಇದ್ದಿಲ್ಲ ಅಂದ್ರೆ ನಾವು ಇವತ್ತು ಈ ಭೂಮಿ ಮೇಲೆ ಬರ್ತಿರ್ಲಿಲ್ಲ. ರೈಟ್? ನಮ್ಮ ದೇಹದಿಂದ ಉತ್ಪತ್ತಿ ಆಗ್ತಕ್ಕಂಥ, ಮುಂದೆ ನಿಮ್ಗೆ ಅದು SSLC ಅಲ್ಲಿ ಬರ್ತ್ ಬಹಳ ಡೀಟೇಲ್ ಆಗಿದೆ, ಅದ್ರ ಬಗ್ಗೆ ಹೇಳ್ತೀನಿ ನಾನು. ರಿಪ್ರೊಡಕ್ಷನ್ ಹೆಂಗಾಗತ್ತೆ ಅಂತ ಒಂದು ಟಾಪಿಕ್ ಇದೆ. ಆ ಟೈಮಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಏನಂದ್ರೆ, ಒಂದು ಜನಾಂಗ ಮುಂದುವರಿಬೇಕು ಅಂದ್ರೆ ದೇಹ ಕೇವಲ ಇಷ್ಟೇ ಕೆಲಸ ಮಾಡೋದಲ್ಲ, ಅದು ಸಂತಾನೋತ್ಪತ್ತಿಯನ್ನು ಕೂಡ ಮಾಡಬೇಕು. ಮತ್ತೊಂದು ಜೀವಿಯನ್ನ ಸೃಷ್ಟಿಸಬೇಕು. ಆ ಜೀವಿಗೆ ಬೇಕಾದಂತ ಶಕ್ತಿಯನ್ನ ಕೊಡಬೇಕು. ಆ ದೇಹ ಬೆಳಿತಾ ಇತ್ತು. ತಾಯಿ ಗರ್ಭದಲ್ಲಿ 9 ತಿಂಗಳು ಮಗು ಬೆಳಿಬೇಕು ಅಂದ್ರೆ ದೇಹದ ಎಲ್ಲ ಅಂಗಗಳ ರಚನೆ ಆಗ್ಬೇಕು. ಎಷ್ಟೋ ಸಲ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದಕ್ಕೆ ಕುಳ್ಳು ಹುಟ್ಟುತ್ತವ. ನೀವೆಲ್ಲ ಪುಣ್ಯವಂತರು, ಭಾಗ್ಯವಂತರು. ಕೈ, ಕಾಲು, ಕಣ್ಣು, ಮೂಗು, ಕಿವಿ ಎಲ್ಲ ಕರೆಕ್ಟ್ ಆಗಿ ನಾವು ಪಡೆದಿದ್ದೀವಿ ಅಂತಂದ್ರೆ ನೀವು ಎಷ್ಟು ಕೋಟಿ ಕೊಟ್ಟರು ಕೂಡ ಅವು ಸಿಗಲ್ಲ. ಎಷ್ಟೋ ಸಲ ನೋಡಿ ಹುಟ್ಟುತ್ತಾ ಕುರುಡ್ರಾಗಿ ಹುಟ್ಟುಬಿಡ್ತಾರ, ಅವ್ರು ಪ್ರಪಂಚನೇ ನೋಡಲ್ಲ. ಎಷ್ಟೋ ಸಲ ನಾವಂತೀವಿ ನಮ್ಮ ಹತ್ರ ಏನಿಲ್ಲ ಅಂತ. ನೋ, ನೀವು ಪಡೆದಿರುವ ಒಂದೊಂದು ಅಂಗ ಎಷ್ಟು ಕೋಟಿ ಕೊಟ್ಟರು ಕೂಡ ಸಿಗಲ್ಲ. ಆ ಸೃಷ್ಟಿಕರ್ತನೇ ಸೃಷ್ಟಿ ಮಾಡಿ ಕಳಿಸಿದ್ದಾನೆ ನಮಗೆಲ್ಲ ಪಡೆದು ಅಂದ್ರೆ
ನೀವು ದೊಡ್ಡ ಪುಣ್ಯವಂತರು. ನೀವು ಅರ್ಥ ಆಗ್ತೇನೆ ಹೇಳ್ತಾ ಇರೋದು. ಪ್ರತಿ ಒಂದು ಅಂಗಗಳು ನಮ್ಗೆ ಕರೆಕ್ಟ್ ಆಗಿ ಕೆಲಸ ಮಾಡಕತ್ತಾವಂದ್ರ ನಿಜವಾಗ್ಲು ದೇವ್ರು ನಮ್ಮ ಮೇಲೆ ಕೃಪೆ ತೋರಿಸಿದಾನೆ ಅಂತಾನೆ ಅರ್ಥ. 9 ತಿಂಗಳಲ್ಲಿ ತಾಯಿ ಗರ್ಭದಲ್ಲಿ ಪ್ರತಿಯೊಂದು ಅಂಗಗಳು ಕರೆಕ್ಟ್ ಆಗಿ ನಡಿಬೇಕು ಅನ್ನೋ ನಮ್ಮ ದೇಹದಲ್ಲಿ ಎನರ್ಜಿ ಕ್ರಿಯೇಟ್ ಆಗ್ತಾ ಇರಬೇಕು. ಅದಕ್ಕೆ ತಾಯಿಗೆ ಏನ್ ಮಾಡ್ತಾರೆ, ಗರ್ಭಿಣಿಯಾಗಿದ್ದಂತ ತಾಯಿಗೆ ಆಹಾರವನ್ನ ಕರೆಕ್ಟ್ ಆಗಿ ಕೊಡಬೇಕು, ಪೋಷಕಾಂಶಗಳನ್ನ ಕರೆಕ್ಟ್ ಆಗಿ ಕೊಡಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಏನಾದ್ರೂ ತಾಯಿ ಗರ್ಭವತಿ ಇದ್ದಾಗ ಏನಾದ್ರೂ ಹೆಚ್ಚು ಕಡಿಮೆ ಆಹಾರ ಸಿಗ್ಲಿಲ್ಲಪ್ಪ ಅಂತಂದ್ರೆ ಮಗುವಿನ ಮೇಲೆ ಪರಿಣಾಮ ಬೀರ್ತದೆ. ಯಾಕಂದ್ರೆ 9 ತಿಂಗಳಲ್ಲಿ ನಮ್ಮ ದೇಹದ ಎಲ್ಲ ಅಂಗಗಳು ಈಗೇನ್ ಕೆಲಸ ಮಾಡಕತ್ತಾವಲ್ಲ ಇವೆಲ್ಲವೂ ಆಗ್ಬೇಕು. ಅರ್ಥ ಆಯ್ತಾ? ಸೊ ಹಾಗಾಗಿ ನಮ್ಮ ದೇಹದಲ್ಲಿ ತಿಂದಿರುವ ಆಹಾರ ಎನರ್ಜಿ ಆಗಿ ಕನ್ವರ್ಟ್ ಆಗಿ ಒಂದೇ ರೀತಿಯಲ್ಲಿ ಆಗುತ್ತಾ? ನೋ, ನಥಿಂಗ್. ಒಂದೇ ರೀತಿಯಲ್ಲಿ ಆಗಲ್ಲ, ಅದು ಎಲ್ಲ ಕೆಲಸಗಳನ್ನ ಮಾಡುತ್ತೆ. ಸೊ ಹಾಗಾಗಿ ನೀವು ಒಂದ್ ತಿಳ್ಕೊಳ್ಬೇಕು, ನಮ್ಮ ದೇಹದಲ್ಲಿ ನಡೀತಕ್ಕಂತ ಎಲ್ಲಾ ಕೆಲಸಗಳಿಗೆ ಕಾರಣ ಎನರ್ಜಿ. ಹೌ ಇಟ್ ಪ್ರೊಡ್ಯೂಸ್ ಬೈ ದ ರೆಸ್ಪಿರೇಟರಿ ಸಿಸ್ಟಮ್. ಅದಕ್ಕೆ ಕಾರಣ ಏನು? ನಮ್ಮ ಜೀವಕೋಶ ವ್ಯವಸ್ಥೆ. ರೆಸ್ಪಿರೇಷನ್ ಇಲ್ಲ ಅನ್ಕೊಳ್ಳಿ, ಅದೇನಾದ್ರೂ ಆಕ್ಸಿಜನ್ ನಮಗ್ ಕೊಡ್ಲಿಲ್ಲ ಅಂತ ಅನ್ಕೊಳ್ಳಿ, ನಾವು ಉಸಿರಾಟ ಮಾಡಿಲ್ಲ ಅಂತ ಅನ್ಕೊಳ್ಳಿ, ಅದು ನಮ್ಮ ದೇಹದಲ್ಲಿ ಈ ಕೆಲಸ ನಡೆಯೋದೇ ಇಲ್ಲ, ನಿಂತು ಬಿಡುತ್ತೆ. ಓಡಾಡೋದ್ ನಿಂತು ಬಿಡುತ್ತೆ. ಬಾಡಿ ಡೆಡ್ ಆಗತ್ತಾ? ಬಾಡಿ ಡೆಡ್ ಆದ್ಮೇಲೆ ಇವ್ ಯಾವು ಆಗೋದೇ ಇಲ್ಲ, ಮುಗದೇ ಹೋಯ್ತು ಕತೆ. ಅದಕ್ಕೆ ನಮ್ಮ ದೇಹದ ಕ್ಷಣ ಕ್ಷಣಕ್ಕೂ ಉಸಿರಾಟ ಅನ್ನೋದು ನಡೆಯಲೇಬೇಕು. ಅದಕ್ಕೆ ಕಾರಣಕರ್ತರು ಯಾರಪ್ಪ ಅಂದ್ರೆ ಅದು ಶ್ವಾಸಕೋಶ. ಅದಕ್ಕೆ ನೋಡಿ, ನಮ್ಮ ದೇಹದಲ್ಲಿ ಹೇಗೆ ಹಾರ್ಟ್ ಬೀಟ್ 24x7 ಕೆಲಸ ಮಾಡ್ತಾ ಇದೆಯೋ ಹಾಗೇನೆ 24x7 ಕೆಲಸ ಮಾಡೋ ಮತ್ತೊಂದು ಅಂಗ ಅಂದ್ರೆ ಅದು ಶ್ವಾಸಕಾಂಗ. ನಾವು ಮಲಗಿರ್ಲಿ, ಓಡಾಡ್ತಿರ್ಲಿ, ನಿಂತಿರ್ಲಿ, ನಗತಿರ್ಲಿ, ಸಿಟ್ಟಿಗೇರಿರ್ಲಿ, ಯಾವುದೇ ಕೆಲಸದಲ್ಲಿ ನಿರಂತರವಾಗಿ ನಾವು ತೊಡಗಿದ್ರು ಕೂಡ ರೆಸ್ಪಿರೇಟರಿ ಸಿಸ್ಟಮ್ ಮಾತ್ರ ಕೆಲಸ ಮಾಡ್ತಾನೆ ಇರ್ತದೆ. ಕೆಲಸ ಮಾಡ್ತಾನೆ ಇರ್ಬೇಕದು. ಆ ಭಗವಂತ ನಾವ್ ಈಗೇನ್ ಕೆಲಸ ಮಾಡ್ತೀವಲ್ಲ ಈ ತರ ಕೆಲಸ ಮಾಡೋದನ್ನು ಕೂಡ ಏನಾದ್ರೂ ಉಸಿರಾಟದ ನೀನೇ ಮಾಡು ಅಂತ ಬಿಟ್ಟಿದ್ನಂದ್ರೆ ನಾವು ಉಸಿರಾಟ ಮಾಡೋದ್ ಬಿಟ್ಟು ಬೇರೆ ಯಾವ್ದು ಮಾಡ್ತಿರ್ಲಿಲ್ಲ. ಉಸಿರಾಡ್ತಿರ್ಬೇಕಪ್ಪ, ಇಲ್ಲ ಸತ್ತೋತೀವಿ ಅಂತಿತ್ತು. ನೀನು ಎಲ್ಲಾ ಕೆಲಸ ಮಾಡ್ತೀಯಲ್ಲ ಅದ್ರಂಗ ಉಸಿರಾಡೋದು ನೀನೇ ಮಾಡು ಅಂತ ಹೇಳಿದ್ರ ನಿದ್ದೆನೆ ಮಾಡ್ತಿರ್ಲಿಲ್ಲ ನಾವು. ಹೌದಾ ಅಲ್ಲ? ಅದು ನಮ್ಮ ದೇಹಕ್ಕೆ ತನ್ನಷ್ಟಕ್ಕೆ ತಾನೇ ಕೆಲಸವನ್ನ ಮಾಡ್ತಾ ಇದೆ ಅಂದ್ರೆ ನಮ್ಮ ಬ್ರೇನ್ ಎಷ್ಟು ಅದ್ಭುತವಾಗಿ ವರ್ಕ್ ಮಾಡ್ತಾ ಇದೆ. ಆ ಬ್ರೇನ್ ಬಗ್ಗೆ ಬಂದಾಗ ನಾ ಹೇಳ್ತೇನೆ. ಬ್ರೇನ್ ಅಲ್ಲೇ ಮೆಡಲ ಅಬ್ಲಾಂಗೇಟ ಅಂತ ಇರುತ್ತ, ಇವು ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡಿಸ್ತಿರ್ತ, ಅದು ನಿಲ್ಸ್ತಿಲ್ಲ. ಅದು ಸ್ವಲ್ಪ ಅದಕ್ಕೆ ಹಿಂದ ಪೆಟ್ಟು ಬಿಡಬಾರ್ದು ಅಂತ ಹೇಳ್ತಾರ. ಯಾವ ಅಂಗ ಬಂದ್ ಆಗ್ತದ ಗೊತ್ತಿಲ್ಲ. ಹಾರ್ಟ್ ಬೀಟ್ ತನ್ನಷ್ಟಕ್ಕೆ ತಾನೇ ನಡೀತಾ ಇದೆ. ಡೈಜೆಸ್ಟಿವ್ ಸಿಸ್ಟಮ್ ತನ್ನಷ್ಟಕ್ಕೆ ತಾನೇ ನಡೀತಾ ಇದೆ. ಲಂಗ್ಸ್ ವರ್ಕಿಂಗ್ ತನ್ನಷ್ಟಕ್ಕೆ, ರೆಸ್ಪಿರೇಟರಿ ಸಿಸ್ಟಮ್ ತನ್ನಷ್ಟಕ್ಕೆ ತಾನೇ ಕೆಲಸ ನಡೀತಾ ಇದೆ. ಇವೆಲ್ಲ ಏನಂದ್ರೆ ಮಿದುಳಿನ ಒಂದು ಅದ್ಭುತ ಅಂಗ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ. ಹಾಗಾದ್ರೆ ನಮಗ್ ಒಂದು ಸ್ಪಷ್ಟ ಆಗ್ಬೇಕಾಗಿದೆ. ಇಲ್ಲಿವರೆಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ತಿಂದಿರುವ ಆಹಾರ ಎನರ್ಜಿ ಎನರ್ಜಿ ಕನ್ವರ್ಟ್ ಆಗುತ್ತೆ, ಎನರ್ಜಿ ಇಷ್ಟೆಲ್ಲ ಬೇಕಾಗತ್ತೆ, ಎನರ್ಜಿನ ಬಳಸ್ಕೊಳ್ಳೇಬೇಕು. ಸರ್ ಹಾಗಾದ್ರೆ ಎನರ್ಜಿ ಇರೋದಾದ್ರೆ ಎಲ್ಲಿ? ನಮ್ಮ ದೇಹದಲ್ಲಿ ಎಲ್ಲಿರುತ್ತೆ ಎನರ್ಜಿ? ನಾವದ್ರೆ ಹೆಂಗ್ ಬಳಸ್ಕೊಳ್ತೀವಿ? ಇಡೀ ಪಾಠ ಅದನ್ನೇ ಹೇಳಕ್ ಹೊರಟಿದೆ. ಇಡೀ ಕಂಪ್ಲೀಟ್ ಟಾಪಿಕ್ ನಮ್ಗೆ ಏನ್ ತಿಳಿಸ್ಕೊಡಕ್ ಹೊಂಟಿದೆ ಅಂದ್ರೆ ಎನರ್ಜಿ ಹೆಂಗ್ ಉತ್ಪತ್ತಿ ಆಗತ್ತೆ, ಎನರ್ಜಿ ನಾವ್ ಹೆಂಗ್ ಸ್ಟೋರ್ ಮಾಡ್ತೀವಿ, ಎನರ್ಜಿನ ನಾವ್ ಹೆಂಗ್ ಬಳಸ್ತೀವಿ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಲೆಟ್ ಅಸ್ ಸೀ ದಟ್. ಇಲ್ಲಿ ನೋಡಿ, ನಮ್ಮ ದೇಹದಲ್ಲಿ ಕೋಟ್ಯಾಂತರ ಟ್ರಿಲಿಯನ್ ಸೆಲ್ಸ್ ಇದಾವ. ಏನ ಟ್ರಿಲಿಯನ್ ಸೆಲ್ಸ್ಗಳು ಇದಾವ ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಎಷ್ಟು ಟ್ರಿಲಿಯನ್ ಸೆಲ್ಗಳಂತಂದ್ರೆ ನಮ್ಮ ದೇಹದಲ್ಲಿ ಈ ತರ ಒಂದು ಸೆಲ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಈಗ ನಾನು ಜಸ್ಟ್ ಹೆಂಗ ಬಿಡುಗಡೆ ಆಗತ್ತೆ ಅನ್ನೋದು ಜಸ್ಟ್ ಎಕ್ಸಾಂಪಲ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ನಮ್ಮ ದೇಹದಲ್ಲಿ ಗ್ಲೂಕೋಸ್ ಅಲ್ಲಿ 6 ಕಾರ್ಬನ್ ಮಾಲಿಕ್ಯೂಲ್ಸ್ ಇರುತ್ತೆ. ಇಷ್ಟು ತಿಳ್ಕೊಳ್ಳಿ. ಈಗ ಗ್ಲೂಕೋಸ್ ಅಲ್ಲಿ ಎಷ್ಟಿರುತ್ತೆ ಫುಲ್ ಡೀಟೇಲ್ ಆಗಿ ಬೇಡ, ನಿಮ್ಗೆ ಎಷ್ಟು ಬೇಕು ಅಷ್ಟೇ ಹೇಳ್ತಾ ಇದ್ದೀನಿ. ಹಂಗ್ ಪೂರ ಡೀಟೇಲ್ ಹೋದ್ರೆ ಮತ್ತೆ ಈ ಚಾಪ್ಟರ್ ಮುಗಿಯಲ್ಲ. ಅರ್ಥ ಆಯ್ತಾ? ಅಷ್ಟು ಡೀಪ್ ಆಗಿ ನಾ ಹೇಳ್ತಾ ಇದ್ದೀನಿ. ನಿಮ್ಗೆ ಏನ್ ಬೇಕು ಅಷ್ಟೇ ಮಾತ್ರ ಹೇಳ್ತಾ ಇದ್ದೀನಿ. ಆದ್ರೂ ಟ್ರೈ ಮಾಡ್ತಾ ಇದ್ದೀನಿ.
ಗ್ಲೂಕೋಸ್ 6 ಕಾರ್ಬನ್ ಅನ್ನ ಒಳಗೊಂಡಿರುತ್ತೆ. ಎಷ್ಟು ಕಾರ್ಬನ್ ಮಾಲಿಕ್ಯೂಲ್ಸ್ ಒಳಗೊಂಡಿರುತ್ತೆ? ಎಷ್ಟು ಮಾಲಿಕ್ಯೂಲ್ಸ್ ಒಳಗೊಂಡಿರುತ್ತೆ? 6. ಡ್ಯೂರಿಂಗ್ ದ ಫಸ್ಟ್ ಸ್ಟೆಪ್ ಆಫ್ ರೆಸ್ಪಿರೇಷನ್ ದ ಗ್ಲೂಕೋಸ್ ಬ್ರೇಕ್ ಇಂಟು 2 ಪೈರುವೇಟ್. ಆ 6 2 ಒಡೆದು ಮಾಡುತ್ತೆ. ಅದನ್ನ ನಾವು ಪೈರುವೇಟ್ ಅಂತ ಕರಿತೀವಿ. ಎಷ್ಟಾಗತ್ತೆ? ಹಾಗಾದ್ರೆ ಇದ್ದ 6 ಗ್ಲೂಕೋಸ್ ಏನಾಗತ್ತೆ? ಆಟೋಮೆಟಿಕ್ ಆಗಿ 2 ಪೈರುವೇಟ್ ಆಗತ್ತೆ. ಎಷ್ಟು ಪೈರುವೇಟ್ ಕನ್ವರ್ಟ್ ಆಗುತ್ತೆ? 2 ಪೈರುವೇಟ್. ಹಾಗಾದ್ರೆ 1 ಪೈರುವೇಟ್ ಈಸ್ 3 ಕಾರ್ಬನ್. ಅರ್ಥ ಆಯ್ತಾ? ನಮ್ಮ ದೇಹದಲ್ಲಿ ನಾ ಹೇಳಿದೆಲ್ಲ, ನಾವು ತಿಂದಿರುವ ಆಹಾರ ಆಲ್ಮೋಸ್ಟ್ ಆಲ್ ಕಾರ್ಬನ್ ಇಂದ ಕೂಡಿರುತ್ತೆ. ರೈಟಾ? ಸರಿ, ಹಾಗಾದ್ರೆ ದಿಸ್ ಪ್ರೊಸೆಸ್ ಟೇಕ್ಸ್ ಪ್ಲೇಸ್ ಇನ್ ದ ಸೈಟೋಪ್ಲಾಸಮ್. ನಮ್ಮ ದೇಹದಲ್ಲಿ ಎರಡು ರೀತಿಯಲ್ಲಿ ಕೆಲಸ ನಡೆಯುತ್ತೆ. ಎರಡು ರೀತಿಯಲ್ಲಿ ಕೆಲಸ ಅಂದ್ರೆ ಗಾಳಿಯಲ್ಲಿ ಹೋದಾಗ, ನಮ್ಮ ದೇಹದಲ್ಲಿ ಆಕ್ಸಿಜನ್ ಹೋದಾಗ ಮತ್ತು ಆಕ್ಸಿಜನ್ ಇಲ್ಲದೆ ಇರುವಾಗ. ಅರ್ಥ ಆಯ್ತಾ? ನಾವು ಶ್ವಾಸಕೋಶದಿಂದ ಗಾಳಿಯನ್ನ ತೆಗೆದುಕೊಳ್ತೀವಿ. ಆಕ್ಸಿಜನ್ ದೇಹ ಸಿಕ್ಕಾಗ ಹೆಂಗ್ ಬಳಸ್ತದೆ, ಆಕ್ಸಿಜನ್ ಸಿಗದೆ ಇರಾಗ ಹೆಂಗ್ ಬಳಸ್ತದೆ. ಎಷ್ಟೋ ಸಲ ನಮಗೆ ಆಕ್ಸಿಜನ್ ಸಿಗಲ್ಲ. ಅರ್ಥ ಆಯ್ತಾ? ಎಷ್ಟೋ ಸಲ ನಮಗೆ ಆಕ್ಸಿಜನ್ ಸಿಗಲ್ಲ. ಆ ಸಂದರ್ಭದಲ್ಲಿ ದೇಹ ಹೆಂಗ್ ಬಳಸ್ಕೊಳ್ತದೆ ಅಂತ ನೋಡೋಣ. ಈಗ ದ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಇಲ್ ಬಿ ರಿಲೀಸ್ಡ್. ನೋಡಿ ಏನಾಗತ್ತೆ, ಈಗ ಗ್ಲೂಕೋಸ್ ಅನ್ನುವಂಥದ್ದು 6 ಕಾರ್ಬನ್ ಎರಡು ರೀತಿಯಲ್ಲಿ ನಡೆಯುತ್ತೆ ಅಂತ ಹೇಳಿದೆ ನಾನು. ಅರ್ಥ ಆಯ್ತಾ? ಏರೋಬಿಕ್ ಅಂಡ್ ಅನ್ಏರೋಬಿಕ್ ಅಂತ ಕರಿತೀವಿ ನಾವು. ಏರೋಬಿಕ್ ಮತ್ತು ಎನೋರೋಬಿಕ್. ಆಮ್ಲಜನಕ ಸಹಿತ ಮತ್ತು ಆಮ್ಲಜನಕ ರಹಿತ. ಆಮ್ಲಜನಕ ಸಹಿತ ಅಂದ್ರೆ ಆಕ್ಸಿಜನ್ ಸಿಕ್ಕು, ಸರಿಯಾಗಿ ನೆನ್ಪಿಟ್ಕೊಡ್ರಿ, ಕನ್ಫ್ಯೂಸ್ ಮಾಡ್ಕೊಂಡು. ಇದು ಅರ್ಥ ಆಗಿಲ್ಲ ಅಂದ್ರೆ ಎನರ್ಜಿ ಹೆಂಗ್ ಕನ್ವರ್ಟ್ ಆಗತ್ತೆ ನಿಮ್ಗೆ ಕೊನೆವರೆಗೂ ಗೊತ್ತಾಗಲ್ಲ. ಆಕ್ಸಿಜನ್ ಸಿಕ್ಕಾಗ ಯಾವ ತರ ಅಲ್ಲಿ ಎನರ್ಜಿ ಕ್ರಿಯೇಟ್ ಆಗತ್ತೆ ಅಥವಾ ಯಾವ ತರ ಬಳಸ್ಕೊಳ್ತದೆ ಜೀವಕೋಶ, ಎನರ್ಜಿ ಸಿಗದೆ ಇರಾಗ ಯಾವ ತರ ಜೀವಕೋಶ ಬಳಸ್ಕೊಳ್ತದೆ. ಈ ನೋಡಿ, ಇದನ್ನು ಫುಲ್ ಡೀಟೇಲ್ ಆಗಿ ನೋಡೋಣ. ಈಗ ಇಲ್ಲಿ ಅನಾರೋಬಿಕ್ ರೆಸ್ಪಿರೇಷನ್ ಇನ್ ಈಸ್ಟ್ ಅಂತ ಕೊಟ್ಟಿದ್ದೇನೆ. ಸಾಮಾನ್ಯವಾಗಿ ನೀವು ಬ್ರೆಡ್ ಮಾಡಲೇ ನೋಡಿರ್ಬೋದು. ಬ್ರೆಡ್ ಮಾಡ್ತಾರಲ್ಲ, ಬ್ರೆಡ್ ಮಾಡೋರು ಏನ್ ಮಾಡ್ತಾರ, ಅದಕ್ಕೆ ಈಸ್ಟ್ ಹಾಕ್ತಾರ. ಈಸ್ಟ್ ಹಾಕ್ಬಿಡ್ತಾರ. ಈಸ್ಟ್ ಯಾಕೆ ಹಾಕ್ತಾರ ಅಂದ್ರೆ ಅದು ಕಂಪ್ಲೀಟ್ ಬೆಸ್ಟ್ ಎಕ್ಸಾಂಪಲ್ ಎನ್ಎರೋಬಿಕ್ ರೆಸ್ಪಿರೇಷನ್. ಎನ್ಎರೋಬಿಕ್ ರೆಸ್ಪಿರೇಷನ್ ಗೆ ಬೆಸ್ಟ್ ಎಕ್ಸಾಂಪಲ್ ಈಸ್ಟ್. ಅದೇನ್ ಮಾಡುತ್ತೆ, ಆಲ್ಕೋಹಾಲ್ ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದು ಈಸ್ಟ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ? ಆಲ್ಕೋಹಾಲ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಪ್ರೊಡ್ಯೂಸ್ ಮಾಡೋದ್ರಿಂದಾಗಿ ಕಂಪ್ಲೀಟ್ ಆಗಿ ಅದರ ದೇಹದ ಒಳಗಡೆ ನಡೀತಕ್ಕಂಥ ಕೆಲಸ. ಈಗ ಗ್ಲೂಕೋಸ್ ಏನಾಯ್ತು, ಪೈರುವೇಟ್ ಕನ್ವರ್ಟ್ ಆಯ್ತು. ಆದ್ರೆ ನೆನಪಿಟ್ಕೊಳ್ಳಿ, ಆಕ್ಸಿಜನ್ ಇಲ್ಲದೆ ಇರಾಗ ನಮ್ಮ ದೇಹದ ಜೀವಕೋಶ ಸೈಟೋಪ್ಲಾಸಮ್ ಅಲ್ಲಿ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ಸೈಟೋಪ್ಲಾಸಮ್ ಅಂದ್ರೆ ಏನ್ ಗೊತ್ತಾ? 9th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ರಿ. ಈಗ ಇಡೀ ಜೀವಕೋಶ ಇರುತ್ತಲ್ಲ, ಆ ಜೀವಕೋಶದ ಒಳಗಡೆಗೆ ಲಿಕ್ವಿಡ್ ಕಂಟೆಂಟ್ ಇರುತ್ತೆ. ಅದನ್ನ ನಾವೇನಂತೀವಿ, ಸೈಟೋಪ್ಲಾಸಮ್ ಅಂತ ಕರಿತೀವಿ. ಯಾವಾಗಿದು? ಆಕ್ಸಿಜನ್ ಇಲ್ಲದೆ ಇರಾಗ ಎಲ್ಲಿ ನಡೆಯುತ್ತೆ? ಆಕ್ಸಿಜನ್ ಇಲ್ಲದೆ ಇರಾಗ ಎಲ್ಲಿ ನಡೆಯುತ್ತೆ? ಸೈಟೋಪ್ಲಾಸಮ್ ಅಲ್ಲಿ ನಡೆಯುತ್ತೆ. ಆಯ್ತಾ? ಎನರ್ಜಿ ಬಿಡುಗಡೆ ಆಗೋದನ್ನ ಹೇಳ್ತಾ ಇರೋದು ಸೈಟೋಪ್ಲಾಸಮ್ ಅಲ್ಲಿ ನಡೆಯುತ್ತೆ. ಎನರ್ಜಿ ಸಿಕ್ಕಾಗ ಎಲ್ಲಿ ನಡೆಯುತ್ತೆ ಗೊತ್ತಾ? ಅದು ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಅದಕ್ಕೆ ನೀವು ಹೋದ ವರ್ಷ ಕಲ್ತಿರ್ಬೋದು, ದ ಪವರ್ ಹೌಸ್ ಆಫ್ ಸೆಲ್ಸ್. ದ ಪವರ್ ಮೀನ್ಸ್ ಎನರ್ಜಿ. ನಮ್ಮ ದೇಹಕ್ಕೆ ಎನರ್ಜಿ ಬರುತ್ತೆ ಅಂತ ಹೇಳ್ತಿದ್ದೀನಿ. ಎನರ್ಜಿ ಎಲ್ಲಿಂದ ಬರುತ್ತೆ? ಎನರ್ಜಿ ಬರೋದು ನಮ್ಮ ಜೀವಕೋಶದ ಒಳಗಡೆ ಇರುವ ಮೈಟೋಕಾಂಡ್ರಿಯಾದಿಂದ. ಅರ್ಥ ಆಯ್ತಾ? ನೀವು ಫುಲ್ ಡೀಟೇಲ್ ಬೇಡ, ಜಸ್ಟ್ ಇಷ್ಟೇ ಅರ್ಥ ಮಾಡ್ಕೊಳಕ ಹೋಗಿ. ಏನಂದ್ರೆ ನಮ್ಮ ದೇಹಕ್ಕೆ ಶಕ್ತಿ ಬರ್ತಾ ಇದೆ ಅಂದ್ರೆ, ಶಕ್ತಿ ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಒಂದು ಎರಡು ರೀತಿಯಲ್ಲಿ ಶಕ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಆಕ್ಸಿಜನ್ ಇದ್ದಾಗ ಫುಲ್ ಪ್ರೊಡ್ಯೂಸ್ ಮಾಡುತ್ತೆ, ಹೈಯೆಸ್ಟ್ ಪ್ರಮಾಣ. ಆಯ್ತಾ? ಆಕ್ಸಿಜನ್ ಇಲ್ಲದಾಗ ಅತಿ ಸ್ವಲ್ಪ ಪ್ರಮಾಣ ಮಾಡುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಆಕ್ಸಿಜನ್ ಇಲ್ದಾಗ ಪ್ರೊಡ್ಯೂಸ್ ಮಾಡುವಂಥದ್ದು. ಇದು ಈಸ್ಟ್ ಏನ್ ಮಾಡುತ್ತೆ, ಈ ತರ CO2 ನ ಬಳಸ್ಕೊಂಡು ಆಟೋಮೆಟಿಕ್ ಆಗಿ ಈಸ್ಟ್ ಅಲ್ಲಿ ಏನ್ ಮಾಡುತ್ತೆ, ತನ್ನ ದೇಹದ ಒಳಗಡೆಗೆ, ಸೈಟೋಪ್ಲಾಸಮ್ ಒಳಗಡೆಗೆ ಅದೇನ್ ಮಾಡುತ್ತೆ, ಬಿಡುಗಡೆ ಮಾಡ್ತಾ ಹೋಗ್ತಾ ಎನರ್ಜಿ. ಅದರಿಂದ ಏನಾಗುತ್ತೆ, ಎಥನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಆ ಎನರ್ಜಿ ಪ್ರೊಡ್ಯೂಸ್ ಮಾಡೋದ್ರಿಂದಾಗಿನೇ ಆ ಹಿಟ್ ಏನಾಗುತ್ತೆ, ಉಬ್ಬುತ್ತೆ. ಆಯ್ತಾ? ಆ ಹಿಟ್ ಏನಾಗುತ್ತೆ,
ಉಬ್ಬುತ್ತಾ ಹೋಗ್ತದೆ. ಇಲ್ಲಿ ಕೊಟ್ಟಿದೆ ನೋಡಿ, an aerobic respiration occurs in the absence of oxygen. Yeast converts pyruvate into ethanol and carbon dioxide. ಏನೇನ್ ಪ್ರೊಡ್ಯೂಸ್ ಮಾಡುತ್ತದು? ಎಥನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದು? ಯಾವಾಗ? ಯಾವಾಗ? ನೋ ಆಕ್ಸಿಜನ್ ಇಲ್ಲದೇನೆ ಕೆಲಸ ಮಾಡುವಂತ ಒಂದು ಜೀವಿ ಅಂದ್ರೆ ಅದು ಅನಾರೋಬಿಕ್ ರೆಸ್ಪಿರೇಷನ್ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಈಸ್ಟ್ ಅಂತ ನಾವ್ ಹೇಳ್ಬೋದು. ಅಷ್ಟೇ ಅಲ್ಲ, ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಇಟ್ ವಿಲ್ ಬಿ ರಿಲೀಸ್ಡ್. ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಆಸ್ ಫರ್ಮಿಟೇಷನ್. ಇದನ್ನ ಹುದುಗುವಿಕೆ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಫರ್ಮಿಟೇಷನ್ ಅಂದ್ರೆ ಏನ್ ಗೊತ್ತಾ? ಆ ಹಿಟ್ ಏನಾಗತ್ತೆ? ಹುದುಗುತ್ತಾ ಹೋಗ್ತದೆ. ಸ್ವಲ್ಪ ಹಿಟ್ ಹಾಕಿರ್ತಾರ, ಅವ್ರು ನೋಡಿದೀರಾ? ಬ್ರೆಡ್ ಮಾಡಲ್ ನೋಡಿರಲಿಲ್ಲ? ಈಸ್ಟ್ ಯಾಕೆ ಹಾಕ್ತಾರೆ ಅಂದ್ರೆ ಇದಕ್ಕೆ. ಅದೇನಾಗತ್ತೆ? ಜಾಗ ಇಲ್ದಂಗ ಆಗತ್ತ ಅದಕ್ಕ ಹೊರಗಡೆ ಹೋಗೋದಕ್ಕ. ಆ ಜಾಗ ಇಲ್ದಂಗ ಆದಾಗ ಕಂಪ್ಲೀಟ್ ಆಗಿ ಇಷ್ಟೇ ಇದ್ದು ಹಿಟ್ ಏನಾಗತ್ತೆ? ದೊಡ್ಡದಾಗ್ತಾ ಬರ್ತದೆ. ಅರ್ಥ ಆಯ್ತು? ಅದಕ್ಕೆ ಇಷ್ಟಿದ್ದು ಹಿಟ್ಟು ಇಷ್ಟ ಆಗತ್ತೆ, ಇಷ್ಟೇ ಇದ್ದಿದ್ದು ಹಿಟ್ಟು ಇಷ್ಟು ದೊಡ್ಡದು ಬ್ರೆಡ್ ಆಗತ್ತೆ. ಇದು ಈಸ್ಟ್ ಅಲ್ಲಿ. ಇನ್ನು ಮನುಷ್ಯನಲ್ಲೇ ನೋಡಮ್ಮ, ಮನುಷ್ಯನಲ್ಲಿ ಕೂಡ ಸರ್ ಆಕ್ಸಿಜನ್ ಇಲ್ಲದೆ ನಾವು ನಮ್ಮ ದೇಹದಲ್ಲಿ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾ ಇದೀವಾ? ಎಸ್, ನಮ್ಮ ದೇಹದಲ್ಲಿ ಎರಡು ರೀತಿಯಲ್ಲಿ ನಡೆಯುತ್ತೆ. ನಮ್ಮ ದೇಹದಲ್ಲಿ ಕೂಡ ಅನಾರೋಬಿಕ್ ಮತ್ತೆ ಏರೋಬಿಕ್ ಎರಡೂ ನಡೀತಾ ಇದೆ. ಅನಾರೋಬಿಕ್ ರೆಸ್ಪಿರೇಷನ್ ನಮ್ಮ ದೇಹದಲ್ಲಿ ಕೂಡ ಹೇಗ್ ನಡೆಯುತ್ತೆ? ಮಜಲ್ಸ್ ಅಲ್ಲಿ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ಮಜಲ್ಸ್ ಅಲ್ಲಿ ನಡೆಯುತ್ತೆ, ಸ್ನಾಯುಗಳಲ್ಲಿ ನಡೆಯುತ್ತೆ. ಈಗ ನಾವು ಸಾಮಾನ್ಯವಾಗಿ ಆಕ್ಸಿಜನ್ ತಗೊಳ್ತೀವಿ, ಹೌದಾ? ಸಾಮಾನ್ಯವಾಗಿ ಆಕ್ಸಿಜನ್ ತಗೊಂಡಾಗ ನಮ್ಮ ದೇಹಕ್ಕೆ ಎಲ್ಲಾ ಕಡೆಗೆ ಹೋಗಿ ಅದು ಆಹಾರನ ಬ್ರೇಕ್ ಮಾಡಿ ಎನರ್ಜಿ ಸಿಗುತ್ತೆ ಅಂತ ನಮಗ್ ಗೊತ್ತಾಗಿದೆ. ಸ್ಪಷ್ಟವಾಗಿ ಐಡಿಯಾ ನಮಗ್ ಪರ್ಫೆಕ್ಟ್ ಆಗಿ ಬಂದಿದೆ. ಅಲ್ಲಿ ಏನಾಗಿತ್ತು? ಈಸ್ಟ್ ಅಲ್ಲಿ ಎಥನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗಿತ್ತಲ್ವಾ? ಅದನ್ನ ನೆನ್ಪಿಟ್ಕೊಳ್ತಾ ಇಲ್ಲಾಂದ್ರೆ ಏನು ಅರ್ಥ ಆಗಲ್ಲ. ಎಥನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗಿತ್ತು. ಆದ್ರೆ ನಮ್ಮ ದೇಹದಲ್ಲಿ ಮಜಲ್ಸ್ ಅಲ್ಲಿ ನಡೀತದೆ. ಯಾವಾಗ ನಡೆಯುತ್ತೆ ಸರ್? ಈಗ ನೋಡಿ ಏನಾಗುತ್ತೆ, ನಾವು ಓಡ್ತಾ ಇರ್ತೀವಿ, ಬಾಡಿ ಹೀಟ್ ಆಗ್ತಾ ಇರುತ್ತೆ. ನಮ್ಮ ಮಜಲ್ಸಿಗೆ ಬೇಕಾದಷ್ಟು ಆಕ್ಸಿಜನ್ ಸಿಗಲ್ಲ. ಆದ್ರೂ ನಾವೇನ್ ಮಾಡ್ತೀವಿ ಗೊತ್ತಾ? ನಮ್ಮ ಬ್ರೇನ್ ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ, ಯು ಕಾಂಟ್ ಇಮ್ಯಾಜಿನ್ ಮಾಡಕ್ ಆಗಲ್ಲ ನಿಮ್ಗೆ, ಅಷ್ಟು ಅದ್ಭುತವಾಗಿ ಕೆಲಸ ನಡೀತಾ ಇರುತ್ತೆ. ನೀವು ಓಡ್ತಾ ಇರುವಾಗ ಅವನು ಫಾಸ್ಟ್ ಓಡ್ತಾ ಇದ್ದಾನೆ, ಅವನಿಗೆ ಆಕ್ಸಿಜನ್ ಬಹಳ ಬೇಕು. ಯಾಕಂದ್ರೆ ಓಡ್ಬೇಕು ಅಂದ್ರೆ ಎನರ್ಜಿ ಬಹಳ ಯೂಸ್ ಮಾಡ್ತೀರಿ. ನಡಿಬೇಕಂದ್ರ ಎಷ್ಟು ಮಾಡ್ತೀರಾ? ನಡೆಯೋದಕ್ಕೂ ಓಡೋದಕ್ಕೂ ವ್ಯತ್ಯಾಸ ಅದ ಇಲ್ವೇನ್ರಿ? ನೀವು ಕಂಟಿನ್ಯೂ ಮನೆಯಿಂದ ನಿಮ್ ಶಾಲೆ ತನ ಓಡ್ರಿ, ಸಾಕಾಗ್ಬಿಡ್ತದ. ಮಜಲ್ಸ್ ಎಲ್ಲ ಸೋತ್ ಹೋಗ್ತಾವ, ಎನರ್ಜಿ ಎಲ್ಲ ಕಡಿಮೆ ಆಯ್ತು. ಯಾಕ ಸಾಕಾಯ್ತೇನಂತೀವಿ ನಾವು? ಸಾಕಾಯ್ತಂದ್ರೆ ಏನು? ಲೋ ಎನರ್ಜಿ ಪ್ರೊಡ್ಯೂಸ್ ಆಯ್ತು. ಆ ಸಂದರ್ಭದಲ್ಲಿ ಎನರ್ಜಿ ಎಲ್ಲಾ ಕಡೆ ಸಪ್ಲೈ ಆಗಲ್ಲ ಆಕ್ಸಿಜನ್ ಇಂದ. ಅವಾಗ ನಮ್ಮ ದೇಹ ಏನ್ ಮಾಡ್ತಿ ಗೊತ್ತಾ? ನಮ್ಮ ದೇಹದಲ್ಲಿರುವ ಸೆಲ್, ಹಲೋ ನಾ ಹೇಳೋದ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಿಮಗೆ ಏನು ಗೊತ್ತಾಗಲ್ಲ ನೋಡಿ ನಾ ಹೇಳೋದು. ಈಗ ನಮ್ಮ ದೇಹದಲ್ಲಿ ನಾವು ಓಡ್ತಾ ಇದೀವಿ, ನಮ್ಮ ದೇಹದಲ್ಲಿ ಮಜಲ್ ಫುಲ್ ಆಕ್ಸಿಜನ್ ಕೇಳ್ತಾ ಇದೆ, ಆಕ್ಸಿಜನ್ ಸಿಗ್ತಾ ಇಲ್ಲ. ಆಕ್ಸಿಜನ್ ಸಿಕ್ಕಿಲ್ಲಪ್ಪ ಅಂದ್ರೆ ಸೆಲ್ಸ್ ಎಲ್ಲ ಸತ್ತೋಗ್ಬಿಡ್ತಾವ. ಅದಕ್ಕೆ ಅದೇನ್ ಮಾಡುತ್ತಾ? ಅನ್ಎರೋಬಿಕ್ ರೆಸ್ಪಿರೇಷನ್ ಮಾಡಕ್ ಸ್ಟಾರ್ಟ್ ಮಾಡುತ್ತಾ. ಅನ್ಎರೋಬಿಕ್ ರೆಸ್ಪಿರೇಷನ್ ಎಲ್ಲಿ ನಡೆಯುತ್ತೆ ಅಂತ ಹೇಳಿದೆ ನಾನು? ಎಲ್ಲಿ ನಡೆಯುತ್ತೆ? ಜೀವಕೋಶದಲ್ಲಿ. ಸೆಲ್ಸ್ ಅಲ್ಲಿ ಎಲ್ಲಿ ನಡೆಯುತ್ತೆ? ಅನ್ಎರೋಬಿಕ್ ರೆಸ್ಪಿರೇಷನ್ ಸೆಲ್ಸ್ ಒಳಗಡೆ ಎಲ್ಲಿ ನಡೆಯುತ್ತೆ ಅಂದ್ರೆ ಗಾಳಿ ಇಲ್ಲದಾಗ ಎಲ್ಲಿ ನಡೆಯುತ್ತೆ? ಗಾಳಿ ಇದ್ದಾಗ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಓಕೆ, ಐ ಅಂಡರ್ಸ್ಟುಡ್. ಗಾಳಿ ಇಲ್ಲದಾಗ? ವೆರಿ ಗುಡ್, ಇದು ನೆನಪಿಟ್ಕೊಳ್ಬೇಕು. ಅದು ಎಲ್ಲಿ ನಡೆಯುತ್ತೆ? ಸೈಟೋಪ್ಲಾಸಮ್ ಅಲ್ಲಿ ನಡೆಯುತ್ತೆ. ಹಾಗಾದ್ರೆ ಈ ಸೈಟೋಪ್ಲಾಸಮ್ ಏನ್ ಮಾಡ್ತಾ? ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮಗೆ ಆಕ್ಸಿಜನ್ ಸಿಕ್ಕಾಗ ಎನರ್ಜಿ ಒಂದು 32% ಸಿಕ್ತು ಅಂತ ಅನ್ಕೊಳ್ಳೋಣ. 32 ಕಣಗಳಲ್ಲಿ ಎನರ್ಜಿ ಸಿಗುತ್ತೆ. ಫುಲ್ ಡೀಟೇಲ್ ಓದಂಗಲ್ಲ, ಏನೋ ಬಹಳ ಇತ್ತು. ನಾನು ಜಸ್ಟ್ ನಿಮ್ಗೆ ಅಷ್ಟೇ, ನಿಮ್ಗೆ ಅರ್ಥ ಆಗಲ್ಲ ಅನ್ನೋದಕ್ಕೆ ಮತ್ತೆ ಹೇಳಕತ್ತೀನಿ. 32 ಕಂಟೆಂಟ್ ಸಿಕ್ತು ಅಂತ ಅನ್ಕೊಳ್ಳೋಣ. ಆದ್ರೆ ಇದು ಯಾವಾಗ? ಮೈಟೋಕಾಂಡ್ರಿಯಾದಲ್ಲಿ ಎನರ್ಜಿ ರಿಲೀಸ್ ಆದಾಗ. ಎಲ್ಲಿರುತ್ತೆ ಮೈಟೋಕಾಂಡ್ರಿಯಾ ಎಲ್ಲಿರುತ್ತೆ? ಸೆಲ್ಸ್ ಒಳಗಡೆ ಇರುತ್ತೆ. ಆದ್ರೆ ಆಕ್ಸಿಜನ್ ಸಿಗ್ತಾ ಇಲ್ಲ ಬಾಡಿಗೆ. ಆಕ್ಸಿಜನ್ ಸಿಕ್ಕಿಲ್ಲ ಅಂದ್ರೆ ಏನಾಯ್ತು? ಆಟೋಮೆಟಿಕ್ ಆಗಿ ಅದು ಸತ್ತೋಗುತ್ತೆ ಸೆಲ್. ಆದ್ರೆ ಅದೇನ್ ಮಾಡುತ್ತೆ? ಸತ್ತೋಗ್ಬಾರ್ದು ಅಂತ ಹೇಳಿ ಆ ಆಕ್ಸಿಜನ್ ಸಿಗದೆ ಇದ್ದಾಗ ಸೈಟೋಪ್ಲಾಸಮ್ ಅಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡುತ್ತಾ. ಅವಾಗ ಒಂದು 2 ಕಂಟೆಂಟ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತಾ ಅನ್ಕೊಳ್ಳಿ. ನೋಡಿ, ಆಕ್ಸಿಜನ್ ಸಿಕ್ಕಾಗ ಎಷ್ಟು ಪ್ರೊಡ್ಯೂಸ್ ಆಯ್ತು, ಆಕ್ಸಿಜನ್ ಸಿಗದೆ ಇದ್ದಾಗ ಎಷ್ಟು ಪ್ರೊಡ್ಯೂಸ್ ಆಯ್ತು? ಮ್ಯಾಕ್ಸಿಮಮ್ ಕಡಿಮೆ ಆಯ್ತಲ್ವಾ?
ಅದಕ್ಕೆ ಆಟೋಮೆಟಿಕ್ ಆಗಿ ನಮ್ಮ ಮಸಲ್ಸ್ ಎಲ್ಲ ಸೋತ್ ಬಿಡ್ತಾವ. ಕಂಟಿನ್ಯೂ ಓಡಕ್ ಆಗ್ತದನ್ರಿ? ನೀವ್ ಇಲ್ಲಿಂದ ಕಂಟಿನ್ಯೂ ಹೋಗ್ರಿ ರಾಯಚೂರ್ ತರ ಓಡಿಕೆಂತ ಆಗತ್ತ ನೋಡ್ರಿ, ಆಗಲ್ಲ. ವೈ? ಅಲ್ಲ, ನೀನು ಬ್ಯಾಟ್ರಿನ ಲ್ಯಾಪ್ಟಾಪ್ ಅಲ್ಲಿ ಎಷ್ಟಿದೆ ಅಷ್ಟು ಯೂಸ್ ಮಾಡ್ಬೋದು. ಒಂದ್ ಕಡೆ ವಿಡಿಯೋ ಹಚ್ಚಿದೀನಿ, ಒಂದ್ ಕಡೆ ಎಡಿಟಿಂಗ್ ಮಾಡ್ತಾ ಇದ್ದೀನಿ, ಒಂದ್ ಕಡೆಗೆ ಮತ್ತೊಂದು ವಿಡಿಯೋನ ಯಾವ್ದೋ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಅಷ್ಟು ಒಂದೇ ಸಲಕ್ಕೆ ಮಾಡ್ತಾ ಇದ್ದಾಗ ಬ್ಯಾಟ್ರಿ ಎಷ್ಟು ಕನ್ಸಂಪ್ಷನ್ ಆಗತ್ತಾ? ಬ್ಯಾಟ್ರಿ ಕನ್ಸಂಪ್ಷನ್ ಎಷ್ಟಾಗತ್ತಾ? ಜಾಸ್ತಿ ಆಗತ್ತಿಲ್ಲ. ನೀನ್ ಲ್ಯಾಪ್ಟಾಪ್ ಅಷ್ಟೇ ತೆಗೆದು ಸುಮ್ಮನೆ ಇಡಿ, 8 ತಾಸು ಬರುತ್ತೆ ಬ್ಯಾಟ್ರಿ. ಅದೇ ಏಕಕಾಲಕ್ಕೆ ಅಷ್ಟು ಬಳಸು, ಬ್ಯಾಟ್ರಿ ಎಷ್ಟು ಬರುತ್ತಾ? ಒಂದ್ ಅರ್ಧ ತಾಸು ಬರಂಗಿಲ್ಲ. ಸೇಮ್ ಬಾಡಿ ಕೂಡ ನಮ್ಮ ದೇಹದಲ್ಲಿ ಎನರ್ಜಿ ಐತಿ ಅಂತೇಳಿ ಕಲೆ ಬಿದ್ದು ಯೂಸ್ ಮಾಡಕ್ ಆಗತ್ತಾ? ಬರಲ್ಲ. ನೀವು ಮಾಡ್ತಂದ್ರು ಅದು ಮಾಡಕ್ ಕೊಡಂಗಿಲ್ಲ. ಸುಮ್ನೆ ನಿಂತ್ಗ, ಇಲ್ಲ ಕಾಲು ಪೂರ ಬಾತೋತಾವ ನೋಡಂತದ. ಓಡೋದು ಬಂದ್ ಮಾಡು, ಇಲ್ಲ ಅಂದ್ರೆ ನಾನು ಕಾಲನ್ನ ಬಾಯಿಸ್ಬಿಡ್ತ ನೋಡಿ, ದಪ್ಪ ಮಾಡಿಡ್ತ ನೋಡ ಅಂತ ಹೇಳ್ತದ. ಮುಲಾಜಿಲ್ಲ ಅದಕ್ಕ. ಯಾಕಂದ್ರೆ ಅದಕ್ಕೆ ಆಕ್ಸಿಜನ್ ಸಿಗ್ತಾ ಇಲ್ಲ. ಓವರ್ ಆಕ್ಸಿಜನ್ ತಗೊಳಕ್ ಆಗ್ತಾ ಇಲ್ಲ. ಯಾಕೆ ತಗೊಳಕ್ ಆಗ್ತದಿಲ್ಲ? ನಮ್ಮ ಶ್ವಾಸಕೋಶ ಎಷ್ಟು ಮಾಲಿಕ್ಯೂಲ್ ತಗೋಬೇಕು ಅಷ್ಟನ್ನ ತಗೊಂಡು ಎಷ್ಟು ರೆಸ್ಪಿರೇಟರ್ ಮಾಡ್ಬೇಕು ಅಷ್ಟು ಮಾಡಕತ್ತೆ. ಅದಕ್ಕಿಂತ ಓವರ್ಲೋಡ್ ಹಾಕಿದಾಗ ಆಟೋಮೆಟಿಕ್ ಆಗಿ ಮಸಲ್ಸ್ ಏನಾಗತ್ತೆ, ಪೇನ್ ಬರಕ್ ಸ್ಟಾರ್ಟ್ ಆಗತ್ತ. ಆ ಪೇನೆ ಅಲ್ಲಿ ಈಸ್ಟ್ನಾಗ ಉದುಗ್ ಬರುತ್ತಲ್ಲ, ಆಟೋಮೆಟಿಕ್ ಮಸಲ್ಸ್ ಉದುಗ್ ಬರಕ್ ಸ್ಟಾರ್ಟ್ ಆಯ್ತು. ಓ ಮೈ ಗಾಡ್, ಇದೇನ್ ಸರ್ ನೋವಂದ್ರ? ನಮ್ಮ ದೇಹ ಆಟೋಮೆಟಿಕ್ ಆಗಿ ಮಸಲ್ಸ್ ಏನ್ ಮಾಡುತ್ತೆ, ನಿಲ್ಲಿಸುತ್ತೆ. ಆಗ ಮಸಲ್ಸ್ ಅಲ್ಲಿ ನಡೆಯುವ ಕೆಲಸ ಇದು. ನಾ ಏನ್ ಹೇಳಕತ್ನ ಅರ್ಥ ಆಯ್ತಾ? ಅನ್ಏರೋಬಿಕ್ ರೆಸ್ಪಿರೇಷನ್ ಎಲ್ಲಿ ನಡೆಯುತ್ತೆ ನಮ್ಮ ಬಾಡಿಯಲ್ಲಿ? ಎಲ್ಲಿ ನಡೆಯುತ್ತೆ? ಯಾವಾಗ ನಡೆಯುತ್ತೆ? ಯಾವಾಗ ಬಾಡಿಗೆ ಬೇಕಾದಷ್ಟು ಆಕ್ಸಿಜನ್ ಸಿಗದೆ ಇದೆ. ಈ ಸುಮ್ನೆ ಕೂತೀರಿ, ಕಾಲ್ ನೋವು ಬಾ ಅಂದ್ರೆ ಬರ್ತಾನೆ? ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಹೇಳಿ? ನಿಮ್ಗೆ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡಕತ್ತೀರಿ. ನೀವು ಕಂಟಿನ್ಯೂ ಕೂತ್ಕೊಡ್ರಿ, ಬ್ಯಾನ್ ಆಗಿ ಸ್ಟಾರ್ಟ್ ಆಗುತ್ತೆ. ಬ್ಯಾಕ್ ಎಲ್ಲ ಬ್ಯಾನ್ ಆಗುತ್ತ, ನಡು ಬ್ಯಾನ್ ಆಗುತ್ತ. ಯಾಕಂದ್ರೆ ಪ್ರೆಷರ್ ಹೆಚ್ಚಿ ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ನೀವು ಮಲಗಿದಾಗನು ನೋಡ್ರಿ, ಒಂದೇ ಕಡೆ ಮಲಗಲ್ಲ. ಬೇಕಾದ್ರೆ ಒಂದು ಕ್ಯಾಮ್ರಾ ಇಟ್ಟು ಪೂರ ಕಂಪ್ಲೀಟ್ 8 ಅವರ್ಸ್ ನೋಡ್ರಿ ನೀವು. ಒಂದ್ಸಲ ಈ ಕಡೆ ಮಲಗಿರ್ತೀವಿ, ಒಂದ್ಸಲ ಹಂಗಾತ್ ಮಕ್ಕಂತೀವಿ, ಒಂದ್ಸಲ ಮತ್ತೆ ಈ ಕಡೆ ಸೈಡ್ ಮಕ್ಕಂತೀವಿ. ಬಾಡಿ ತನ್ನನ್ನು ತಾನು ಚೇಂಜ್ ಮಾಡತ್ತ. ಎಚ್ಚರ ಇದ್ದು ಮಾಡಲ್ಲ ನಾವು ಈ ಕೆಲಸ. ನಮ್ಮ ಬಾಡಿನೇ ತಾನೇ ರೊಟೇಷನ್ ಮಾಡ್ತಾನೇ ಇದೆ. ಅರ್ಥ ಆಯ್ತಾ? ಸೊ ಎಷ್ಟು ಅದ್ಭುತ ಇದೆ ನೋಡಿ ಇದು. ನಾಳೆ ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಎನರ್ಜಿ ಯಾವ ತರ ಯಾವಾಗ ಬಳಸ್ತದೆ? ನಾ ಹೇಳಿದ್ನಲ್ಲ, ಲೋ ಆಕ್ಸಿಜನ್ ಇದ್ದಾಗ ಎಲ್ಲಿ ನಡೆಯುತ್ತೆ? ಸೈಟೋಪ್ಲಾಸಮ್ ಅಲ್ಲಿ ನಡೆಯುತ್ತೆ. ಆಕ್ಸಿಜನ್ ಸಿಗದೆ ಇದ್ದಾಗ ಆಗ ಗ್ಲೂಕೋಸ್ ಕನ್ವರ್ಟ್ ಆಗಿ ಪೈರುವೇಟ್ ಆಗತ್ತೆ. ಪೈರುವೇಟ್ ಏನಾಗತ್ತೆ? ಲೋ ಆಕ್ಸಿಜನ್ ಆಗತ್ತೆ. ನಮ್ಮ ದೇಹದಲ್ಲಿ ಲ್ಯಾಕ್ಟಿಕ್ ಆಸಿಡ್, ಆ ಲ್ಯಾಕ್ಟಿಕ್ ಆಸಿಡ್ ನಿಮಗೆ ನೋವು ತರುತ್ತೆ. ನಿಮ್ಮ ದೇಹದಲ್ಲಿ ಮಸಲ್ಸ್ ನೋವಾಗಿ ಸ್ಟಾರ್ಟ್ ಆಗತ್ತಲ್ಲ, ಓಡ್ತಾ ಇರುವಾಗ ಮಸಲ್ಸ್ ನೋವಾಗ್ತದಲ್ಲ, ಆ ನೋವಾಗಂತ ಕೆಲ್ಸನೇ ನಮ್ಮ ದೇಹದಲ್ಲಿ ಏನಾಗತ್ತೆ? ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸ್ ಆಗತ್ತೆ. ಹಲೋ, ಯಾಕಂದ್ರೆ ಅದು ಎನರ್ಜಿ ರಿಲೀಸ್ ಮಾಡಕ್ ಟ್ರೈ ಮಾಡ್ತಾ ಇರ್ತದ. ಆಕ್ಸಿಜನ್ ಹುಡ್ಕಾಡ್ತಿರ್ತದ, ಸಿಗ್ತಾ ಇಲ್ಲ. ಆದ್ರೂ ಸುಮ್ಮನೆ ಕೊಡಂಗಿಲ್ಲ, ಇಲ್ಲಾಂದ್ರೆ ಸೆಲ್ ಸತ್ತು ಹೋಗ್ತಾವ. ಅದು ಪ್ರೊಡ್ಯೂಸ್ ಮಾಡಕ್ ಟ್ರೈ ಮಾಡ್ತಾ ಇರತ್ತ, ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸ್ ಆಗಿಬಿಡುತ್ತ. ಆ ಲ್ಯಾಕ್ಟಿಕ್ ಆಸಿಡ್ ನಮ್ಮ ದೇಹದಲ್ಲಿರೋ ಸ್ನಾಯುನ ನೋವು ತರಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಎನರ್ಜಿ ಕೂಡ ರಿಲೀಸ್ ಆಗ್ತಾ ಇದೆ. ಸ್ವಲ್ಪ ಪ್ರಮಾಣ ರಿಲೀಸ್ ಆಗುತ್ತೆ. ನಾ ಹೇಳಿದಲ್ಲ, ಜಸ್ಟ್ ಒಂದು 2 ಕಂಟೆಂಟ್ ಅಂತ ಅನ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಹಾಗಾಗಿ ದ ಪೈರುವೇಟ್ ಚೇಂಜಸ್ ಇಂಟು ಲ್ಯಾಕ್ಟಿಕ್ ಆಸಿಡ್ ಅಂಡ್ ಅ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಇಟ್ ವಿಲ್ ಬಿ ರಿಲೀಸ್ಡ್. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಏನಾಗುತ್ತೆ, ಅದು ಎನರ್ಜಿ ಅನ್ನೋದು ರಿಲೀಸ್ ಆಗುತ್ತೆ. ಹಾಗಾದ್ರೆ ನೆನ್ಪಿಟ್ಕೊಳ್ಳಿ, ನಮ್ಮ ದೇಹದಲ್ಲಿ ಎನರ್ಜಿ 2 ರೀತಿಯಲ್ಲಿ ಸಿಗುತ್ತೆ. ಎಷ್ಟು ರೀತಿಯಲ್ಲಿ ಸಿಗುತ್ತೆ? 2 ರೀತಿಯಲ್ಲಿ. ಒಂದು ಆಕ್ಸಿಜನ್ ಇದ್ದಾಗ, ಒಂದು ಆಕ್ಸಿಜನ್ ಇಲ್ಲದೆ ಇರಾಗ. ಆದ್ರೆ ಆಕ್ಸಿಜನ್ ಇದ್ದಾಗ ಹೈಯೆಸ್ಟ್ ಸಿಗುತ್ತೆ, ಆಕ್ಸಿಜನ್ ಇಲ್ಲದಾಗ ಇಲ್ಲದೆ ಇರುವಾಗ ಬಹಳ ಕಡಿಮೆ ಸಿಗುತ್ತೆ. ಆ ಸಂದರ್ಭದಲ್ಲಿ ಲ್ಯಾಕ್ಟಿಕ್ ಆಸಿಡ್ ಕೂಡ ಬಿಡುಗಡೆ ಆಗತ್ತೆ. ಅದು ಯಾವಾಗ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ? ನಾ ಈಗ ಸ್ಪಷ್ಟಪಡಿಸಿದ್ದೀನಿ. ಎಲ್ಲಿ ನಡೆಯುತ್ತೆ? ನಾವು ಆಕ್ಸಿಜನ್ ಸಿಗದೆ ಇರುವಾಗ ಸೈಟೋಪ್ಲಾಸಮ್ ಅಲ್ಲಿ ಎನರ್ಜಿ ರಿಲೀಸಿಂಗ್ ನಡೀತದೆ. ಆಕ್ಸಿಜನ್ ಸಿಕ್ಕಾಗ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಇದು ನಮ್ಮ ಸೆಲ್ಸ್ ಅಲ್ಲಿ ನಡೀತಕ್ಕಂಥ ಕೆಲಸ. ನೋಡಿ ಇಲ್ಲಿ ಅರ್ಥ ಕೊಡೋದನ್ನ, ಡ್ಯೂರಿಂಗ್ ದ ಅಡ್ವಾನ್ಸ್ ಎಕ್ಸರ್ಸೈಸ್ ಮಸಲ್ಸ್ ಮೇ ನಾಟ್ ರಿಸೀವ್ ಇನಫ್ ಆಕ್ಸಿಜನ್. ನಮ್ಮ ದೇಹಕ್ಕೆ ಬೇಕಾದಷ್ಟು ಆಕ್ಸಿಜನ್ ಸಿಗಲ್ಲ. ಪೈರುವೇಟ್ ಚೇಂಜಸ್ ಇಂಟು ಲ್ಯಾಕ್ಟಿಕ್ ಆಸಿಡ್. ಅದಕ್ಕೆ ಪೈರುವೇಟ್ ಏನ್ ಮಾಡುತ್ತಾ? ಲ್ಯಾಕ್ಟಿಕ್ ಆಸಿಡ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ.
small amount of energy it will be released. The lactic acid accumulation causes muscle cramps. ಆಟೋಮೆಟಿಕ್ ಮಸಲ್ಸ್ ಏನಾಗ್ತವ, ಆ ಒಂದು ಸೆಳೆತ, ಕಾಲಿನ ಸೆಳೆತ ಸ್ಟಾರ್ಟ್ ಆಗತ್ತ, ಕಾಲು ಸೆಳೆತ ಬರಕತ್ತ, ಓಡಿ 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 ಕಾಲು ಅಬ್ಬಾ ಸಾಕಾಯ್ತಪ್ಪ. ಹೌ ದಿಸ್ ವಿಲ್, ಅದು ಹೇಗೆ ಸಾಧ್ಯ ಅಂದ್ರ ಇದೇ ಅದು ಸಾಧ್ಯವಾಗ್ತಾ ಹೋಗ್ತದೆ. ಇನ್ನು ಏರೋಬಿಕ್ ರೆಸ್ಪಿರೇಷನ್. ಏರೋಬಿಕ್ ರೆಸ್ಪಿರೇಷನ್ ಅಂದ್ರ ಆಕ್ಸಿಜನ್ ಸಿಕ್ಕಾಗ ಯಾವ ತರ ಮಾಡುತ್ತೆ, ವೆರಿ ಸಿಂಪಲ್. ಪೈರುವೇಟ್ ಹೆಂಗಾಗುತ್ತೆ, ಗ್ಲೂಕೋಸ್ ಪ್ರೊಡ್ಯೂಸ್ ಆಗಿ, ಹೌದಿಲ್ಲ, ಗ್ಲೂಕೋಸ್ ಅಲ್ಲಿ 6 ಕಾರ್ಬನ್ಸ್ ಇರುತ್ತೆ, ಅಲ್ಲಿ ಪೈರುವೇಟ್ ಕನ್ವರ್ಟ್ ಆಗುತ್ತೆ. ಆಕ್ಸಿಜನ್ ಏನಾಯ್ತು, ಮೈಟೋಕಾಂಡ್ರಿಯಾದಲ್ಲಿ ಬಿಡುಗಡೆ ಆಗುತ್ತೆ. ಮೈಟೋಕಾಂಡ್ರಿಯಾ ಏನೇನ್ ರಿಲೀಸ್ ಮಾಡುತ್ತೆ, ಅಲ್ಲೇನು ಲ್ಯಾಕ್ಟಿಕ್ ಆಸಿಡ್ ಬಿಡುಗಡೆ ಮಾಡಿದ್ರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತೆ, ವಾಟರ್ ಬಿಡುಗಡೆ ಮಾಡುತ್ತೆ, ಪ್ಲಸ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಬಿಡುಗಡೆ ಮಾಡುತ್ತೆ. ದಟ್ ಈಸ್ ATP. ವಾಟ್ ವಿ ಕಾಲ್ ATP ಅಂತಂದ್ರೆ ಅಡೆನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಅಡೆನೋಸಿನ್ ಟ್ರೈಫಾಸ್ಫೇಟ್. ಈ ATP ಅನ್ನೋದು ಒಂಥರ ಬ್ಯಾಟ್ರಿ, ಚಾರ್ಜಬಲ್ ಬ್ಯಾಟ್ರಿ. ಈಗ ನಾನು ಅನ್ಆರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಏನ್ ಹೇಳ್ತಾ ಇದೆ, ಎಲ್ಲಿ ಯಾವ ಭಾಗದಲ್ಲಿ ಆಮ್ಲಜನಕ ನಡೀತಾ, ಆಮ್ಲಜನಕ ಇದ್ದಾಗ ನಡೆಯೋದು ಏರೋಬಿಕ್ ರೆಸ್ಪಿರೇಷನ್. ಅರ್ಥ ಆಯ್ತಾ? ಏರೋಬಿಕ್ ರೆಸ್ಪಿರೇಷನ್ ಅಂದ್ರೆ ಆಮ್ಲಜನಕ ಯುಕ್ತ ಉಸಿರಾಟ, ಆಮ್ಲಜನಕ ಇರುವಂತದ್ರ ಜೊತೆಗೆ ಉಸಿರಾಟ ನಡೆಯೋದು. ಆದ್ರೆ ನೆನಪಿಟ್ಕೊಳ್ಳಿ, ಸೆಲ್ಸ್ ಅಲ್ಲಿ ಇಲ್ಲಿ ನಡೀತಕ್ಕಂತ ಸೆಲ್ಸ್ ಎಲ್ಲಿ ನಡೆಯುತ್ತೆ ಅದು ಕಂಪ್ಲೀಟ್ ಅಂದ್ರೆ ಅದು ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಕಂಪ್ಲೀಟ್ ಆಗಿ ಆಕ್ಸಿಜನ್ ಇದ್ದಾಗ ಮೈಟೋಕಾಂಡ್ರಿಯಾದಲ್ಲಿ ಎನರ್ಜಿ ಬಿಡುಗಡೆ ಆಗತ್ತೆ. ಅರ್ಥ ಆಯ್ತಾ? ಆದ್ರೆ ಉಸಿರಾಟ ಇಲ್ಲ ಅಂದ್ರೆ ಆಮ್ಲಜನಕ ರಹಿತವಾಗಿತ್ತು ಅಂದ್ರೆ, ಇದು ಆಮ್ಲಜನಕ ಯುಕ್ತ ಅಂದ್ರೆ ಏರ್ ಆಲ್ರೆಡಿ ಇದ್ದಾಗ, ಆಯ್ತಾ, ಅಂದ್ರೆ ಆಕ್ಸಿಜನ್ ಸಪ್ಲೈ ಆದಾಗ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಆಕ್ಸಿಜನ್ ಇಲ್ಲದೆ ಇರುವಾಗ ಅದು ಎಲ್ಲಿ ನಡೆಯುತ್ತೆ ಅಂತ ಹೇಳಿದೀನಿ, ಸೈಟೋಪ್ಲಾಸಮ್. ಎಲ್ಲಿ ನಡೆಯುತ್ತದ? ಸೈಟೋಪ್ಲಾಸಮ್ ಅಲ್ಲಿ ನಡೆಯುತ್ತೆ. ಆ ಸೈಟೋಪ್ಲಾಸಮ್ ಎಲ್ಲಿ? ನಮ್ಮ ಒಂದು ನಮ್ಮ ಈ ಜೀವಕೋಶ ಇದೆಯಲ್ಲ, ಈ ಜೀವಕೋಶದ ಒಳಗಡೆ ಇರುವಂತ ಒಂದು ದ್ರವ್ಯ, ಆ ದ್ರವ್ಯದಲ್ಲೇನೆ ಡೈರೆಕ್ಟ್ ನಡೆದು ಬಿಡುತ್ತೆ. ಯಾಕಂದ್ರೆ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತಂದ್ರೆ ದೇಹನ ಉಳಿಸ್ಬೇಕು ಅಂತ ನೋಡ್ತದದು. ಹಾಗಾಗಿ ಅದ ತನ್ನ ಕೆಲಸವನ್ನ ತಾನು ಮಾಡ್ತಾ ಇರತ್ತೆ. ಈಗ ನಾವೇನ್ ಅರ್ಥ ಮಾಡ್ಕೊಳ್ಬೇಕಾಗಿದೆ ಕಂಪ್ಲೀಟ್ ಅಂತಂದ್ರೆ, ಈ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಲಾಟ್ ಆಫ್ ಎನರ್ಜಿ ಬಿಡುಗಡೆ ಆಗುತ್ತೆ. ಲಾಟ್ ಆಫ್ ಎನರ್ಜಿ, ಅರ್ಥ ಆಯ್ತಾ? ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗತ್ತೆ. ಹೇಳಿದ್ರೆ ಜಸ್ಟ್ 32 ಕಂಟೆಂಟ್ ಅಂತ ಅನ್ಕೊಳ್ಳಿ, ಇದರಲ್ಲಿ ಆಕ್ಸಿಜನ್ ಇದ್ದಾಗ ಪ್ರೊಡ್ಯೂಸ್ ಆಗೋದು ಎನರ್ಜಿ. ಅದೇ ನೀವು ಆಕ್ಸಿಜನ್ ಇಲ್ಲದೆ ಇರಾಗ ಜಸ್ಟ್ 2% ಅಂತ ಅನ್ಕೊಳ್ಳಿ, 2 ಕಂಟೆಂಟ್ ಅಂತ ಅನ್ಕೊಳ್ಳಿ ಅಲ್ವಾ. ಸೊ ಹಾಗಾಗಿ ಆಕ್ಸಿಜನ್ ಇದ್ದಾಗ ಏನಾಗುತ್ತೆ, ಅತಿ ಹೆಚ್ಚು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ನೋಡಿ, ನಮ್ ದೇಹಕ್ಕೆ ಎನರ್ಜಿ ಇಲ್ಲ ಅಂದ್ರೆ ಬೇರೆ ಏನು ಕೆಲಸಗಳು ನಡೆಯಲ್ಲ ಅಂತ ನಮ್ಗೆ ಗೊತ್ತಿದೆ. ಆ ಎನರ್ಜಿ ಆಗ್ಬೇಕು, ಎನರ್ಜಿ ಪ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ನಮ್ಮ ದೇಹಕ್ಕೆ ಆಕ್ಸಿಜನ್ ಬೇಕೇ ಬೇಕು ಅನ್ನೋದು ನಮಗೆ ಸ್ಪಷ್ಟ ಆಗುತ್ತೆ. ಅದಕ್ಕೆ ಏನ್ ಹೇಳ್ತಾರೆ ನೋಡಿ, ಏರೋಬಿಕ್ ರೆಸ್ಪಿರೇಷನ್ ಅಕರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಪ್ರೆಸೆನ್ಸ್ ಇದ್ದಾಗ ಮಾತ್ರ ಏರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ಅಂಡ್ ದ ಪೈರುವೇಟ್ ಎಂಟರ್ಸ್ ದ ಮೈಟೋಕಾಂಡ್ರಿಯಾ. ಪೈರುವೇಟ್ ಅನ್ನೋದು ಏನ್ ಗೊತ್ತಾ, ನಾ ಹೇಳಿದ್ನಲ್ಲ, ಇಲ್ಲಿ ಮೇಲೆ ಇರುವಂತ ಗ್ಲೂಕೋಸ್ 2 ಭಾಗ ಆಗತ್ತೆ. 6 ಪ್ರಮಾಣದಲ್ಲಿ ಇರ್ತಕ್ಕಂತ ಕಾರ್ಬನ್ ಏನಾಗತ್ತೆ, ಇಲ್ಲಿ ಪೈರುವೇಟ್, ಇಲ್ಲಿ 2 ಒಂದೇನೆ. ಪೈರುವೇಟ್ ಡಿವೈಡ್ ಆಗೋದಂತ ಸಪ್ರೇಟ್ ಅನ್ನಲ್ಲ, ಗ್ಲೂಕೋಸ್. ಗೊತ್ತಾಯ್ತಾ? ಇಲ್ಲಿರುವಂತ ಕಾರ್ಬನ್ ಡೈರೆಕ್ಟ್ ಆಗಿ ಏನಾಗತ್ತೆ, ಪೈರುವೇಟ್ ಆಗಿ ಮೈಟೋಕಾಂಡ್ರಿಯಾದಲ್ಲಿ ಎಂಟ್ರಿ ಆಗತ್ತೆ. ಇನ್ನ ಕಂಪ್ಲೀಟ್ ಏನಾಗತ್ತೆ, ಬ್ರೇಕ್ ಡೌನ್ ಆಗತ್ತೆ. ಆ ಬ್ರೇಕ್ ಡೌನ್ ಆದಾಗ ಅಂದ್ರೆ ಫುಡ್ ಹೇಳ್ತಾ ಆಗ್ತಾ ಇದಲ್ಲ, ಅಂದ್ರೆ ಫುಡ್ ಏನಾಗತ್ತೆ, ಅದು ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗಿ ಅದು ಎನರ್ಜಿ ಆಗಿ ಕನ್ವರ್ಟ್ ಆಗ್ಬೇಕು. ಅದು ಎನರ್ಜಿ ಆಗಿ ಕನ್ವರ್ಟ್ ಆಗ್ಬೇಕು ಅಂದ್ರೆ ಆ ಸಂದರ್ಭದಲ್ಲಿ ಲಾರ್ಜ್ ಅಮೌಂಟ್ ಆಫ್ ATP ಬಿಡುಗಡೆ ಆಗುತ್ತೆ. ಇದು ಕಂಪ್ಲೀಟ್ ಆಗಿ ನಮಗೆ ಅರ್ಥವಾಗಲೇಬೇಕಾಗಿರುವಂತ ಫಿಗರ್. ಇನ್ನು ಒಟ್ಟು ಟೋಟಲಿ ನಾವು ಇಲ್ಲಿವರೆಗೆ ಏನ್ ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ 3 ರೀತಿಯ ಉಸಿರಾಟ ನೋಡಿದೀವಿ. 3 ರೀತಿಯ ಉಸಿರಾಟ. ಒಂದು ಈಸ್ಟ್ ಅಲ್ಲಿ ನಡೆಯೋದು ಫರ್ಮೆಂಟೇಶನ್, ಆಯ್ತಾ, ಅದನ್ನ ಹುದುಗುವಿಕೆ ಅಂತ ಕರಿತೀವಿ ಅಂತ ಹೇಳಿದೆ ನಾನು. ಫರ್ಮೆಂಟೇಶನ್ ಈಸ್ಟ್ ಅಲ್ಲಿ ನಡೆಯೋದು. ಆ ಫರ್ಮೆಂಟೇಶನ್ ಹೆಂಗ್ ನಡೆಯುತ್ತೆ, ನೋ ಆಕ್ಸಿಜನ್, ಇಲ್ಲಿ ನೋ ಆಕ್ಸಿಜನ್ ಇರುತ್ತೆ, ಮತ್ತೆ ಇಲ್ಲಿ ಮಸಲ್ ಸೆಲ್ ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ, ಇಲ್ಲಿ ಫರ್ಮೆಂಟೇಶನ್ ಆಗುತ್ತೆ, ಇಲ್ಲಿ ಹೈಯೆಸ್ಟ್ ಆಕ್ಸಿಜನ್ ಇರುತ್ತೆ, ಆಕ್ಸಿಜನ್ ಪ್ರೆಸೆಂಟ್ ಇರುತ್ತೆ,
ಇಲ್ಲಿ ಹೈಯೆಸ್ಟ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಇದಕ್ಕೆ ಡಿಫರೆಂಟ್ ನೋಡ್ತಾ ಹೋಗ್ರಿ. ಈಸ್ಟ್ ಅಲ್ಲಿ ನೋ ಆಕ್ಸಿಜನ್, ಪೈರುವೇಟ್ ಬಿಡುಗಡೆ ಆಗುತ್ತೆ. ಪೈರುವೇಟ್ ಆಟೋಮೆಟಿಕ್ ಆಗಿ ಎಥನಾಲ್ ಮತ್ತು CO2 ಬಿಡುಗಡೆ ಆಗುತ್ತೆ. ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಎಲ್ಲಿ? ಈಸ್ಟ್ ಅಲ್ಲಿ. ಉದಾಹರಣೆ ಇಡ್ಲಿ, ದೋಸೆಗೆ ಹಿಟ್ಟು ಹಾಕಿರ್ತಾರಲ್ಲ ಅಲ್ಲಿ, ಅಥವಾ ಬ್ರೆಡ್, ಎನಿಥಿಂಗ್. ಈಗ ಎರಡನೇದು ಮಜಲ್ಸ್ ಅಲ್ಲಿ ನಾ ಹೇಳಿದೆ, ನಾವು ಓಡ್ತಾ ಇರುವಂತ ಸಂದರ್ಭದಲ್ಲಿ ಮಜಲ್ಸ್ ಅಲ್ಲಿ ಏನಾಗುತ್ತೆ, ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಯಾಕಂದ್ರೆ ಎಲ್ಲಾ ದೇಹಕ್ಕೆ ಎಲ್ಲಾ ಏಕಕಾಲಕ್ಕೆ ಶ್ವಾಸಕೋಶದಿಂದ ಸೆಲ್ಸ್ಗೆ ಆಕ್ಸಿಜನ್ ಸಪ್ಲೈ ಮಾಡಕ್ ಆಗಲ್ಲ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಕೂತ್ಕೊಂಡಾಗ ಆಕ್ಸಿಜನ್ ಸಪ್ಲೈ ಮಾಡ್ತಾ ಇರುತ್ತೆ, ದೇಹದ ಎಲ್ಲಾ ಭಾಗಗಳಿಗೆ ಸಪ್ಲೈ ಮಾಡುತ್ತೆ. ಆದ್ರೆ ಯಾವಾಗ ನಾವು ಓಡೋದಕ್ಕೆ ಪ್ರಾರಂಭ ಮಾಡ್ತೀವಿ, ದಣಿವು ನಮ್ಮ ದೇಹದಲ್ಲಿ ಯಾವಾಗ ದಣಿವು ಆಗತ್ತಲ್ಲ, ಆಗ ನಾವು ಸಾಕಷ್ಟು ಎನರ್ಜಿ ಬೇಕಾಗತ್ತೆ. ಎನರ್ಜಿ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಆಕ್ಸಿಜನ್ ಬೇಕಾಗತ್ತೆ. ಆಕ್ಸಿಜನ್ ಸ್ವಲ್ಪ ಪ್ರಮಾಣದಲ್ಲಿ ಇದ್ದಾಗ ಅದೇನ್ ಮಾಡುತ್ತೆ, ಈ ತರ ಕೆಲಸವನ್ನ ಮಾಡುತ್ತೆ. ಅದ್ ಹೆಂಗ್ ಮಾಡುತ್ತೆ, ಇಲ್ಲಿ ಏನ್ ಪ್ರೊಡ್ಯೂಸ್ ಆಗುತ್ತೆ, ಲ್ಯಾಕ್ಟಿಕ್ ಆಸಿಡ್. ಅದಕ್ಕೆ ಹೇಳೋದು, ಅದ್ರಲ್ಲಿ ಏನ್ ಮಾಡುತ್ತೆ, ಲೋ ಆಕ್ಸಿಜನ್ ಇದ್ದಾಗ ಪೈರುವೇಟ್ ಬಿಡುಗಡೆ ಆಗುತ್ತೆ. ಪೈರುವೇಟ್ ಏನ್ ಮಾಡುತ್ತೆ, ಲ್ಯಾಕ್ಟಿಕ್ ಆಸಿಡ್ ಅನ್ನ ಮತ್ತು ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿನ ರಿಲೀಸ್ ಮಾಡುತ್ತೆ. ಯಾವಾಗ? ಫಾರ್ ಎಕ್ಸಾಂಪಲ್ ನಾವು ಓಡ್ತಾ ಇರುವಾಗ. ಆದ್ರೆ ಆಕ್ಚುಲಿ ಆಕ್ಸಿಜನ್ ಪ್ರೆಸೆಂಟ್, ಆಕ್ಸಿಜನ್ ಇದ್ದಾಗ ಏನಾಗುತ್ತೆ, ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ATP ಗಳನ್ನ ಬಿಡುಗಡೆ ಮಾಡುತ್ತೆ. ಓಕೆ. ಒಂದು, ಓನ್ಲಿ ಅರೋಬಿಕ್ ರೆಸ್ಪಿರೇಷನ್ ಪ್ರೊಡ್ಯೂಸಸ್ ಮ್ಯಾಕ್ಸಿಮಮ್ ATP. ನೋಡಿ, ಮ್ಯಾಕ್ಸಿಮಮ್ ATP ಗಳನ್ನ ಯಾವಾಗ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಓನ್ಲಿ ಆರೋಬಿಕ್ ರೆಸ್ಪಿರೇಷನ್. ಅನ್ಆರೋಬಿಕ್ ರೆಸ್ಪಿರೇಷನ್ ಅಲ್ಲಿ ATP ಬಿಡುಗಡೆ ಮಾಡಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ಮೈಂಡ್ ಅಲ್ಲಿ ನೀವು ತೆಗೆದಿಟ್ಕೊಳ್ಳೇಬೇಕು. ಇನ್ನ ಇದಕ್ಕೆ ಇದು ಕಂಪ್ಲೀಟ್ ಆಗಿ ಏನ್ ಮಜಲ್ಸ್ ಹೇಳಿದ್ನಲ್ಲ, ಆ ಡಿಫ್ರೆನ್ಸಿಯೇಷನ್ 3 ರೀತಿಯ ಉಸಿರಾಟಗಳನ್ನ ನೋಡಿದ್ವಿ. ಹಾಗಾದ್ರೆ ATP ಅಂತ ಹೇಳ್ತಾ ಇದ್ದೀನಿ ನಾನು. ವಾಟ್ ಇಸ್ ದಟ್ ATP ಅನ್ನುವಂಥದ್ದು ಏನ್ ಗೊತ್ತಾ? ಈಗ ಸ್ವಲ್ಪ ನಾವು ಹಿಂದಕ್ಕೆ ಹೋಗೋಣ. ಮತ್ತೆ ಈಗ ನಾನು ಇಲ್ಲಿವರೆಗೆ ಏನ್ ಹೇಳಿದೆ ಗೊತ್ತಾ ನಿಮಗೆ? ಇಲ್ಲ, ಆಹಾರ ನಮ್ಮ ದೇಹದ ಒಳಗಡೆ ಹೋಗುತ್ತೆ. ದೇಹದ ಒಳಗಡೆ ಹೋಗಿರುವಂತ ಆಹಾರ ಏನಾಗುತ್ತೆ, ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದೆ ನಾನು. ಆ ಎನರ್ಜಿಯಾಗಿ ಕನ್ವರ್ಟ್ ಆದ ಕೂಡಲೇನೆ ಅದನ್ನ ಬಳಸೋದು ಹೇಗೆ, ಎನರ್ಜಿ ಯಾವ ತರ ಅದು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಳ್ತದೆ ಅನ್ನೋದು ನಮ್ಗೆ ಬಹಳ ಇಂಪಾರ್ಟೆಂಟ್. ಈಗ ನೋಡಿ, ನಾವು ಫಾರ್ ಎಕ್ಸಾಂಪಲ್ ನಾವು ಆಹಾರವನ್ನ ಸ್ವೀಕಾರ ಮಾಡಿದ್ವಿ. ನಮಗೀಗ ಪಕ್ಕ ಗೊತ್ತಾಗಿದೆ, ಆಹಾರ ಎನರ್ಜಿಯಾಗಿ ಕನ್ವರ್ಟ್ ಆಗ್ಬೇಕಂದ್ರೆ ಏನ್ ಬೇಕು? ಆಕ್ಸಿಜನ್ ಬೇಕು ಅಲ್ವಾ? ಆಕ್ಸಿಜನ್ ಇಲ್ಲ ಅಂದ್ರೆ ಅದು ಎನರ್ಜಿ ಆಗಿ ಕನ್ವರ್ಟ್ ಆಗಲ್ಲ. ಹೌದಾ? ಸರಿ, ಹಾಗಾದ್ರೆ ಈ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಎನರ್ಜಿ ಅಂದ್ರೆ ಹೆಂಗ್ ಕನ್ವರ್ಟ್ ಆಗುತ್ತೆ, ಆ ಎನರ್ಜಿನ ಹೆಂಗ್ ಬಿಡುಗಡೆ ಮಾಡುತ್ತೆ, ಆ ಎನರ್ಜಿಯಲ್ಲಿ ಬಿಡುಗಡೆ ಆಗಿರುವಂತ ATP ಅಂದ್ರೆ ಏನು ನೋಡ್ತಾ ಹೋಗೋಣ. ಫಸ್ಟ್ ನೋಡಿ, ಈ ಮೈಂಡ್ ಅಲ್ಲಿ ತಿಳ್ಕೊಳ್ಳೇಬೇಕಾದದ್ದು, ದ ATP is called as adenosine triphosphate ಅಂತ ಕರಿತೀವಿ. ATP ಅಲ್ಲಿ 3 ಅಣುಗಳು, ಟ್ರೈಫಾಸ್ಫೇಟ್, 3 ಫಾಸ್ಫೇಟ್ ಅಣುಗಳು ಇರ್ತಾವ. ಫಾಸ್ಫೇಟ್, ಅರ್ಥ ಆಯ್ತಾ? ಇಟ್ ಈಸ್ ದ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್. ಈಗ ನಿಮ್ ಮೊಬೈಲಿಗೆ ಕರೆನ್ಸಿ ಹೆಂಗ ಹಾಕ್ತಿರಿ ನೋಡು, ಹಂಗ ಸೆಲ್ಗೆ ಎನರ್ಜಿ ಪ್ರೊಡ್ಯೂಸ್ ಮಾಡುವಂತ ಕೆಲಸವನ್ನ ಈ ATP ಇಂದ ಆಗತ್ತೆ. ಇಟ್ ಸ್ಟೋರ್ಸ್ ಎನರ್ಜಿ ರಿಲೀಸ್ ಡ್ಯೂರಿಂಗ್ ದ ರೆಸ್ಪಿರೇಷನ್ ಅಂಡ್ ಸಪ್ಲೈಸ್ ಎನರ್ಜಿ ವೆನೆವರ್ ದ ಸೆಲ್ಸ್ ರಿಕ್ವೈರ್ಸ್ ಇಟ್. ಇವನ್ ಸೆಲ್ಸ್ ಕೂಡ ಬೇಕಾದಂತ ಎನರ್ಜಿನ ಕೊಡೋದು ಒಳ್ಳೆ ATPನೇ. ನೋಡಿ ಎಷ್ಟು ಅದ್ಭುತ ಇದೆ. ನಾ ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಈಗ ಫುಡ್ ಗ್ಲೂಕೋಸು ನೋಡಿ, ನಾಳೆ ಅರ್ಥ ಮಾಡ್ಕೊಳ್ಳಿ. ಗ್ಲೂಕೋಸ್ ಏನಾಯ್ತು, ಸೆಲ್ ಒಳಗಡೆ ಬಂತು. ಸರಿ, ಈ ಕಡೆಯಿಂದ ಆಕ್ಸಿಜನ್ ಬಂತು, ಈ ಕಡೆಯಿಂದ ಗ್ಲೂಕೋಸ್ ಬಂತು, ಈ ಕಡೆಯಿಂದ ಆಕ್ಸಿಜನ್ ಬಂತು. ಎರಡು ಏನಾದ್ರು ಮೈಟೋಕಾಂಡ್ರಿಯಾದಲ್ಲಿ ATP ಬಿಡುಗಡೆ ಮಾಡಿಬಿಡ್ತು, ಶಕ್ತಿಯನ್ನ ಬಿಡುಗಡೆ ಮಾಡಿಬಿಡ್ತು. ಶಕ್ತಿಯನ್ನ ಬಿಡುಗಡೆ ಮಾಡಿದ ಕೂಡಲೇ ಬಳಸ್ಕೊಳ್ತದ? ಇಲ್ಲ. ಆ ಶಕ್ತಿಯನ್ನ ಏನ್ ಮಾಡುತ್ತೆ ಗೊತ್ತಾ, ಅದನ್ನ ಸ್ಟೋರ್ ಮಾಡಿ ಇಟ್ಕೊಳ್ತೈತೆ. ಆ ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥದ್ದೇ ATP. ಮತ್ತೆ ಅದು ಸ್ಟೋರ್ ಮಾಡಿ ಇಟ್ಕೊಂಡಾಗ ಯಾವಾಗ ಯೂಸ್ ಮಾಡುತ್ತೆ, ಎಲ್ಲಾ ಸಂದರ್ಭಗಳಲ್ಲಿ ಯೂಸ್ ಮಾಡುತ್ತೆ. ನಮಗೆ ಹಾರ್ಟ್ ಬೀಟ್ ನಡಿಬೇಕು, ಹಾರ್ಟ್ ಬೀಟ್ ನಡೆಯೋದಕ್ಕೆ ಶಕ್ತಿ ಬೇಕಾ, ಎನರ್ಜಿ ಬೇಕಲ್ಲ?
ಸೆಲ್ ಬದುಕ್ಬೇಕು, ಒಳ್ಳೆ ಸೆಲ್ಲೇ ಬದುಕ್ಬೇಕು ಅನ್ಕೊಡ್ರಿ. ಸೆಲ್ ಬದುಕ್ಬೇಕಂದ್ರೆ ಎನರ್ಜಿ ಬೇಕಾ? ಲಂಗ್ಸ್ ಕೆಲಸ ಮಾಡ್ಬೇಕು, ಎನರ್ಜಿ ಬೇಕಾ? ನಾವು ಓಡ್ಬೇಕು, ಎನರ್ಜಿ ಬೇಕಾ? ಮಲಗಿದಾಗ, ಕೂತಾಗ, ನಿಂತಾಗ ನಾವು ಮಾಡುವ ಪ್ರತಿ ಒಂದು ಕೆಲಸಕ್ಕೂ ಎನರ್ಜಿ ಬೇಕೇ ಬೇಕು. ಅದಕ್ಕೆ ಏನ್ ಮಾಡುತ್ತೆ ಗೊತ್ತಾ? ಅದು ATPಗಳಲ್ಲಿ ಎನರ್ಜಿನ ಸ್ಟೋರ್ ಮಾಡುತ್ತೆ. ಸರ್, ಎನರ್ಜಿನ ಸ್ಟೋರ್ ಮಾಡೋದು ಅದಕ್ಕೆ ಏನ್ ಹೇಳ್ತಾ ಇದೀನಿ, ATP ಅಂತ ಅಂದ್ರೆ ಒಂಥರ ರೀಚಾರ್ಜಬಲ್ ಬ್ಯಾಟ್ರಿ ಇದ್ದಂಗ. ಈಗ ನನ್ನ ಲ್ಯಾಪ್ಟಾಪ್ ಅಲ್ಲಿ ಒಂದು ಬ್ಯಾಟ್ರಿ ಇದೆ. ಕರೆಂಟ್ ಇದ್ದಾಗ ನಾ ಏನ್ ಮಾಡ್ಬಿಡ್ತೀನಿ, ಅದನ್ನ ಚಾರ್ಜ್ ಮಾಡ್ತೀನಿ. ಕರೆಂಟ್ ಇದ್ದಾಗ ನಾನು ಏನ್ ಮಾಡ್ತೀನಿ, ಕರೆಂಟ್ ಜೊತೆಗೆ ಬ್ಯಾಟ್ರಿ ಆನ್ ಇರ್ತದೆ, ಮತ್ತೆ ಕರೆಂಟ್ ಅನ್ನೇ ಬಳಸ್ತಾ ಇರ್ತೀನಿ. ಬೈ ಚಾನ್ಸ್ ಕರೆಂಟ್ ಹೋಯ್ತಪ್ಪ ಅಂತಂದ್ರೆ ನಾ ಏನ್ ಮಾಡ್ತೀನಿ, ಅವಾಗ ರಿಚಾರ್ಜಬಲ್ ಬ್ಯಾಟ್ರಿಯಿಂದ ನಾ ಲ್ಯಾಪ್ಟಾಪ್ ನಡೆಸ್ತೀನಿ. ರೈಟ್? ಅದೇ ತರ ATP ಏನ್ ಮಾಡುತ್ತೆ, ಎನರ್ಜಿನ ಸ್ಟೋರ್ ಮಾಡಿ ಇಟ್ಕೊಳ್ತದ. ಎನರ್ಜಿನ ಸ್ಟೋರ್ ಮಾಡಿ ಇಟ್ಕೊಂಡು ನಮಗೆ ಯಾವಾಗ ಯಾವಾಗ ಯಾವ ಸಂದರ್ಭದಲ್ಲಿ ಬೇಕು ಅದನ್ನೆಲ್ಲ ಬಳಸುವಂತ ಕೆಲಸವನ್ನ ಮಾಡುತ್ತೆ. ಅದ್ ಹೆಂಗ್ ಮಾಡುತ್ತೆ ಅಂತ ನೋಡೋಣ. ಈಗ ATP ಅನ್ನೋದು ರಿಲೀಸ್ ಆಗಿದೆ ಅಲ್ವಾ? ಇದನ್ನ ಟ್ರೈ ಫಾಸ್ಫೇಟ್ ಗ್ರೂಪ್ಸ್ ಅಂತ ಕರಿತೀವಿ ನಾವು. ಟ್ರೈ ಫಾಸ್ಫೇಟ್ ಅಂದ್ರೇನು? 3 ಫಾಸ್ಫೇಟ್ ಗ್ರೂಪ್. ಇದರಲ್ಲಿ ರೈಬೋಸ್ ಅಂಡ್ ಅಡಿನೈನ್. ಫುಲ್ ಡೀಪ್ ಆಗಿ ಹೋಗೋದು ಬೇಡ, ಜಸ್ಟ್ ಐಡಿಯಾ ಅಷ್ಟೇ ತಿಳ್ಕೊಳ್ಳಿ. ಈ ಟ್ರೈಫಾಸ್ಫೇಟ್ ಅಲ್ಲಿ ರೈಬೋಸ್ ಮತ್ತು ಅಡಿನೈನ್ ಅಂದ್ರೆ ATP ಸ್ಟೋರ್ಡ್ ಎನರ್ಜಿ. ಇದೇನಿದು? ಸ್ಟೋರ್ಡ್ ಎನರ್ಜಿ. ಈ ಎನರ್ಜಿನ ಅದ್ ಹೆಂಗ್ ಕನ್ವರ್ಟ್ ಮಾಡುತ್ತೆ, ADP ಆಗಿ ಕನ್ವರ್ಟ್ ಮಾಡುತ್ತೆ, ಅಂದ್ರೆ ಡಿವೈಡ್ ಮಾಡುತ್ತೆ. ಈ PI ಅನ್ನೋದು ಏನಿದೆಯಲ್ಲ, ಈ PI ಅನ್ನೋದು ಫಾಸ್ಫೇಟ್ ಪ್ಲಸ್ ಎನರ್ಜಿ, ಈ ಮೂರನ್ನ ಸೇರಿ ರಿಲೀಸ್ ಮಾಡುತ್ತೆ. ಅಂದ್ರ ADP ಪ್ಲಸ್ PI ಏನಾಯ್ತು? ATP ಆಯ್ತು. ನೋಡಿ, ಈ ATP ಏನ್ ಮೊದಲ ADP ಇರುತ್ತೆ. ನಾಳೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಏನಿರುತ್ತೆ? ADP ಇರುತ್ತೆ. ಎನರ್ಜಿ ರಿಲೀಸ್ ಆದ ಕೂಡಲೇ ಅದು ATP ಆಗತ್ತೆ. ಎನರ್ಜಿ ಸ್ಟೋರ್ ಆಯ್ತು. ಈಗ ಎನರ್ಜಿ ಏನಾಯ್ತು? ಇದ್ರಾಗ ಸ್ಟೋರ್ ಆಯ್ತು. ಸ್ಟೋರ್ ಆಗಿದ್ದು ಏನದು? ಸ್ಟೋರ್ ಆಗಿರೋ ಎನರ್ಜಿನ ಏನಂತ ಕರಿತೀವಿ ನಾವೀಗ? ATP ಅಂತ ಕೊಡ್ತೀವಿ. ಈಗ ಸ್ಟೋರ್ ಆಗಿ ಎನರ್ಜಿನ ರಿಲೀಸ್ ಮಾಡ್ಬೇಕಲ್ಲ. ಈಗ ನೀವು ಮನೆಯಿಂದ ನಡ್ಕೊಂತ ಬಂದ್ರಿ. ಈಗ ನಡ್ಕೊಂತ ಬರ್ಬೇಕಂದ್ರೆ ಕಾಲುಗಳಿಗೆ ಶಕ್ತಿ ಬೇಕಲ್ಲ. ಅವಾಗ ಏನ್ ಮಾಡುತ್ತೆ? ಈಗ ನೋಡಿ, ನೀವು ಊಟನ ಮುಂಜಾನೆ ಮಾಡಿರ್ತೀರಿ, ಊಟನ ಬೆಳಿಗ್ಗೆ ಮಾಡಿರ್ತೀರಿ. ಆದ್ರೆ ಸುಮಾರು ಒಂದು 8 ತಾಸು ಬಿಟ್ಟು ನೀವು ನಡೀತೀರಿ. ಊಟ ಮಾಡಿದ ಕೂಡಲೇ ಎನರ್ಜಿ ಪ್ರೊಡ್ಯೂಸ್ ಆಗ್ಬೇಕಾಗಿತ್ತು ಅಂದ್ರೆ ನಾವು ಕಂಟಿನ್ಯೂ ಊಟ ಮಾಡ್ತಾನೆ ಇರ್ಬೇಕಾಗ್ತಿತ್ತು, ಹೌದಾ ಅಲ್ಲ? ಆದ್ರೆ ಊಟ ಮಾಡಿರೋ ಆಹಾರ ಗ್ಲೂಕೋಸ್ ಕನ್ವರ್ಟ್ ಆಗಿ ಅದು ಎನರ್ಜಿಯಾಗಿ ಕನ್ವರ್ಟ್ ಆಯ್ತು. ಆದ್ರೆ ಕರೆಕ್ಟ್ ಎನರ್ಜಿಯಾಗಿ ಕನ್ವರ್ಟ್ ಆಯ್ತು. ಎನರ್ಜಿ ಇದ್ದಾಗ ಬಳಸ್ಕೊಂಡ್ಬಿಟ್ರಿ. ಈಗ ನಾ ಹೇಳಿದ ಕರೆಂಟ್ ಇದ್ದಾಗ ನಾ ಲ್ಯಾಪ್ಟಾಪ್ ಯೂಸ್ ಮಾಡ್ಬಿಟ್ಟೆ, ಕರೆಂಟ್ ಹೋದಾಗ ನಾ ಕೆಲಸ ಮಾಡ್ಬೇಕಲ್ಲ. ನಿನಗೆ ದೇಹದಲ್ಲಿ ಫುಡ್ ಸಿಕ್ಕಾಗ ಬಳಸ್ಕೊಂಡ್ಬಿಟ್ಟಿ, ಎನರ್ಜಿ ಬಳಸ್ಕೊಂಡು ಯೂಸ್ ಮಾಡಿದ್ವಿ, ಓಡಿದ್ವಿ, ನಡೆದ್ವಿ, ಎಗರಾಡ್ವಿ, ಚೀರಾಡ್ವಿ, ಒದರಾಡ್ವಿ, ಎಲ್ಲ ಮಾಡಿದ್ವಿ. ಆದ್ರೆ ಈಗ ನಿನ್ನ ದೇಹದಲ್ಲಿ ಫುಡ್ ಕಂಪ್ಲೀಟ್ ಆಗಿ ಮುಗಿತಾ ಬಂದಿದೆ. ಈಗ ಎನರ್ಜಿ ಏನಾಯ್ತು? ಸ್ಟೋರ್ ಆಗಿರುತ್ತಲ್ಲ, ಅದು ಎಲ್ಲಿ ಸ್ಟೋರ್ ಮಾಡುತ್ತೆ? ATP ಅಲ್ಲಿ ಸ್ಟೋರ್ ಮಾಡುತ್ತೆ. ಸ್ಟೋರ್ ಮಾಡಿರೋ ಎನರ್ಜಿ ನೀನ್ ಮನೆಯಿಂದ ನಡ್ಕೊಂಡ್ ಬರ್ಬೇಕಂದ್ರೆ ಅದು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅದು ಹೆಂಗ್ ಯೂಸ್ ಮಾಡುತ್ತೆ ಗೊತ್ತಾ? ಒಳ್ಳೆ ಮತ್ತೆ ATP ಇದ್ದಿದ್ದು ಏನಾಗತ್ತೆ, ಮತ್ತೆ ADP ಪ್ಲಸ್ ಫಾಸ್ಫೇಟ್ ಆಗಿ ರಿಲೀಸ್ ಆಗುತ್ತೆ. ಮತ್ತೆ ಏನ್ ಮಾಡುತ್ತೆ? ATPನ ಆ ಎನರ್ಜಿನ ರಿಲೀಸ್ ಮಾಡುತ್ತೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಫಸ್ಟ್ ಇದ್ದಂತ ADP ಏನಾಯ್ತು? ಎನರ್ಜಿ ಕನ್ವರ್ಟ್ ಆಗಿ ATP ಆಯ್ತು. ಮತ್ತೆ ATP ಏನ್ ಮಾಡಿತು? ಸ್ಟೋರ್ ಮಾಡಿತು, ಎನರ್ಜಿನ ಸ್ಟೋರ್ ಮಾಡಿತು. ಸ್ಟೋರ್ ಮಾಡಿರೋ ಎನರ್ಜಿನ ಏನ್ ಮಾಡ್ಬೇಕು? ಈಗ ನಾನು ಬಳಸ್ಕೋಬೇಕಂದ್ರೆ ಮತ್ತೆ ಏನಾಯ್ತದು? ADP ಆಯ್ತು. ಅರ್ಥ ಆಗ್ತಿದೆಯಾ? ಮತ್ತೆ ADP ಇದ್ದಿದ್ದು ಏನ್ ಮಾಡುತ್ತೆ? ಎಲ್ಲಿ ರಿಲೀಸ್ ಆಗ್ತಿರ್ತಲ್ಲ ಎನರ್ಜಿ, ಮತ್ತೆ ಎಲ್ಲಿಗೆ ಹೋಗುತ್ತಾ? ಮತ್ತೆ ATP ಆಗತ್ತ. ಈ ತರ ನಮ್ಮ ದೇಹದಲ್ಲಿ ಪ್ರತಿ ಕ್ಷಣ ಕೂಡ ನಡೀತಿರ್ತದ. ಹಲೋ, ನೀವು ಬರೇ ನಡೆದಾಗ ಅಷ್ಟೇನೆ ATP ಯೂಸ್ ಮಾಡಲ್ಲ. ಅದು ನಿನ್ನ ಹಾರ್ಟ್ ಬೀಟ್ ನಡಿಬೇಕು, ಕಣ್ಣು ರೆಪ್ಪೆ ಬಡಿಬೇಕು, ನೀ ತಿಂದಿರೋ ಆಹಾರ ಡೈಜೆಷನ್ ಆಗ್ಬೇಕು, ಸ್ಟಮಕ್ಕಿಗೆ ಹೋಗ್ಬೇಕು, ಲಂಗ್ಸಿಗೆ ಹೋಗ್ಬೇಕು, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕಿಡ್ನಿಗೆ ಹೋಗ್ಬೇಕು, ಸಣ್ಣ ಕರಳಿಗೆ ಹೋಗ್ಬೇಕು, ದೊಡ್ಡ ಕರಳಿಗೆ ಹೋಗ್ಬೇಕು, ನಮ್ಮ ದೇಹದಲ್ಲಿರುವಂತ ಪ್ರತಿ ಅಂಗದ ಭಾಗಗಳಿಗೆ ಅದು ತಲುಪಿಸಬೇಕು.
ಎನರ್ಜಿ ತಗೊಳ್ಳೋದು, ಹೋಗೋದು, ಎನರ್ಜಿನ ಕೊಡೋದು, ತನ್ನ ಕೆಲಸವನ್ನ ಮಾಡಕ್ ಹಚ್ಚೋದು. ಈ ಕೆಲಸ ನಿರಂತರವಾಗಿ ನಡೀತಿರ್ತದ. ಆಕ್ಸಿಜನ್ ಕಂಟಿನ್ಯೂ ಸಪ್ಲೈ ಆಗ್ತಾ ಇರ್ತದ. ಆಕ್ಸಿಜನ್ ಸಪ್ಲೈ ಆದಂಗೆಲ್ಲ ಸ್ಟೋರ್ಡ್ ಇರ್ತಕ್ಕಂಥ ಗ್ಲೂಕೋಸ್ ಏನಾಗತ್ತೆ, ಎನರ್ಜಿಯಾಗಿ ಕನ್ವರ್ಟ್ ಆಗ್ತಿರ್ತದ. ಆ ಎನರ್ಜಿಯಾಗಿ ಕನ್ವರ್ಟ್ ಆಗಿದ್ದು ATP ಬರ್ತಾ ಇರುತ್ತ. ATP ಮತ್ತೆ ತಗೊಂಡು ಎನರ್ಜಿನ ರಿಲೀಸ್ ಮಾಡ್ತಿರುತ್ತ. ಇದು ಒಂಥರ ಬಸ್ ಇದ್ದಂಗ. ಎನರ್ಜಿ ಅನ್ನೋದು ತಗೊಳ್ತದ, ಮೊದ್ಲೊಬ್ರು ಹತ್ತತಾರ, ಮತ್ತೆ ಹೋಗಿ ಎಲ್ಲಿ ಬೇಕಲ್ಲಿ ಬಿಡ್ತದ, ಮತ್ತೆ ಬರ್ತದ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಅಂದ್ರೆ ನಮ್ಮ ದೇಹದಲ್ಲಿ ಈ ಕೆಲಸ ನಡೀತಾನೆ ಇದೆ. ಯಾವಾಗ ಯಾವಾಗ ಬೇಕಾಗುತ್ತಿದ್ದು, ನಾವು ಓಡಕ್ ಬೇಕಾಗ್ಬೋದು, ರನ್ನಿಂಗ್, ಅಥವಾ ಮಜಲ್ಸ್ ಕಾಂಟ್ರಾಕ್ಷನ್. ನೋಡಿ, ನಾವು ಕೈಗಳನ್ನ ಈ ತರ ಮಾಡ್ತೀವಿ ಅಂದ್ರೆ ಇಲ್ಲಿ ಮಜಲ್ಸ್ ಏನಾಗ್ತಾವ, ಹಿಗ್ತಾವ, ಮತ್ತೇನಾಗ್ತಾವ, ಕುಗ್ತಾವ. ಅರ್ಥ ಆಯ್ತಾ? ಮಜಲ್ಸ್ ಏನಾಗ್ತಾವ, ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಗ್ಲೇಬೇಕು. ಇವು ಕಾಂಟ್ರಾಕ್ಷನ್ ಇಲ್ಲ, ರಿಲ್ಯಾಕ್ಸೇಷನ್ ಇಲ್ಲ ಅಂದ್ರೆ ಕೈಗಳು ಈ ತರ ಮಾಡಕ್ ಆಗ್ತಿರ್ಲಿಲ್ಲ. ಹಲೋ, ಒಂದೇ ಇತ್ತಪ್ಪ, ಇದ್ರ ಹೆಂಗ್ ಯೂಸ್ ಮಾಡ್ತೀರಿ ಕೈನ? ಈ ತರ ಬಗ್ಸಿದ್ರಲ್ಲ ನೀವು ಯೂಸ್ ಆಗೋದು. ಬೆರಳುಗಳ ಈ ತರ ಮಡಿಸಿದ್ರಲ್ಲ ಯೂಸ್ ಮಾಡೋದು. ಎಲ್ಲ ಒಂದೇ ಇತ್ತಂದ್ರೆ ಹೆಂಗ್ ಯೂಸ್ ಮಾಡ್ತಿದ್ರಿ ಇದನ್ನ? ಹೌದಾ ಅಲ್ಲ? ರೈಟ್. ದೇಹ ತುಂಬಾ ಒಂದೇ ಇತ್ತಂದ್ರೆ ಹೆಂಗ್ ಮಾಡ್ತಿದ್ರಿ? ನಡೆದಾಡಕ್ ಆಗ್ತಿರ್ಲಿಲ್ಲ, ಕೂಡಕ್ ಆಗ್ತಿರ್ಲಿಲ್ಲ, ನಿಲ್ಲಕ್ ಆಗ್ತಿರ್ಲಿಲ್ಲ, ಯಾವ ಕೆಲಸನೂ ನಮ್ಮಿಂದ ಮಾಡಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಮಜಲ್ಸ್ ಯೂಸ್ ಮಾಡಕ, ಮೂವ್ಮೆಂಟ್ ಆಫ್ ಮಜಲ್ಸ್. ಮತ್ತೆ ಅದಕ್ಕೆ ಯೂಸ್ ಮಾಡ್ತೀವಿ ಸೆಲ್ ರಿಪೇರ್, ಗ್ರೋತ್, ಡೆವಲಪ್ಮೆಂಟ್ ಆಗ್ತಾ ಇರ್ತೀರಿ, ಬೆಳಿತಾ ಇರ್ತೀರಿ. ನೀವೇನು ಇಷ್ಟೇ ಇರ್ತೀರಿ ಏನೀಗ? ಇನ್ನ ಡೆವಲಪ್ಮೆಂಟ್ ಆಗ್ತೀರಿ. ನಾಳೆ ಕಾಲೇಜ್ಗೆ ಹೋಗ್ತೀರಿ, ಡಬಲ್ ಡಿಗ್ರಿ ಮಾಡ್ತೀರಿ. ಏನ್ ಸರ್ ಆರಾಮದಿರಾ ಅಂತ ಕೇಳ್ತೀರಿ ಅಷ್ಟೇ. ಅರ್ಥ ಆಯ್ತಾ? ಅಲ್ಲಿ ಆಟೋಮೆಟಿಕ್ ಏನಾಗತ್ತಾ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಗ್ತದ. ಅಷ್ಟೇ ಅಲ್ಲ, ನಿಮ್ಮ ತಲೆ ಒಳಗಡೆ ನಾ ಹೇಳೋ ವಿಷಯ ಥಿಂಕ್ ಮಾಡಕತ್ತಲ್ಲ, ಅದಕ್ಕೂ ಎನರ್ಜಿ ಬೇಕು. ATPಗಳು ಸಪ್ಲೈ ಮಾಡ್ತಾ ಇರ್ಬೇಕು ಎನರ್ಜಿನ. ಯಾಕಂದ್ರೆ ನನ್ನ ಬ್ರೇನು ಎನರ್ಜಿ ಎಲ್ಲಿ ಐತಿ ಅಂತ ಹುಡ್ಕೊಂಡು ಹೋಗಕ್ಕಾಗಲ್ಲ. ಕಿಡ್ನಿ ಎಲ್ಲಿ ಐತಿ ಎನರ್ಜಿ ಅಂತ ಹುಡ್ಕೊಂಡು ಹೋಗಕ್ಕಾಗಲ್ಲ. ಇದ್ದ ಜಾಗಕ್ಕೆ ಸಪ್ಲೈ ಮಾಡ್ಬೇಕು. ಇದ್ದ ಜಾಗಕ್ಕೆ ಸಪ್ಲೈ ಮಾಡ್ಲಿಲ್ಲ ಅಂದ್ರೆ ಅವ್ನ ಕೆಲಸ ಬಂದ್ ಮಾಡ್ತಂತ ಹೇಳ್ತದ ಅದು. ಹೌದಲ್ಲ? ಅದಕ್ಕೆ ಎನರ್ಜಿ ಬೇಕೇ ಬೇಕಲ್ವೇನ್ರಿ? ಖಂಡಿತ ಬೇಕೇ ಬೇಕು. ನಮ್ಮ ದೇಹದಲ್ಲಿ ನಡೆಯುವ ಪ್ರತಿಯೊಂದು ಕೆಲಸಕ್ಕೂ ಎನರ್ಜಿ ಬೇಕು. ಅದಕ್ಕೆ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು, ಫಾಸ್ಫೇಟ್, ರೈಬೋಸ್, ಎಡಿನೈನ್ ಅಂಡ್ ಎನರ್ಜಿ. ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ದ ATP ನೋಡಿಲಿ, ನಾ ಏನ್ ಹೇಳಿದೆ, ADP ಏನಾಗುತ್ತೆ, ATP ಆಗುತ್ತೆ. ಮತ್ತೆ ATP ಏನ್ ಮಾಡುತ್ತೆ, ಎನರ್ಜಿ ರಿಲೀಸ್ ಮಾಡುತ್ತೆ. ಎನರ್ಜಿ ರಿಲೀಸ್ ಮಾಡೋದ್ರಿಂದಾಗಿ ನಮ್ಮ ದೇಹದಲ್ಲಿ ನಡೀತಕ್ಕಂಥ ಎಲ್ಲ ಲೈಫ್ ಆಕ್ಟಿವಿಟೀಸ್ ನಡೀತದೆ. ಸೊ ಹಾಗಾಗಿ ATP ಇಸ್ ದ ಅಡಿನೋಸಿನ್ ಟ್ರೈಫಾಸ್ಫೇಟ್. ಮತ್ತೆ ADP ಅಂದ್ರೆ ಏನ್ ಸರ್ ಅವಲಿಂದ ಹೇಳಕತ್ರಿ? ಇದು ಡೈಫಾಸ್ಫೇಟ್ ಅಷ್ಟೇ. ಇದು ಎರಡರಲ್ಲಿ ಇರುತ್ತೆ, ಎರಡು ಫಾಸ್ಫೇಟ್ ಇರುತ್ತೆ. ಅರ್ಥ ಆಯ್ತಾ? ಇದು ಎರಡು, ಇದು ಮೂರು ಟ್ರೈಫಾಸ್ಫೇಟ್, ಇದು ಡೈಫಾಸ್ಫೇಟ್. ಅರ್ಥ ಆಯ್ತಾ? ಇದು ಎರಡು ಇರುತ್ತೆ. ಹೇಳೋದು ಅರ್ಥ ಆಗ್ತಿದ್ಯಾ? ಇದು ಎರಡಿದು ಎಡಿನೋಸಿನ್ ಡೈಫಾಸ್ಫೇಟ್ ಪ್ಲಸ್ ಫಾಸ್ಫೇಟ್ ಸೇರುತ್ತೆ, PI. ಅವಾಗ ಏನಾಗುತ್ತೆ, +1 ಸೇರಿದ್ರೆ ಏನಾಗ್ತದೆ, 3 ಫಾಸ್ಫೇಟ್ ಆಗುತ್ತೆ. ಅದನ್ನೇ ನಾವು ATP ಅಂತ ಕರಿತೀವಿ. ಮತ್ತೆ ATP ಏನಾಗುತ್ತೆ, ರಿಲೀಸ್ ಮಾಡುತ್ತೆ, ಎನರ್ಜಿ ರಿಲೀಸ್ ಮಾಡುತ್ತೆ. ಮತ್ತೆ ADP ಆಗುತ್ತೆ. ಮತ್ತೆ ಹೋಗಿ ಏನ್ ಮಾಡುತ್ತೆ, ಮತ್ತೆ PI ನ ತಗೊಳ್ತದೆ, ಮತ್ತೆ ATP ಆಗುತ್ತೆ. ಹಲೋ, ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ADP ಇದ್ದಿದ್ದು ATP ಆಗುತ್ತೆ, ಮತ್ತೆ ATP ಇದ್ದಿದ್ದು ADP ಆಗುತ್ತೆ. ಸೊ ದಿಸ್ ಇಸ್ ದ ರೀಸೈಕ್ಲಿಂಗ್. ಕಂಟಿನ್ಯೂ ಆಗಿ ದೇಹದಲ್ಲಿ ಈ ಕೆಲಸ ನಡೀತಾನೆ ಇರ್ತದೆ. ಅಂದ್ರೆ ನಮ್ಮ ದೇಹದಲ್ಲಿ ಎಲ್ಲಾ ಶಕ್ತಿಗಳಿಗೆ ಒದಗಿಸುವಂತ ಕೆಲಸವನ್ನ ATP ಯಲ್ಲಿ ಸ್ಟೋರ್ ಮಾಡ್ತಾ ಇರ್ತದೆ. ಆ ATP ಯಲ್ಲಿ ಸ್ಟೋರ್ ಆಗಿರುವಂತ ಎನರ್ಜಿನ ನಾವು ಬಳಸ್ತಾ ಇರ್ತೀವಿ ಅನ್ನೋದನ್ನ ಮರಿಬಾರ್ದು. ಹಾಗಾದ್ರೆ ನಮ್ಮ ದೇಹದಲ್ಲಿ ಎನರ್ಜಿ ನಡೀತಾ ಇರಬೇಕು ಅಂತಂದ್ರೆ ಅದು ಬೇಕೇ ಬೇಕು. ನಾ ಈಗ ತಾನೇ ಹೇಳಿದೆ, ಸುಮ್ನೆ ಮತ್ತೆ ಅದೊಂದು ಇನ್ನೊಂದು ಚಿತ್ರ ಕೊಟ್ಟಿದ್ದಾನೆ. ಅದನ್ನೇ ಏನಂದ್ರ, ಉಸಿರಾಟದಲ್ಲಿ ನಡೀತಕ್ಕಂಥ ಮೂರು ರೀತಿಯಲ್ಲಿ ಉಸಿರಾಟ ನೋಡ್ತೀವಿ. ಒಂದು ನೋ ಆಕ್ಸಿಜನ್, ಇನ್ನೊಂದು ಲೋ ಆಕ್ಸಿಜನ್, ಇನ್ನೊಂದ ಸಾಕಷ್ಟು ಅಂದ್ರ ಹೈ ಆಕ್ಸಿಜನ್, ಕರೆಕ್ಟ್ ಆಕ್ಸಿಜನ್ ಸಪ್ಲೈ ಆಗುವಂತದ್ದು. ಇನ್ನ ಅದರಲ್ಲಿ ನಾವು ಎಕ್ಸಾಂಪಲ್ ಯಾವ್ದು ಹೇಳ್ತೀವಿ, ಈಸ್ಟ್ ಹೇಳ್ತೀವಿ. ಅಲ್ಲಿ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಮತ್ತೆ ಲೋ ಆಕ್ಸಿಜನ್ ಅಲ್ಲಿ ಮಜಲ್ಸ್ ಯೂಸ್ ಮಾಡುತ್ತೆ, ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಮತ್ತು ಏನ್ ಬಿಡುಗಡೆ ಮಾಡುತ್ತೆ, ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಅದೇ ತರ ಆಕ್ಸಿಜನ್ ಪ್ರೆಸೆಂಟ್ ಇದ್ದಾಗ ಅದು ಎಲ್ಲಿ ನಡೆಯುತ್ತೆ, ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ.
ಇದು ಎಲ್ಲಿ ನಡೆಯುತ್ತೆ ಅಂತ ಹೇಳಿ ನಾನು ಎಲ್ಲಿ ನಡೆಯುತ್ತೆ? ಇದು ಸೈಟೋಪ್ಲಾಸಮ್ ಅಲ್ಲಿ ನಡೆಯುತ್ತೆ. ಇದೇ ತರ ಇದು ಮೈಟೋಕಾಂಡ್ರಿಯಾದಲ್ಲಿ ನಡೆಯುವಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ, ಜೊತೆಗೆ ವಾಟರ್ ರಿಲೀಸ್ ಮಾಡುತ್ತೆ ಅಂಡ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಮಾಡುತ್ತೆ. ದಟ್ ಈಸ್ ಎಟಿಪಿ. ಇಟ್ ವಿಲ್ ಸ್ಟೋರ್ಡ್. ಯು ರಿಲೀಸ್ ಆಗ್ಬಿಡ್ತು, ಮೈಟೋಕಾಂಡ್ರಿಯಾದಿಂದ ಎನರ್ಜಿಯನ್ನ ರಿಲೀಸ್ ಆಗ್ಬಿಡ್ತು. ರಿಲೀಸ್ ಆದ ಎನರ್ಜಿನ ಸ್ಟೋರ್ ಮಾಡೋ ಕೆಲಸನ ಎಟಿಪಿ ಮಾಡುತ್ತೆ. ಐ ಥಿಂಕ್ ಇಟ್ಸ್ ಕ್ಲಿಯರ್. ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ಅದಕ್ಕೆ ಹೇಳ್ತಾ ಇದ್ದೇನೆ ಎಟಿಪಿ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್. ನೋಡಿ ಇಲ್ಲಿ ಕೊಟ್ಟಿದ್ದೇನೆ, ಸೆಲ್ ಮೆಂಬ್ರೇನ್, ಸೈಟೋಪ್ಲಾಸಮ್, ನ್ಯೂಕ್ಲಿಯಸ್ ಅಂಡ್ ಮೈಟೋಕಾಂಡ್ರಿಯಾ. ಈ ಮೈಟೋಕಾಂಡ್ರಿಯಾದಲ್ಲಿ ಫುಡ್ ಮಾಲಿಕ್ಯೂಲ್ಸ್ ದೇಹದ ಒಳಗಡೆ ಹೋಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ. ಎನರ್ಜಿ ರಿಲೀಸ್ ಆದಾಗ ಎಡಿಪಿ ಏನ್ ಮಾಡುತ್ತೆ? ಪಿಐ ಜೊತೆಗೆ ಸೇರುತ್ತೆ. ಆ ಪಿಐ ಏನ್ ಮಾಡುತ್ತೆ? ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ದಟ್ ಈಸ್ ಎಟಿಪಿ. ಅರ್ಥ ಆಯ್ತಾ? ಸೊ ಎಟಿಪಿ ಅನ್ನೋದು ಸೆಲ್ ಆಕ್ಟಿವಿಟಿಗೆ ನಮಗೆ ಯೂಸ್ ಆಗುತ್ತೆ. ದ ಎಟಿಪಿ ಸಪ್ಲೈಸ್ ಎನರ್ಜಿ ಫಾರ್ ದ ಡಿಫರೆಂಟ್ ಸೆಲ್ ಆಕ್ಟಿವಿಟೀಸ್. ನಮ್ಮ ದೇಹದಲ್ಲಿ ಎಲ್ಲದಕ್ಕೂ ಕೂಡ ಬಳಸ್ತೀವಿ. ಏನು? ಮೂವ್ಮೆಂಟ್, ಥಿಂಕಿಂಗ್, ಹಾರ್ಟ್ ಬೀಟ್, ಗ್ರೋತ್, ರಿಪೇರ್, ಪ್ರೊಡಕ್ಷನ್, ಇವೆಲ್ಲದಕ್ಕೂ ಕೂಡ ಏನ್ ಬೇಕು? ಎನರ್ಜಿ ಬೇಕು. ಎನರ್ಜಿ ಇಲ್ಲ ಅಂದ್ರೆ ಇವ್ ಯಾವ ಕೆಲಸ ನಡೆಯಲ್ಲ. ಅರ್ಥ ಆಯ್ತಾ ಹೇಳ್ತಾ ಇರೋದು? ಸೆಲ್ ಕಂಪ್ಲೀಟ್ ಆಕ್ಟಿವಿಟಿ ನಡಿಬೇಕು ಅಂದ್ರೆ ಅದಕ್ಕೆ ಎಟಿಪಿ ಬೇಕು. ಈಗ ನಾನು ಅದನ್ನ ಹೇಳಿದೆ, ಎಡಿಪಿ ಏನಾಯ್ತು? ಎಡಿಪಿ ಪ್ಲಸ್ ಪಿಐ ಎನರ್ಜಿ ಪ್ಲಸ್ ಎಟಿಪಿ ಆಗತ್ತೆ. ಇದೇ ತರ ಎಡಿಪಿ ಏನಾಗುತ್ತೆ? ಮತ್ತೆ ಪಿಐ ಪ್ಲಸ್ ಆ ಎಟಿಪಿ ನ ಡಿವೈಡ್ ಮಾಡ್ಕೊಂಡು ಮತ್ತೆ ಎಟಿಪಿ ಆಗತ್ತೆ. ಅರ್ಥ ಆಯ್ತಾ ಹೇಳ್ತಾ ಇರೋದು? ಸರಿ, ಓಕೆ. ಹಾಗಾದ್ರೆ ಎಟಿಪಿ ಅಂದ್ರೆ ಏನು? ಇಟ್ ಈಸ್ ದ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್. ನಿಮ್ ಮೈಂಡ್ ಅಲ್ಲಿ ಇರ್ಲಿ, ಎಟಿಪಿ ಅಂದ್ರೆ ಏನಂತ ಕೇಳ್ತಾರ. ಎನರ್ಜಿ ಅನ್ನೋದು ಸ್ಟೋರ್ ಆಗೋದು. ಎಟಿಪಿ ಅನ್ನೋದು ಸ್ಟೋರ್ಸ್ ಎನರ್ಜಿ. ಎನರ್ಜಿನ ಸ್ಟೋರ್ ಮಾಡುತ್ತೆ ಎಟಿಪಿ. ದ ಎಟಿಪಿ ಸಪ್ಲೈಸ್ ಎನರ್ಜಿ ವೇರ್ ಎವರ್ ನೀಡೆಡ್. ಅಷ್ಟೇ ಅಲ್ಲ, ಎಟಿಪಿನ ಏನ್ ಮಾಡುತ್ತೆ? ಎನರ್ಜಿ ಎಲ್ಲಿ ಬೇಕು ಅಲ್ಲಿ ಸಪ್ಲೈ ಮಾಡುತ್ತೆ. ಅಷ್ಟೇ ಅಲ್ಲ, ದ ರೆಸ್ಪಿರೇಷನ್ ಪ್ರೊಡ್ಯೂಸಸ್ ಎಟಿಪಿ. ಉಸಿರಾಟದಿಂದ ಮಾತ್ರ ಎಟಿಪಿ ಪ್ರೊಡ್ಯೂಸ್ ಆಗುತ್ತೆ. ಇನ್ನ ವಾಟ್ ಈಸ್ ಪಿಐ? ಪಿಐ ಅಂದ್ರೆ ನಾ ಈಗ ತಾನೇ ಹೇಳಿದೀನಿ, ಫಾಸ್ಫೇಟ್, ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ಪಿಐ ಅಂದ್ರ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್. ವೆನ್ ದ ಮಾಲಿಕ್ಯೂಲ್, ನೋಡಿ ಎಡಿಪಿ ಜೊತೆಗೆ ಪಿಐ ಸೇರುತ್ತೆ. ಪಿಐ ಜಾಯಿನ್ಸ್ ಎಡಿಪಿ ಅಂಡ್ ಎಟಿಪಿ ಇಸ್ ಫಾರ್ಮ್ಡ್. ಇದನ್ನ ಹೇಳಿರೋದು ಈಗ ನಾನು, ಅಲ್ವಾ? ಅಂದ್ರೆ ಎಡಿಪಿ ಅನ್ನೋದು ಏನಾಗುತ್ತೆ? ಪಿಐ ಜೊತೆಗೆ ಸೇರುತ್ತೆ. ಪಿಐ ಜೊತೆಗೆ ಸೇರಿದಾಗ ಏನಾಗುತ್ತೆ? ಅದು ಎಟಿಪಿ ಆಗುತ್ತೆ. ಇಲ್ಲಿ ಕೊಟ್ಟಿದ್ರು ನೋಡಿ, ಎಡಿಪಿ ಪ್ಲಸ್ ಪಿಐ ಇಸ್ ಈಕ್ವಲ್ ಟು ಎಟಿಪಿ. ಇಸ್ ಇಟ್ ನಾಟ್? ದೆನ್ ಅಗೇನ್ ಎಟಿಪಿ ಏನ್ ಮಾಡುತ್ತೆ? ರಿಲೀಸ್ ಮಾಡುತ್ತೆ, ಅಮೌಂಟ್ ಆಫ್ ಎನರ್ಜಿನ ರಿಲೀಸ್ ಮಾಡುತ್ತೆ, ಮತ್ತೆ ಎಡಿಪಿ ಬರುತ್ತೆ. ಮತ್ತೆ ಎಡಿಪಿ ಏನ್ ಮಾಡುತ್ತೆ? ಪಿಐ ನ ತಗೊಂಡು ಎನರ್ಜಿನ ಸ್ಟೋರ್ ಮಾಡಿ ಇಟ್ಕೊಳ್ತದೆ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್. ಎವ್ರಿ ಸೆಲ್ ಅಂಡ್ ಯುವರ್ ಬಾಡಿ ಯೂಸಸ್ ಎಟಿಪಿ ಎವ್ರಿ ಸೆಕೆಂಡ್. ಪ್ರತಿ ಕ್ಷಣ ಕೂಡ, ಪ್ರತಿ ಸೆಕೆಂಡ್ ಕೂಡ ಏನ್ ಮಾಡುತ್ತೆ? ಎಟಿಪಿ ಗಳನ್ನ ನಮ್ಮ ದೇಹದ ಸೆಲ್ಸ್ ಬಳಸಿಕೊಳ್ಳುತ್ತಿರುತ್ತವೆ. ಎನರ್ಜಿ ರಿಲೀಸ್ ಈಸ್ ಸ್ಟೋರ್ಡ್ ಇನ್ ಎಟಿಪಿ. ಸರಿ, ಓಕೆ. ಇನ್ನು ಹೌ ಡಸ್ ಎಟಿಪಿ ರಿಲೀಸಸ್ ಎನರ್ಜಿ? ಈಗ ಎನರ್ಜಿ ಹೆಂಗ್ ರಿಲೀಸ್ ಮಾಡುತ್ತೆ? ನಾ ಈಗ ಹೇಳಿದೀನಿ, ಮತ್ತೊಂದ್ಸಲ ಜಸ್ಟ್ ಐಡಿಯಾ ಕೊಡ್ತಾ ಇದೀನಿ. ಎಟಿಪಿ ಏನೋ ಏನ್ ಮಾಡಿತು? ಎನರ್ಜಿನ ಸ್ಟೋರ್ ಮಾಡಿತು. ಎನರ್ಜಿನ ಹೆಂಗ್ ರಿಲೀಸ್ ಮಾಡುತ್ತೆ ನೋಡಿ, ಇಲ್ಲಿ ಎಟಿಪಿ ಇದೆ. ಆ ಎಟಿಪಿ ಅಡೆನೋಸಿನ್ ಟ್ರೈಫಾಸ್ಫೇಟ್ ಅದೇನ್ ಮಾಡುತ್ತೆ? ಬ್ರೇಕ್ ಡೌನ್ ಮಾಡುತ್ತೆ. ಬ್ರೇಕ್ ಡೌನ್ ಆಫ್ ದ ಟರ್ಮಿನಲ್ ಫಾಸ್ಫೇಟ್ ಬಾಂಡ್. ಈ ಫಾಸ್ಫೇಟ್ ಬಾಂಡ್ ನ ಟರ್ಮಿನಲ್ ಏನ್ ಮಾಡುತ್ತೆ? ಬಿಡುಗಡೆ ಮಾಡುತ್ತೆ. ನಾ ಹೇಳಿದ್ನಲ್ಲ, ಅದೇನ ಕನ್ವರ್ಟ್ ಆಗುತ್ತೆ, ಮತ್ತೆ ಒಳ್ಳೆ ಎಡಿಪಿ ಆಗತ್ತೆ. ಎಡಿಪಿ ಆಗಿ ಮತ್ತೇನಾಗತ್ತೆ? ಪಿಐ ರಿಲೀಸ್ ಮಾಡುತ್ತೆ. ಆಗ ಏನಾಗುತ್ತೆ? ಎರಡು ಟ್ರೈಫಾಸ್ಫೇಟ್. ಅದಕ್ಕಾಗಿ ಇದನ್ನ ಎಡಿಪಿ ಅನ್ನೋದನ್ನ ಏನ್ ಮಾಡುತ್ತೆ? ನಾವು ಡೈಫಾಸ್ಫೇಟ್ ಅಂತ ಕರಿತೀವಿ. ಅದಕ್ಕಾಗಿ ಈ ಥಿಂಗ್ಸ್ ಮೈಂಡ್ ಅಲ್ಲಿ ಇಟ್ಕೊಳ್ಳೇಬೇಕು. ದ ಎಟಿಪಿ ಸ್ಟೋರ್ಸ್ ಕೆಮಿಕಲ್ ಎನರ್ಜಿ ಅಂಡ್ ಎಟಿಪಿ ಬ್ರೇಕ್ಸ್ ಡೌನ್ ಇಂಟು ಎಡಿಪಿ ಅಂಡ್ ಪಿಐ. ಎಡಿಪಿ ಮತ್ತು ಪಿಐ ಆಗುತ್ತೆ. ಸೊ ದಟ್ ಎನರ್ಜಿ ಇಸ್ ರಿಲೀಸ್ ಡ್ಯೂರಿಂಗ್ ದ process. Cells use the energy for various life activities. Very simple. ಅರ್ಥ ಆಯ್ತಾ? ಎನರ್ಜಿ ಹೆಂಗ್ ರಿಲೀಸ್ ಆಗತ್ತೆ ಅಂತ ಹೇಳಿದೆ ನಾನು. ಅಲ್ಲಿ ಎಟಿಪಿ ಹೆಂಗ್ ಆಗತ್ತೆ ಅಂತ ಹೇಳಿದೆ. ಎಲ್ಲ ಫಸ್ಟ್ ಈಗ ನಾ ಹೇಳಿದ್ದೇನು? ಎಟಿಪಿ ಹೆಂಗ್ ಆಗತ್ತೆ? ಎಟಿಪಿ ಆಗ್ಬೇಕು ಅಂದ್ರ ಅಲ್ಲಿ ಏನಾಗತ್ತೆ? ಎಡಿಪಿ ಪ್ಲಸ್ ಪಿಐ ಪ್ಲಸ್ ಎನರ್ಜಿ, ಅಲ್ವಾ? ಆದ್ರೆ ಇಲ್ಲಿ ಎಟಿಪಿ ಆಗಿರೋದು ಎಡಿಪಿ ಆಗತ್ತೆ. ಅದನ್ನ ಅಂದ್ರೆ ಸೆಲ್ಸ್ಗೆ ಎನರ್ಜಿನ ಸಪ್ಲೈ ಮಾಡುತ್ತೆ, ರಿಲೀಸ್ ಮಾಡುತ್ತೆ. ಈ ವಿಷಯವನ್ನ ನಾವು ಇದರಲ್ಲಿ ಕಲಿತೀವಿ. ಇನ್ನು ಇದೆಲ್ಲ ಕಂಪ್ಲೀಟ್ ಏನಪ್ಪಾ ಅಂದ್ರೆ ನಮ್ಮ ದೇಹದಲ್ಲಿ, ನಾ ಇನ್ನು ನಿಮಗೆ ಜಸ್ಟ್ ಲಂಗ್ಸ್ ಬಗ್ಗೆ ಹೇಳಿಲ್ಲ, ಇನ್ನು ಲಂಗ್ಸ್ ಬಗ್ಗೆ ಸ್ಟಾರ್ಟ್ ಮಾಡಿಲ್ಲ.
ಒಟ್ಟು ಏನಂದ್ರೆ ನಮ್ಮ ದೇಹದಲ್ಲಿ ಎನರ್ಜಿ ಹೆಂಗ್ ಕನ್ವರ್ಟ್ ಆಗುತ್ತೆ ಆಕ್ಸಿಜನ್ಗೆ, ಆಕ್ಸಿಜನ್ ಇಂದ ಎನರ್ಜಿ ಹೆಂಗ್ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ವಿ. ಅದೇ ತರ ನಮ್ಮ ಸಸ್ಯಗಳಲ್ಲಿ ಕೂಡ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ನಮ್ಮ ಸಸ್ಯಗಳಲ್ಲಿ ಏನಾಗುತ್ತೆ, ಗ್ಯಾಸ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಆ ಗ್ಯಾಸ್ ಎಕ್ಸ್ಚೇಂಜ್ ಹೆಂಗಾಗುತ್ತೆ ನೋಡ್ತಾ ಹೋಗೋಣ. ನೋಡಿ, ನಾ ಈಗಾಗಲೇ ಹೇಳಿದಂತೆ ಆ ಬೇರೆ ಬೇರೆ ಪ್ರಾಣಿಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಕ್ಸಿಜನ್ ತಗೊಳ್ತದೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುತ್ತೆ ಅಲ್ವಾ. ಆದ್ರೆ ಸಸ್ಯಗಳು ಯಾವ ತರ ಮಾಡುತ್ತೆ? ಈಗ ನಮ್ಮಲ್ಲಿ ಎಷ್ಟೋ ಸಲ ಪ್ರಶ್ನೆಗಳು ಬರ್ಬೋದು. ಮನುಷ್ಯನಿಗೆ ಶ್ವಾಸಕೋಶ ಇದೆ, ಪಕ್ಷಿಗಳಿಗೂ ಕೂಡ ಶ್ವಾಸಕೋಶ ಇದೆ, ಮೀನುಗಳಿಗೆ ಗಿಲ್ ಸ್ಟಿಕ್ಸ್ ಅಂತ ಇದೆ, ಅದು ಮುಂದೆ ಬರುತ್ತೆ ಹೇಳ್ತಾ. ಗಿಲ್ಸ್ ಹೆಂಗ್ ಕೆಲಸ ಮಾಡ್ತವೆ, ಮೀನುಗಳು ಹೆಂಗೆ ಆಕ್ಸಿಜನ್ ಅನ್ನ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುತ್ತೆ. ಅದೇ ತರ ಸಸ್ಯಗಳಲ್ಲಿಯೂ ಕೂಡ ಈ ಕೆಲಸ ನಡೀತಾ ಇರುತ್ತೆ. ಅದನ್ನ ಈಗಾಗಲೇ ಹೇಳಿದಂತೆ 24 ಗಂಟೆ ಅದರಲ್ಲಿ ಕೆಲಸ ನಡೀತಾ ಇರುತ್ತೆ, 24x7. ಅಂದ್ರೆ ಸಸ್ಯಗಳು ಕೂಡ ರೆಸ್ಪಿರೇಟರಿ ಸಿಸ್ಟಮ್ ಅನ್ನ ಬಳಸ್ತಾ ಇದೆ. ಆದ್ರೆ ಮನುಷ್ಯನಿಗೆ, ಪ್ರಾಣಿಗಳಿದ್ದಂತೆ ಈ ಶ್ವಾಸಕೋಶಗಳು ಇಲ್ಲ, ಇವಕ್ಕೆ ಯಾವುದೇ ಗಿಲ್ಸ್ಟಿಕ್ಸ್ ಇಲ್ಲ. ಹಾಗಾದ್ರೆ ಇವು ಹೆಂಗ ಆಕ್ಸಿಜನ್ ಅನ್ನ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುತ್ತೆ, ಅಥವಾ ಕಾರ್ಬನ್ ಡೈಆಕ್ಸೈಡ್ ಅನ್ನ ಫೋಟೋಸಿಂಥಸಿಸ್ ಸಂದರ್ಭದಲ್ಲಿ ಆಕ್ಸಿಜನ್ ಹೆಂಗ್ ರಿಲೀಸ್ ಮಾಡುತ್ತೆ? ಈ ಕೆಲಸಗಳು ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಸಸ್ಯದ ಸಂಪೂರ್ಣ ಮಾಹಿತಿ ನಮ್ಗೆ ಗೊತ್ತಾಗ್ಬೇಕು. ನೋಡಿ, ಒಂದು ಇಲ್ಲಿ ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಪ್ಲಾಂಟ್ಸ್ ಆರ್ ರೆಸ್ಪೈರ್ ಕಂಟಿನ್ಯೂಸ್ಲಿ. ಅಂದ್ರೆ 24x7, 24 ಗಂಟೆ ಏನಾಗುತ್ತೆ, ಸಸ್ಯಗಳಲ್ಲಿಯೂ ಕೂಡ ಉಸಿರಾಟ ನಡೆಯುತ್ತದೆ. ಉಸಿರಾಟ ನಿಲ್ಲೋದಿಲ್ಲ. ಉಸಿರಾಟ ಎಲ್ಲಿ ನಡೆಯುತ್ತೆ? ಉಸಿರಾಟ ಸಸ್ಯಗಳ ದೇಹದ ಪ್ರತಿ ಭಾಗದಲ್ಲಿ ನಡೆಯುತ್ತೆ, ಎಲ್ಲಿಯೂ ನಿಲ್ಲಲ್ಲ. ಮೇ ಬಿ ಅದು ಎಲೆ ಆಗಿರ್ಬೋದು, ಕಾಂಡ ಆಗಿರ್ಬೋದು, ಬೇರುಗಳಾಗಿರ್ಬೋದು, ಹಣ್ಣಾಗಿರ್ಬೋದು, ಕಾಯಿ ಆಗಿರ್ಬೋದು, ಹೂಗಳಾಗಿರ್ಬೋದು. ಅಂದ್ರೆ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಸಸ್ಯಗಳು ಕೂಡ ಉಸಿರಾಡುತ್ತವೆ. ಸರ್, ಉಸಿರಾಡುತ್ತವೆ ಅಂತ ಏನ್ ಸರ್ ಗ್ಯಾರಂಟಿ? ವೆರಿ ಸಿಂಪಲ್. ಅವು ಸಣ್ಣ ಇದ್ದಂತ ಗಿಡ ಮರಗಳು ಏನಾಗ್ತವೆ, ದೊಡ್ಡವಾಗ್ತಾ ಹೋಗ್ತವೆ. ಗ್ರೋತ್ ಅಂಡ್ ಡೆವಲಪ್ಮೆಂಟ್ ನಾವು ನೋಡ್ತೀವಿ. ಇಷ್ಟೇ ಅಲ್ಲ, ಬೆಳೆದಂತಹ ದೊಡ್ಡ ದೊಡ್ಡ ಮರಗಳು ಏನ್ ಮಾಡ್ತವೆ, ಹೂಗಳನ್ನ ಬಿಡುತ್ತೆ, ಕಾಯಿಗಳನ್ನ ಬಿಡುತ್ತೆ ಅಲ್ವಾ. ಹಾಗಾಗಿ ನಾವೇನಂತ ಹೇಳ್ಬೋದು, ಸ್ಪಷ್ಟವಾಗಿ ಹೇಳ್ಬೋದು, ಗಿಡ ಮರಗಳು ಕೂಡ 24 ಗಂಟೆಯೂ ಉಸಿರಾಡುತ್ತವೆ. ಅಷ್ಟೇ ಅಲ್ಲ, ದ ಗ್ಯಾಸಸ್ ಎಕ್ಸ್ಚೇಂಜಸ್ ಅಕರ್ಸ್ ಥ್ರೂ ದ ಸ್ಟೊಮಾಟಾ. ಹಾಗಾದ್ರೆ ಸರ್, ವೆರಿ ಸಿಂಪಲ್, ನಮ್ಗೆ ಅರ್ಥ ಆಯ್ತು. ನೀವ್ ಹೇಳ್ತಾ ಇದ್ದೀರಿ ಈ ದೇಹದ ಸಸ್ಯಗಳ ಎಲ್ಲಾ ದೇಹದ ಭಾಗದಲ್ಲಿ ಉಸಿರಾಟ ನಡೀತಾ ಇದೆ ಅಂತ. ಹಾಗಾದ್ರೆ ಎಲೆಗಳಲ್ಲಿ ಎಲ್ಲಿ ನಡೆಯುತ್ತೆ? ಅದು ಸ್ಟೊಮಾಟ ಥ್ರೂ ನಡೆಯುತ್ತೆ. ಸ್ಟೊಮಾಟ ಅಂದ್ರೆ ಏನು? ಅದು ಒಂಥರ ದೇಹದ ಎಲೆಗಳಲ್ಲಿ ಈ ಭಾಗವನ್ನ ನಾವು ನೋಡ್ತೀವಿ. ಇದು ಅತ್ಯಂತ ಸಣ್ಣ ರಂಧ್ರ. ಅದು ಎಷ್ಟು ಇರುತ್ತೆ ಅಂತಂದ್ರೆ, ನಾ ಈಗ ತಾನೇ ಹೇಳಿದೆ ನಿಮಗೆ, ಒಂದು ಎಲೆನ ನಾವು ನೋಡಿದ್ರೆ ಅದರಲ್ಲಿ 1 ಸ್ಕ್ವಯರ್ ಸೆಂಟಿಮೀಟರ್ ಅಲ್ಲಿ ಎಷ್ಟಿರ್ತಾವ ಅಂತ ಹೇಳಿದೆ? 20,000. ಎಷ್ಟಿರ್ತವೆ? 20,000 ರಂಧ್ರಗಳಿರ್ತವೆ. ಅಂದ್ರೆ 20,000 ಸ್ಟೊಮಾಟ ಬರೀ 1 ಸ್ಕ್ವಯರ್ ಸೆಂಟಿಮೀಟರ್ ಅಲ್ಲಿ ಇರ್ತವೆ. ಹಾಗಾದ್ರೆ ಎಲೆ ಇಡೀ ಗಿಡದಾದ್ಯಂತ ಎಲ್ಲಾ ಎಲೆಗಳಲ್ಲಿ ಎಷ್ಟಿರ್ಬೋದು? ಲಕ್ಷಾಂತರ ಆಗ್ತಾವ. ಕೆಲವೊಂದು ಎಲೆಗಳ ನೋಡಿ, ಬಾಳೆ ಎಲೆ ಅವೆಲ್ಲ ಎಷ್ಟು ದೊಡ್ಡ ದೊಡ್ಡ ಇರ್ತಾವ. ಹಾಗಾದ್ರೆ ಅದರಲ್ಲಿ ಎಷ್ಟಿರ್ಬೋದು? ಲಕ್ಷಾಂತರ ಸಣ್ಣ ಸಣ್ಣ ರಂಧ್ರಗಳಿರ್ತವೆ. ಆ ಬರೀ ರಂಧ್ರಗಳಲ್ಲ, ರಂಧ್ರಗಳ ಮುಚ್ಚೋದಕ್ಕೂ ಒಬ್ಬ ಗೇಟ್ ಕೀಪರ್ ಇರ್ತಾನ. ಆ ಗೇಟ್ ಕೀಪರ್ ಯಾರಂತ ಹೇಳಿದೆ ನಾನು? ಗಾಡ್ ಸೆಲ್. ಬರೀ ರಂಧ್ರ ಸರ್, ಇದು ಇದ್ದಿಲ್ಲ ಅಂದ್ರೆ ಏನಾಗ್ತಿತ್ತು ಸರ್? ವೆರಿ ಸಿಂಪಲ್. ತೆಗೆದುಕೊಂಡಂತ ಗಾಳಿ ಆಗ್ಲಿ ಅಥವಾ ತೆಗೆದುಕೊಂಡಂತ ಫುಡ್ ಆಗ್ಲಿ ವಾಪಸ್ ಹೋಗ್ಬಿಡ್ತಿತ್ತು, ನೀರಿನ ಅಂಶ ಹೋಗ್ಬಿಡ್ತಿತ್ತು ಬಿಸಿಲಿಗೆ. ಈಗ ಮಳೆ ಬಂತಪ್ಪ, ನೀರೆಲ್ಲ ಬಂತು, ಅದನ್ನ ಹಿಡಿದು ಇಟ್ಕೊಳ್ತು. ಬಿಸಿಲಿನ ಕಣಕ್ಕೆ ಅದು ಹಂಗೆ ಓಪನ್ ಇದ್ರೆ ಏನಾಗ್ತಿತ್ತು? ಆವಿಯಾಗಿ ಹೋಗ್ಬಿಡ್ತಿತ್ತು. ಅದಕ್ಕಾಗಿ ಈ ಗಾಡ್ ಸೆಲ್ ಏನ್ ಮಾಡ್ತಾವ ಗೊತ್ತಾ? ಕಾವಲು ಕೋಶಗಳು ಅಂತ ಕರಿತೀವಿ ನಾವು. ಅವು ಏನ್ ಮಾಡ್ತವೆ? ಬಂದಂತ ಆಹಾರವನ್ನಾಗ್ಲಿ ಅಥವಾ ಆ ನೀರಿನ ಕಣಗಳನ್ನಾಗ್ಲಿ ತಗೊಂಡು ಕೂಡಲೇ ಕ್ಲೋಸ್ ಮಾಡ್ಬಿಡುತ್ತೆ. ಅದನ್ನ ಯೂಸ್ ಮಾಡ್ಕೊಳ್ಳತನ ಓಪನ್ ಮಾಡಲ್ಲ. ಮತ್ತೆ ಖಾಲಿ ಆಯ್ತಾ ಮತ್ತೆ ಓಪನ್ ಮಾಡುತ್ತೆ. ಆದ್ರೆ ಉಸಿರಾಟದ ಸಂದರ್ಭದಲ್ಲಿ ಅದು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಮಾಡ್ತಾ ಇರತ್ತೆ. ಅರ್ಥ ಆಯ್ತಾ? ಈ ಕೆಲಸ ನಿರಂತರವಾಗಿ ನಡೀತಾ ಇರುತ್ತೆ. ಇನ್ನ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಕ್ಸಿಜನ್ ಮೂವ್ ಬೈ ಡಿಫ್ಯೂಷನ್. ಇಲ್ಲಿ ಹೆಂಗ್ ನಡೆಯುತ್ತೆ?
ವಿಸರಣೆಯ ಮೂಲಕ. ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೀನಿ ಹೆಂಗ್ ನಡೆಯುತ್ತಂತ. ಈಗ ಒಂದು ರೂಮ್ ಅಲ್ಲಿ ಎಲ್ಲೋ ಒಂದು ಕ್ಲಾಸ್ ರೂಮ್ ಇತ್ತು ಅನ್ಕೊಳ್ಳೋಣ ಪಕ್ಕದಲ್ಲಿ. ಫಾರ್ ಎಕ್ಸಾಂಪಲ್ 7th ಸ್ಟ್ಯಾಂಡರ್ಡ್ ಇತ್ತು, ಪಕ್ಕದಲ್ಲಿ 8th ಸ್ಟ್ಯಾಂಡರ್ಡ್ ಇತ್ತು, 9th ಸ್ಟ್ಯಾಂಡರ್ಡ್. 7th ಸ್ಟ್ಯಾಂಡರ್ಡ್ ಅಲ್ಲಿ ಪರ್ಫ್ಯೂಮ್ ನ ಸ್ಪ್ರೇ ಮಾಡಿದ್ರು. ಬರೇ 7th ಸ್ಟ್ಯಾಂಡರ್ಡ್ ಹಬ್ಬತದೋ ಇನ್ನು 8th ಬರುತ್ತೋ ಅದು? 8ನೇ ಕ್ಲಾಸ್ಗೂ ಬರುತ್ತಾ ಏನ್ ಬರೀ ಅಲ್ಲೇ ಇರುತ್ತಾ? ಬರ್ತದ. 8ನೇ ಕ್ಲಾಸ್ಗೂ ಸ್ವಲ್ಪ ಬರ್ತದ, ಅಂದ್ರೆ ಅಷ್ಟು ಬರಲ್ಲ, ಸ್ವಲ್ಪ ಬರುತ್ತೆ. ಹೆಂಗ್ ಬಂತು? ಗಾಳಿಯ ಮೂಲಕ ಸರಾಗವಾಗಿ ಬಂತು. ಬಹಳ ಸಿಂಪಲ್ ಆಗಿ ಬರುತ್ತೆ ಅಲ್ವಾ? ಇಲ್ಲಿ ಕೂಡ ಅದೇ ತರ ಸಿಂಪಲ್ ಆಗಿ ಎಕ್ಸ್ಚೇಂಜ್ ಆಗುತ್ತೆ ಗಾಳಿ. ಕಾರ್ಬನ್ ಡೈಆಕ್ಸೈಡ್ ದೇಹದ ಒಳಗಡೆ ಹೋಗುತ್ತೆ, ಆಟೋಮೆಟಿಕ್ ಆಗಿ ಆಕ್ಸಿಜನ್ ಹೊರಗಡೆ ಬರುತ್ತೆ. ಎಲ್ಲಿ? ಸಸ್ಯ ದೇಹದ ಒಳಗಡೆ. ಸಸ್ಯ ದೇಹದ ಒಳಗಡೆ ಇದು ಕೆಲಸ ನಡೀತಾನೆ ಇರ್ತದ. ಅಂದ್ರೆ CO2 ಒಳಗಡೆ ಪ್ರವೇಶ ಮಾಡುತ್ತೆ, ಆಟೋಮೆಟಿಕ್ ಆಗಿ ಗಾರ್ಡ್ ಸೆಲ್ ಮೂಲಕ ಹೊರಗಡೆ ಆಕ್ಸಿಜನ್ ಬರುತ್ತೆ. ಹಾಗಾದ್ರೆ ನಮಗೆ ಇದ್ದಂತೆ ಶ್ವಾಸಕೋಶಗಳು ಇದಕ್ಕಿಲ್ಲ. ಹಾಗಾದ್ರೆ ಗಾಳಿಯಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಗಾಳಿಯಲ್ಲಿ ಎಕ್ಸ್ಚೇಂಜ್ ಆಗುತ್ತೆ ಅಂದ್ರೆ ಇದು ನೋಡಿ, ಮೇಲಿದು ಅಪ್ಪರ್ ಎಪಿಡರ್ಮಿಸ್ ಅಂತ ಕರಿತೀವಿ, ಅಂದ್ರೆ ಇದು ಎಪಿಡರ್ಮಿಸ್ ಪಾರ್ಟ್ ಅಂತ ಕರಿತೀವಿ, ಇದು ಎಲೆಯ ಮೇಲ್ಭಾಗ. ಈ ಗ್ಯಾಸ್ ಎಕ್ಸ್ಚೇಂಜ್ ಆಗೋದು ಇಂಟರ್ ಸೆಲ್ಯುಲರ್ ಸ್ಪೇಸ್ ಅಂತ ಇರುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ಪೇಸ್, ಈ ಸ್ಪೇಸ್ ಗಳು ಕಾಣ್ತಾ ಇದೆಯಲ್ಲ, ಅಂದ್ರೆ CO2 ಈ ಸ್ಪೇಸ್ ಒಳಗಡೆ ಹೋಗುತ್ತೆ, ಮತ್ತೆ ಅದೇ ಸ್ಪೇಸ್ ಅಲ್ಲಿ ಗಾಳಿ. ಬಹಳ ಸಿಂಪಲ್. ಯಾಕೆ ಸರ್ ಇದಕ್ಕೆ ಶ್ವಾಸಕೋಶ ಇಲ್ಲ? ಎಸ್ ಅಂತ ಇಡ್ಬೇಕಾಗ್ತಿತ್ತು ಶ್ವಾಸಕೋಶ. ಎಷ್ಟು ರಂಧ್ರಗಳದವ, ಶ್ವಾಸಕೋಶ ಬೇಕಾಗ್ತಿತ್ತು. ಪ್ರಕೃತಿ ಅದಕ್ಕೆ ಏನ್ ಮಾಡಿದೆ, ಪ್ರಕೃತಿಯಲ್ಲಿ ಗಿಡ ಮರಗಳು ನೇರವಾಗಿ ಲಿಂಕ್ ಅದಾವ. ಇದರಲ್ಲಿರುವಂತ ಸೆಲ್ಸ್ ಡೈರೆಕ್ಟ್ ಪರಿಸರ ಜೊತೆಗೆ ಬೆರೆತಿದೆ. ಈಗ ನಮ್ ಬಾಡಿಯಲ್ಲಿರುವ ಸೆಲ್ಸ್ ಡೈರೆಕ್ಟ್ ಆಗಿ ಪರಿಸರ ಜೊತೆಗಿಲ್ಲ, ದೇಹದ ಒಳಗಡೆ ಇದಾವ. ಆ ದೇಹದ ಒಳಗಡೆ ಇರುವಂತ ಕೋಟ್ಯಾಂತರ ಸೆಲ್ಸ್ಗೆ ಆಕ್ಸಿಜನ್ ಸಪ್ಲೈ ಮಾಡ್ಬೇಕು ಅಂದ್ರೆ ನಮಗೊಂದು ಸ್ಪೆಸಿಫಿಕ್ ಅಂಗ ಬೇಕು. ಅದಕ್ಕೆ ಆ ಪ್ರಕೃತಿ ಹೆಂಗ್ ಸೃಷ್ಟಿ ಮಾಡಿದೆ ಅಂದ್ರೆ ನಮಗಾಗಿ ಶ್ವಾಸಕೋಶ ಅಂತ ಮಾಡಿದೆ. ನಾವೇನ್ ಮಾಡ್ತಾ ಇದೀವಿ ಅದಕ್ಕೆ ಶ್ವಾಸಕೋಶ ಅಂತ ಅಂದ್ರೆ, ಮತ್ತೇನ್ ಮಾಡ್ತಾ ಇದೀವಿ, ಮೂಗಿನಿಂದ ಉಸಿರನ್ನ ತಗೊಂಡು ಶ್ವಾಸಕೋಶಕ್ಕೆ ಕಳಿಸಿ, ಶ್ವಾಸಕೋಶದ ಮೂಲಕ ನಾವು ಗಾಳಿಯನ್ನ ದೇಹದ ಪ್ರತಿ ಕಣಗಳಿಗೆ ಆಕ್ಸಿಜನ್ ಸಪ್ಲೈ ಮಾಡ್ತೀವಿ. ರೈಟ್? ಆದ್ರೆ ಇದ್ರ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಎಲೆಯಲ್ಲಿ ಗಾರ್ಡ್ ಸೆಲ್ ಇರುತ್ತೆ, ಇಂಟರ್ ಸೆಲ್ಯುಲರ್ ಸ್ಪೇಸ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಎಲೆ ಒಳಗಡೆ ಹೋಗುತ್ತೆ, ಆಟೋಮೆಟಿಕ್ ಆಕ್ಸಿಜನ್ ಹೊರಗೆ ಬಂದ್ಬಿಡುತ್ತೆ. ವೆರಿ ಸಿಂಪಲ್. ಪರಿಸರ ಜೊತೆಗೆ ನೇರ ಸಂಪರ್ಕ ಇದೆ. ಹಾಗಾಗಿ ಇಂಟರ್ ಸೆಲ್ಯುಲರ್ ಸ್ಪೇಸ್ ಅಲ್ಲಿ ಆಟೋಮೆಟಿಕ್ ಅಂದ್ರೆ ಮೆಸೋಫಿಲ್ ಅಂತ ಕರಿತೀವಿ. ಇನ್ನೊಂದು ಅರ್ಥದಲ್ಲಿ ಕ್ಲೋರೋಪ್ಲಾಸ್ಟ್ ಅಲ್ಲಿ ಕೂಡ ಏನಾಗುತ್ತೆ, ಆಕ್ಸಿಜನ್ ಅಂದ್ರೆ ಈ ಕೆಲಸ ನಡೀತಾ ಇರುತ್ತೆ. ಕ್ಲೋರೋಪ್ಲಾಸ್ಟ್ ಅರ್ಥ ಆಯ್ತಾ? ಇನ್ನು ಮೆಸೋಫಿಲ್, ಸ್ಪಾಂಜಿ ಮೆಸೋಫಿಲ್ ಅಂತ ಇದೆ ನೋಡಿ, ಸ್ಪಾಂಜಿ ಮೆಸೋಫಿಲ್. ಇವೆಲ್ಲ ಏನಪ್ಪಾ ಅಂತಂದ್ರೆ, ಇವೆಲ್ಲ ಏನ್ ನಡೀತಾ ಇದೆ ಅಂದ್ರೆ ಕಂಟಿನ್ಯೂಸ್ ಆಗಿ ಸಸ್ಯಗಳ ದೇಹದಲ್ಲಿ ಕೂಡ ರೆಸ್ಪಿರೇಷನ್ ನಡೆಯುವಂತ ಕೆಲಸ ಆಗ್ತಾ ಇರುತ್ತೆ. ಹಾಗಾಗಿ ಇದು ಕೆಳಗಡೆಯ ಭಾಗ, ಲೋವರ್ ಎಪಿಡರ್ಮಿಸ್. ಒಂದು ಎಲೆ ಇತ್ತಂದ್ರೆ ಮೇಲ್ಗಡೆದು ಅಪ್ಪರ್ ಎಪಿಡರ್ಮಿಸ್, ಕೆಳಗಡೆದು ಲೋವರ್ ಎಪಿಡರ್ಮಿಸ್. ಗೊತ್ತಾಯ್ತಾ? ಮಧ್ಯದಲ್ಲಿ ಈ ತರ ಭಾಗಗಳಿರುತ್ತೆ. ಈ ಎಲ್ಲಾ ಭಾಗಗಳಲ್ಲಿ ಏನಾಗ್ತಾ ಇರುತ್ತೆ, ಕಂಪ್ಲೀಟ್ ಆಗಿ ಗ್ಯಾಸ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಇದು ಸಸ್ಯಗಳಲ್ಲಿ ನಡೀತಕ್ಕಂತ ಒಂದು ಕೆಲಸ. ಅರ್ಥ ಆಯ್ತಾ? ಇನ್ನು ಹಾಗಾದ್ರೆ ಒಂದು ನಾವು ತಿಳ್ಕೊಳ್ಬೇಕು, ಡೈರೆಕ್ಟ್ ಆಗಿ ಗಾಳಿ ಪಾಸ್ ಆಗುತ್ತೆ, ಸ್ಟೊಮಾಟಕ್ ಹೋಗುತ್ತೆ. ಅದು ಯಾವ್ದ್ರ ಮೂಲಕ? ಡಿಫ್ಯೂಷನ್. ನಾ ಹೇಳದ್ನಲ್ಲ, ಡಿಫ್ಯೂಷನ್ ಅಂದ್ರೆ ಏನಂತ ಹೇಳಿದೆ, ಒಂದು ಎಲೆ ಸ್ಪ್ರೇ ಮಾಡಿದ್ರೆ ಹೆಂಗ್ ಹರಡುತ್ತಲ್ಲ ಆ ತರ ಡೈರೆಕ್ಟ್ ಆಗಿ CO2 ಬರುತ್ತೆ, ಅದನ್ನ ಹೀರ್ಕೊಳ್ತದೆ, ಅದು ರಿಲೀಸ್ ಮಾಡೋದು ಆಕ್ಸಿಜನ್ ರಿಲೀಸ್ ಮಾಡ್ತಾ ಇರುತ್ತೆ. ವೆರಿ ಸಿಂಪಲ್. ಇದನ್ನ ವಿಸರಣೆ ಅಂತ ಕರಿತೀವಿ ನಾವು. ಡಿಫ್ಯೂಷನ್ ಥ್ರೂ ಏನಾಗುತ್ತೆ, ಗ್ಯಾಸ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಅರ್ಥ ಆಯ್ತಾ? ಇನ್ನು ಲಾಸ್ಟ್ ಗೆ ಪ್ಲಾಂಟ್ ಸೆಲ್ಸ್ ಗೆ ಏನ್ ಬಂದಿರುವಂತ CO2 ನ ಸಪ್ಲೈ ಮಾಡುತ್ತೆ. ಪ್ರತಿಯೊಂದು ಕಣಗಳಿಗೂ CO2 ಸಪ್ಲೈ ಆಗುತ್ತೆ, ನಮಗೆ ಪರಿಸರಕ್ಕೆ ಆಕ್ಸಿಜನ್ ಅನ್ನ ಕೊಡುತ್ತೆ, ಹೈಯೆಸ್ಟ್ ಆಕ್ಸಿಜನ್ ನ ಸಪ್ಲೈ ಮಾಡ್ತಾ ಹೋಗ್ತದೆ. ಸೊ ಹಾಗಾಗಿ ಇನ್ನು ಸರ್ ಇದು ಎಲೆಗಳಾಯ್ತು, ನೀವ್ ಹೇಳಿದ್ರಿ ಕಾಂಡಗಳು, ಬೇರುಗಳು ಅಂದ್ರೆ ಅಲ್ಲಿನೂ ಸ್ಟೊಮಾಟ ಇರುತ್ತಾ? ಇಲ್ಲ, ನೆನ್ಪಿಟ್ಕೊಳ್ಳಿ, ಸ್ಟೊಮಾಟ ಇರೋದು ಕೇವಲ ಎಲೆಗಳಲ್ಲಿ ಮಾತ್ರ. ಹಾಗಾದ್ರೆ ಕಾಂಡಗಳಲ್ಲಿ ಎಲೆ ಹೆಂಗಾಗತ್ತೆ? ಕಾಂಡನಲ್ಲಿ ಅನಿಲ ವಿನಿಮಯ ಆಗ್ಬೇಕು ಅಂದ್ರ ಅದು ಫ್ಲೋ ಲ್ಯಾಂಟಿಕಲ್ಸ್ ಅಂತ ಇರುತ್ತೆ. ಲ್ಯಾಂಟಿಕಲ್ಸ್ ಅಂದ್ರೆ ಈ ಬೇರುಗಳು, ಈ ಬಡ್ಡಿ ಭಾಗ ನೋಡಿದ್ರೆ ಗ್ಯಾಪ್ ಆಗಿರುತ್ತ. ಯಾಕಾಗಿರುತ್ತದು? ದೊಡ್ಡದು ಬೇವಿನ ಗಿಡದ ಬಡ್ಡಿ ನೋಡ್ರಿ ಎಲ್ಲ ಕ್ರ್ಯಾಕ್ ಬಿಟ್ಟಿರುತ್ತ. ವೈ? ಗ್ಯಾಸ್ ಎಕ್ಸ್ಚೇಂಜ್ ಆಗೋದಕ್ಕ. ಅರ್ಥ ಆಯ್ತಾ?
ಅಲ್ಲೇನಾಗುತ್ತಾ ಆ ಬಡ್ಡಿ ಭಾಗದ ಒಳಗಡೆಗೆ ಕಂಪ್ಲೀಟ್ ಆಗಿ ಆ ಸ್ಟೆಮ್ ಇರುತ್ತಲ್ಲ, ಆ ಸ್ಟೆಮ್ ಸುತ್ತ ನೋಡ್ರಿ, ಯಾವುದೇ ಇರಲಿ ಫುಲ್ ಹಾರ್ಡ್ ಇರುತ್ತೆ ಅದು. ಅದ್ರ ಒಳಗಡೆಗೆ ಏನಾಗುತ್ತೆ, ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ವೆರಿ ಸಿಂಪಲ್, ಬಹಳ ಈಸಿಯಾಗಿ ಒಳಗಡೆ ಹೋಗುತ್ತೆ ಮತ್ತು ಈಸಿಯಾಗಿ ಒಟ್ಟು ಹೊರಗಡೆ ಬರುತ್ತೆ. ಏನು ಗ್ಯಾಸ್ ಎಕ್ಸ್ಚೇಂಜ್ ಈ ಭಾಗದಲ್ಲಿ, ಬೇರುಗಳಲ್ಲಿ ಹೆಂಗ್ ನಡೀತಾ ಸರ್? ಇದೇ ತರ ಲ್ಯಾಕ್ಟಿಕಲ್ಸ್ ಇರುತ್ತಾ? ಇಲ್ಲ, ಇಲ್ಲಿ ಥ್ರೋ ದ ರೂಟ್ ಹೇರ್ಸ್ ಅಂಡ್ ದ ಸಾಯಿಲ್ ಏರ್. ಅವ್ ಯಾಕಂದ್ರೆ ಮಣ್ಣಿನಲ್ಲಿ ಇರುತ್ತಾ, ಮಣ್ಣಿನಲ್ಲಿ ಇರ್ತಾವಿಲ್ಲ ಅವು. ಯಾವುದು? ಬೇರುಗಳು. ಬೇರುಗಳು ಮಣ್ಣಿನಲ್ಲಿ ಇರೋದ್ರಿಂದಾಗಿ ರೂಟ್ ಹೇರ್ಸ್ ಅಂತ ಇರುತ್ತ. ರೂಟ್ ಹೇರ್ಸ್ ಅಂದ್ರೆ ಬಹಳ ಸಣ್ಣ ಇರ್ತಾವ. ಆ ಬೇರುಗಳ ಕೂದಲುಗಳು, ಆ ಕೂದಲುಗಳಿಂದ ಆಕ್ಸಿಜನ್ ತಗೊಳ್ತಾವ. ಆದ್ರೆ ಸರ್ ಮಣ್ಣಿನಲ್ಲೇ ಆಕ್ಸಿಜನ್ ಇದೆಯಾ? ಎಸ್ ಇದೆ, ಅಂದ್ರೆ ಲೋ ಕ್ವಾಂಟಿಟಿ. ಅಲ್ಲಿರ್ತಕ್ಕಂಥದ್ದನ್ನ ತಗೊಂಡು ಗ್ಯಾಸ್ ಎಕ್ಸ್ಚೇಂಜ್ ಮಾಡ್ತಾ ಇರುತ್ತೆ. ಅಲ್ಲಿ ಕೂಡ ಏನ್ ಮಾಡುತ್ತೆ ನೋಡಿ, O2 ನ ಒಳಗಡೆ ತಗೊಳ್ತದೆ, CO2 ನ ಹೊರಗೆ ಬಿಡ್ತಾ ಇರುತ್ತೆ. ಇದು ಎಲ್ಲಿ ನಡೆಯುತ್ತೆ? ಬೇರುಗಳಲ್ಲಿ ನಡೆಯುತ್ತೆ. ಅರ್ಥ ಆಯ್ತಾ? ಅಂದ್ರೆ ಬೇರುಗಳಲ್ಲಿ ನಡೆಯುತ್ತೆ, ಕಾಂಡದಲ್ಲಿನೂ ಗ್ಯಾಸ್ ಎಕ್ಸ್ಚೇಂಜ್ ನಡೆಯುತ್ತೆ, ಎಲೆಗಳಲ್ಲಿ ನಡೆಯುತ್ತೆ. ಒಂದು ವಿಚಿತ್ರ ಏನ್ ಗೊತ್ತಾ? ದ ಸ್ಟೊಮಾಟಾ ಕ್ಯಾನ್ ಓಪನ್ ಅಂಡ್ ಕ್ಲೋಸ್ ಅಂಡ್ ಕಂಟ್ರೋಲ್ ವಿತ್ ದ ಗ್ಯಾಸ್ ಎಕ್ಸ್ಚೇಂಜ್. ಗ್ಯಾಸ್ ಎಕ್ಸ್ಚೇಂಜ್ ಮಾಡಾಗ ಅವು ಕಂಟಿನ್ಯೂಸ್ ಮಾಡ್ತಾ ಇರ್ತಾವ ಸ್ಟೊಮಾಟಾ. ಆದ್ರೆ ಹೈಯೆಸ್ಟ್ ನಡೆಯೋದಲ್ಲಿ ಸ್ಟೊಮಾಟಾದಲ್ಲಿ ಅನ್ನೋ ವಿಷಯನ ನೀವು ಮರಿಬಾರ್ದು. ಹಾಗಾಗಿ ಇಲ್ಲಿ ಕೂಡ ನಡೆಯುತ್ತೆ, ರೂಟ್ಸ್ ಅಲ್ಲಿ, ಆಮೇಲೆ ಸ್ಟೆಮ್ ಅಲ್ಲಿ ನಡೆಯುತ್ತೆ, ಲೀಫ್ ಅಲ್ಲಿ ನಡೆಯುತ್ತೆ. ಹೀಗೆ ಸಸ್ಯದ ಪ್ರತಿ ದೇಹದ ಕಣ ಕಣದಲ್ಲಿ ಕೂಡ ಗ್ಯಾಸ್ ಎಕ್ಸ್ಚೇಂಜ್ ನಡೀತಾ ಇರುತ್ತೆ. ಮನುಷ್ಯನಿಗೆ, ಪ್ರಾಣಿಗಳಿಗೆ ಹಂಗಲ್ಲ. ಮನುಷ್ಯನು, ಪ್ರಾಣಿಗಳು ಆಕ್ಸಿಜನ್ ಅನ್ನ ಮೂಗಿನ ಮೂಲಕ ತಗೊಂಡು ಆ ಶ್ವಾಸಕೋಶವನ್ನ ಬಳಸಿ ಆಕ್ಸಿಜನ್ ನ ತಗೊಳ್ತಾನೆ. ಓಕೆ, ಈಗ ಇನ್ನೊಂದು ವಿಷಯ ನಾವು ನೆನಪಿಟ್ಕೊಳ್ಳಬೇಕು. ಬಹಳಷ್ಟು ನಾವು ಇಲ್ಲಿವರೆಗೆ ಏನ್ ಕಲ್ತಿದೀವಿ? ಕೇವಲ ಗಿಡ ಮರಗಳು ಆಕ್ಸಿಜನ್ ಅನ್ನೇ ಕೊಡ್ತಾವಂತ ಕಲ್ತಿದೀವಿ. ಇಲ್ಲ, ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೊಡುತ್ತೆ. ಆದ್ರೆ ಲೋ ಕ್ವಾಂಟಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡುತ್ತೆ. ನೋಡಿ, ನಾನು ಈಗಾಗಲೇ ನಿಮ್ಗೆ ಹೇಳಿದೀನಿ ಏನಂದ್ರೆ, ಸಸ್ಯಗಳಲ್ಲಿ ಎರಡು ಕ್ರಿಯೆಗಳು ನಡೀತವೆ. ಸಸ್ಯಗಳಲ್ಲಿ ಎರಡು ಕ್ರಿಯೆಗಳು. ಏನ್ ಎರಡು ಕ್ರಿಯೆಗಳು? ಒಂದು ರೆಸ್ಪಿರೇಷನ್. ಇದಂದ್ರೆ 24x7. ಇದು ಸಸ್ಯಗಳಲ್ಲಿ 24x7 ಕಂಪ್ಲೀಟ್ ಆಗಿ ರೆಸ್ಪಿರೇಷನ್ ಆಗ್ತಾ ಇರತ್ತೆ. ಜೊತೆಗೆ ಹಗಲೊತ್ತಿನಲ್ಲಿ ಫೋಟೋಸಿಂಥಸಿಸ್ ಕೊಡುತ್ತಾ, ಅಂದ್ರೆ ಫೋಟೋಸಿಂಥಸಿಸ್ ನಡೀತಾ ಇರತ್ತೆ ಡೇ ಅಂಡ್ ನೈಟ್. ಡೇ ಅಲ್ಲಿ ಎರಡು ಕೆಲಸ ನಡೆದ್ರೆ, ರಾತ್ರಿಯಲ್ಲಿ ಕೇವಲ ರೆಸ್ಪಿರೇಷನ್ ನಡೆಯುತ್ತೆ. ಮರಿಬೇಡಿ, ಅರ್ಥ ಆಗ್ತಿದೇನು ಹೇಳ್ತಾ ಇರೋದು? ಹಗಲೊತ್ತಿನಲ್ಲಿ ಎರಡು ಕೆಲಸ ನಡೆಯುತ್ತೆ. ಏನೇನ್ ನಡೆಯುತ್ತೆ? ರೆಸ್ಪಿರೇಷನ್ ಪ್ಲಸ್, ಆದ್ರೆ ರಾತ್ರಿಯಲ್ಲಿ ಕೇವಲ ರೆಸ್ಪಿರೇಷನ್ ಮಾತ್ರ ನಡೆಯುತ್ತೆ. ಹಾಗಾಗಿ ರೆಸ್ಪಿರೇಷನ್ ಸಂದರ್ಭದಲ್ಲಿ ಏನಾಗತ್ತೆ ಅಂತ ನಾ ಕ್ಲಾರಿಫೈ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಈಗ ಫೋಟೋಸಿಂಥಸಿಸ್ ಇನ್ ದ ಲೀಫ್ ಅಂತ ಅನ್ಕೊಳ್ಳೋಣ. ನಾ ಹೇಳಿದೆ ಅದು ಕ್ಲೋರೋಪ್ಲಾಸ್ಟ್ ಅಂತ ಹೇಳಿದ್ನಲ್ಲ, ಕ್ಲೋರೋಪ್ಲಾಸ್ಟ್ ಅಲ್ಲಿ ಕೆಲಸ ನಡೀತಾ ಇದೆ. ಈಗ ಏನ್ ಮಾಡ್ತಾ ಇದೆ? ಇದು ನಾನು ಇಲ್ಲಿ ಕೊಟ್ಟಿರೋದು ಫೋಟೋಸಿಂಥಸಿಸ್ ಅಕರ್, CO2 is used and oxygen is released. ಇಟ್ ಇಸ್ ಓಕೆ. ಇದು ನಾವು ಕಾಮನ್ ಆಗಿ ಕಲ್ಕೊಂತ ಬಂದಿದೀವಿ. ನಮ್ಗೆ ಗೊತ್ತಿರೋ ವಿಷಯ ಇದೆ. ಏನಂತ ಕಲ್ತಿದೀವಿ ನಾವು? CO2 ತಗೊಳ್ತದೆ, ಆಕ್ಸಿಜನ್ ಬೀಳುತ್ತೆ. ಇದು ಎಲ್ಲಿದು? ಫೋಟೋಸಿಂಥಸಿಸ್ ಅಲ್ಲಿ ಕೇವಲ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಳ್ತದೆ ಮತ್ತು ಆಕ್ಸಿಜನ್ ಅನ್ನ ರಿಲೀಸ್ ಮಾಡುತ್ತೆ. ಆದ್ರೆ ನೆನಪಿಟ್ಕೊಳ್ಳಿ, ಗಿಡಗಳು 24x7 ರೆಸ್ಪಿರೇಷನ್ ನಡೆಸ್ತವೆ. ಅಂದ್ರೆ ಅದೇನ್ ತಗೊಳ್ತದೆ ಗೊತ್ತಾ? O2 ತಗೊಳ್ತದೆ, ಆಕ್ಸಿಜನ್ ತಗೊಳ್ತದೆ, ಮತ್ತೆ ಬಿಡೋದೇನ್ ಬಿಡುತ್ತೆ? ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ. ಹಾಗಾದ್ರೆ ಗಿಡಗಳು ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾವ ಸರ್? ಎಸ್, ಬಿಡ್ತವೆ, ಮರಿಬೇಡಿ. ಆದ್ರೆ ಆಕ್ಸಿಜನ್ 10 ಕಣಗಳನ್ನ ತಗೊಂತು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ 10 ಬಿಡ್ತದೆ. ಗೊತ್ತಾಯ್ತಾ? ಆದ್ರೆ ಇಲ್ಲಿ ಕೇವಲ ರೆಸ್ಪಿರೇಷನ್ ಮಾತ್ರ ನಡೀತಾ ಇಲ್ಲಲ್ಲ, ಫೋಟೋಸಿಂಥಸಿಸ್ ನಡೀತಾ ಇದೆ. ಅದ್ರ ಜೊತೆಗೆ ಫೋಟೋಸಿಂಥಸಿಸ್ ಅಲ್ಲಿ 10 ಕಣಗಳನ್ನ ಈ ನೋಡಿ, 100 ಕಣಗಳನ್ನ CO2 ತಗೊಳ್ತು ಅಂತ ಅನ್ಕೊಳ್ಳೋಣ. ಎಷ್ಟು ಅಂತು? 100 ಕಣಗಳನ್ನ CO2 ತಗೊಳ್ತು. ಬಿಡೋದು 100 ಕಣಗಳನ್ನ O2 ಬಿಡುತ್ತೆ. ಅಂದ್ರೆ ಎರಡೂ ಏಕಕಾಲಕ್ಕೆ ನಡೀತಾ ಇದೆಯಲ್ಲ, ಈಗ 100 ಕಣಗಳನ್ನ CO2 ತಗೊಂಡಾಗ CO2 10 ರಿಲೀಸ್ ಮಾಡ್ತಾ ಇದೆ. ಹಾಗಾದ್ರೆ ಅದು 90 ಯೂಸ್ ಮಾಡ್ಕೊಂತು ಅಂತ ಅನ್ಕೋಣ. 10 ಬಿಟ್ಟದು 100 ಯೂಸ್ ಮಾಡೋದು, ಹೌದಾ? ಅಂದ್ರೆ 90 ಕಣಗಳು CO2. ಆದ್ರೆ ಆಕ್ಸಿಜನ್ ನೋಡಿ, ಕೇವಲ ತಗೊಂಡಿರೋದು 10, ಆದ್ರೆ ಬಿಡ್ತಾ ಇರೋದು 100.
ಹೆಚ್ಚಿಗೆ ಆಯ್ತಾ ಕಡಿಮೆ ಆಯ್ತಾ? 90 ಕಣಗಳಷ್ಟು ಏನಾಯ್ತು, ಆಕ್ಸಿಜನ್ ಅನ್ನ ರಿಲೀಸ್ ಮಾಡಿತ್ತು. ಹೌದಲ್ಲ? 90 ಕಣಗಳನ್ನ ಏನಾಯ್ತು, ಆಕ್ಸಿಜನ್ ರಿಲೀಸ್ ಮಾಡ್ತಾ ಇದೆ. ಹಾಗಾಗಿ ನಾವು ಸಾಮಾನ್ಯವಾಗಿ ಏನಂತೀವಿ, ಗಿಡ ಮರಗಳು ಆಕ್ಸಿಜನ್ ಅನ್ನ ರಿಲೀಸ್ ಮಾಡ್ತಾ ಇವೆ. ಗಿಡ ಮರಗಳು ಆಕ್ಸಿಜನ್ ರಿಲೀಸ್ ಮಾಡ್ತಾ ಇದೆ. ಆದ್ರೆ ರಾತ್ರಿ ಸಂದರ್ಭದಲ್ಲಿ ಫೋಟೋಸಿಂಥಸಿಸ್ ಇಲ್ಲ. ನಾಳೆ ಅರ್ಥ ಆಗ್ತಿದ್ಯಾ? ಫೋಟೋಸಿಂಥಸಿಸ್ ನಡೆಯಲ್ಲ. ಫೋಟೋಸಿಂಥಸಿಸ್ ನಡೆಯಲ್ಲ ಅಂದ್ರೆ ರಾತ್ರಿ ಸಂದರ್ಭದಲ್ಲಿ ಕೇವಲ ರೆಸ್ಪಿರೇಷನ್ ನಡೆಯುತ್ತೆ. ನೋ ಫೋಟೋಸಿಂಥಸಿಸ್. ನೋ ಫೋಟೋಸಿಂಥಸಿಸ್ ಅಂದ್ರೆ ನಿಮಗೆ 90 ಕಣಗಳು ಆಕ್ಸಿಜನ್ ಸಿಗಲ್ಲ. ಕೇವಲ ಏನಾಯ್ತು, ಈಗ 10 ಕಣಗಳು ಆಕ್ಸಿಜನ್ ತಗೊಳ್ತದೆ. ನೋಡಿ ಇಲ್ಲಿ ಆಕ್ಸಿಜನ್ ತಗೊಳ್ತಾ ಇದೆ, ಟೇಕನ್ ಬೈ ಆಕ್ಸಿಜನ್. ಮತ್ತು CO2 ಏನ್ ಮಾಡ್ತಾ ಇದೆ, ಅದೇ 10 ಬಿಡ್ತಾ ಇದೆ. ಹಳೆಯ ಕಾಲದ ಜನ ಹೇಳ್ತಾರೆ, ರಾತ್ರಿ ಸಂದರ್ಭದಲ್ಲಿ ಗಿಡದ ಕೆಳಗ್ ಮಲಗಬಾರ್ದು, ಮನುಷ್ಯ ಸತ್ತೋಗ್ತಾನೆ ಅಂತ ಹೇಳ್ತಾರ. ಸತ್ತೋಗೋ ಲೆವೆಲ್ಗೆ ಆಗ್ಲಿಕ್ಕಿಲ್ಲ. ಬಟ್ ಏನಂದ್ರೆ ಕಂಪ್ಲೀಟ್ ಆಗಿ ಸುತ್ತಮುತ್ತ ಕಾರ್ಬನ್ ಡೈಆಕ್ಸೈಡ್ ಇರೋದ್ರಿಂದಾಗಿ ನಮಗೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗತ್ತೆ ಅಷ್ಟೇ. ಆಕ್ಸಿಜನ್ ಪ್ರಮಾಣ ಈಗ 1-2 ಗಿಡಗಳಿಂದ ಈ ಕೆಲಸ ಆಗ್ಲಿಕ್ಕಿಲ್ಲ. ಈಗ ನಮ್ಮ ಮನೆ ಸುತ್ತಮುತ್ತಲೂ ಗಿಡ ಮರಗಳಿರ್ತಾವ, ನಾವು ಗಿಡ ಮರಗಳಲ್ಲಿ ಹಾಕಿರ್ತೀವಲ್ವೇನ್ರಿ, ಅವು CO2 ಬಿಡ್ತಾ ಇರತ್ತೆ. ಆದ್ರೆ ಏನಾಗತ್ತೆ, ಲಾರ್ಜ್ ಅಮೌಂಟ್ ಆಫ್ ಟ್ರೀಸ್ ಇದ್ವಪ್ಪ. ಈಗ ಒಂದು ಕಾಡ್ ಇತ್ತು, ಕಾಡ್ನಲ್ಲಿ ಆಕ್ಸಿಜನ್ ಇರಲ್ಲ ಅಂತ. ಈಗ ಅದೆಲ್ಲವೂ ಕೂಡ ಏನ್ ಮಾಡ್ತಾ ಇರುತ್ತೆ, ಆಕ್ಸಿಜನ್ ತಗೊಳ್ತಾ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾ ಇರುತ್ತೆ. ಇದು ಆಕ್ಸಿಜನ್ ತಗೊಳ್ತಿರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ. ಆ ಸಂದರ್ಭದಲ್ಲಿ ಏನಾದ್ರೂ ಸ್ವಲ್ಪ ನಮಗೆ ಎಫೆಕ್ಟ್ ಆದ್ರೂ ಆಗಬಹುದು. ಅರ್ಥ ಆಯ್ತಾ? ಸೊ ಹಾಗಾಗಿ ನಾವು ಏನ್ ಸ್ಪಷ್ಟ ಪಡ್ಕೊಳ್ಬೇಕು ಅಂದ್ರೆ, ಕಾರ್ಬನ್ ಡೈಆಕ್ಸೈಡ್ ಏನ್ ರಿಲೀಸ್ ಮಾಡ್ತಾ ಇರುತ್ತಲ್ಲ, ಅದು ಕೇವಲ ರಾತ್ರಿ ಹೊತ್ತಲ್ಲಿ ಮಾತ್ರ ಅಲ್ಲ, ಹಗಲೊತ್ತಲ್ಲಿ ಕೂಡ ಗಿಡ ಮರಗಳು ಕಾರ್ಬನ್ ಡೈಆಕ್ಸೈಡ್ ನ ಬಿಡ್ತವೆ. ಅರ್ಥ ಆಯ್ತಾ? ಆದ್ರೆ ಪ್ರಮಾಣ ಆಕ್ಸಿಜನ್ ಏನಾಗಿರುತ್ತೆ, ಹೈಯೆಸ್ಟ್ ಇರುತ್ತೆ. ಹಾಗಾಗಿ ಗಿಡ ಮರಗಳದ್ದು ನಾವೇನಂತ ಹೇಳ್ತೀವಿ, ಆಕ್ಸಿಜನ್ ಪ್ರಮಾಣ ಬಿಡುತ್ತೆ ಅಂತ ಹೇಳ್ತಾ ಇರ್ತೀವಿ. ಸೊ ದಿಸ್ ಇಸ್ ದ ಡೇ ಅಂಡ್ ನೈಟ್ ಗ್ಯಾಸ್ ಎಕ್ಸ್ಚೇಂಜ್ ಇನ್ ದ ಪ್ಲಾಂಟ್ಸ್. ಹಾಗಾದ್ರೆ ಪ್ರಾಣಿಗಳು ಯಾವ ತರ ಗ್ಯಾಸ್ ಎಕ್ಸ್ಚೇಂಜ್ ಮಾಡ್ತವೆ? ಬಹಳಷ್ಟು ರೀತಿಯಲ್ಲಿ ನಾವು ವ್ಯತ್ಯಾಸವನ್ನು ನೋಡ್ಬೋದು. ಮನುಷ್ಯ ಏನ್ ಮಾಡ್ಬಿಡ್ತಾನೆ, ಮೂಗಿನಿಂದ ಗಾಳಿಯನ್ನ ತೆಗೆದುಕೊಳ್ತಾನೆ, ಅಲ್ಲಿಂದ ಟ್ರಾಕಿಯಕ್ಕೆ ಹೋಗುತ್ತೆ, ಲಂಗ್ಸ್ ಹೋಗುತ್ತೆ, ಆಕ್ಸಿಜನ್ ನ ನೆಕ್ಸ್ಟ್ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಇದ್ರ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ಅದ್ರ ಬಗ್ಗೆ ಹೇಳ್ತೀನಿ. ಬಟ್ ಈಗ ಪ್ರಾಣಿಗಳು ಹೆಂಗ್ ಮಾಡ್ತವೆ ನೋಡಿ. ಸ್ವಲ್ಪ ಇಲ್ಲಿ ಮನುಷ್ಯನಿಗೂ ಮತ್ತು ಒಂದು ಮೀನಿಗೂ ಒಂದು ಡಿಫ್ರೆನ್ಸಿಯೇಷನ್ ಕೊಟ್ಟಿದ್ದಾನೆ. ಈ ಮೀನ್ ಏನ್ ಮಾಡುತ್ತೆ, ನೀರಿನಲ್ಲಿ ಆಕ್ಸಿಜನ್ ಇದೆಯಾ ಸರ್ ಅಂತ ಕೇಳಿದ್ರೆ ಖಂಡಿತ ಇದೆ. ಆದ್ರೆ ನೀರಿನಲ್ಲಿ ಆಕ್ಸಿಜನ್ ಕರಗಿರುತ್ತೆ. ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್. ಆಕ್ಸಿಜನ್ ನೀರಿನಲ್ಲಿ ಏನಾಗಿರುತ್ತೆ, ಕರಗಿರುತ್ತೆ. ಕರಗಿದ ರೂಪದಲ್ಲಿ ಆಕ್ಸಿಜನ್ ಸಿಗುತ್ತೆ. ಹಾಗಾಗಿ ನಾವೇನಂತೀವಿ, H2O ಅಂತ ಬರಿತೀವಿ. ಅರ್ಥ ಆಯ್ತಾ? ನೀರನ್ನ H2O ಅಂತ ಯಾಕೆ ಬರಿತೀವಿ ಅಂತಂದ್ರೆ ಅದರಲ್ಲಿ ಆಕ್ಸಿಜನ್ ಇದೆ. ಹಾಗಾದ್ರೆ ಸರ್ ನಾವೇನೋ ಡೈರೆಕ್ಟ್ ಆಗಿ ಗಾಳಿನ ಮೂಗಿನಿಂದ ತಗೊಂಡ್ಬಿಡ್ತೀವಿ, ಮೀನುಗಳು ಹೆಂಗ ಸರ್ ತಗೊಳ್ತವೆ ಅಂತಂದ್ರೆ ಅವುಗಳಿಗೆ ಕಾರಣ ಏನಪ್ಪಾ ಅಂತಂದ್ರೆ ಗಿಲ್ಸ್. ಅವುಗಳಿಗೆ ಆಕ್ಸಿಜನ್ ತಗೊಳ್ಬೇಕು ಅಂದ್ರೆ ಗಿಲ್ ಸ್ಟಿಕ್ ಇಂದ ತೆಗೆದುಕೊಳ್ತವೆ. ಆಕ್ಸಿಜನ್ ನ ತಗೊಂಡು ವಾಪಸ್ ಏನ್ ಮಾಡ್ತವೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡ್ತವೆ. ಹಾಗಾದ್ರೆ ಆಕ್ಸಿಜನ್ ಅನ್ನ ಹೆಂಗ್ ತಗೊಳ್ತಾವ ಸರ್? ನಾವಾದ್ರೆ ಡೈರೆಕ್ಟ್ ತಗೊಂಡ್ಬಿಡ್ತೀವಿ. ಅದು ನೀರಾಗಿರೋದನ್ನ ತಗೋಬೇಕಲ್ಲ. ನೋಡಿ ಎಷ್ಟು ಅದ್ಭುತ ಇದೆ. ನೀರ್ ಒಳಗಿರುವಂತ ಆಕ್ಸಿಜನ್ ಅನ್ನ ಅದು ಎಳ್ಕೋಬೇಕು. ಹೆಂಗ್ ತಗೋಬೇಕೀಗ? ಸ್ವಲ್ಪ ಕಷ್ಟನೇ. ಹೆಂಗ್ ತಗೊಳ್ತದೆ ಅಂತ ನಾವೀಗ ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಫಸ್ಟ್ ಏನ್ ಮಾಡುತ್ತೆ, ಬಾಯಿನ ಓಪನ್ ಮಾಡುತ್ತೆ. ಬಾಯಿನ ಈಗ ನೀರ್ ಒಳಗಡೆ ಇರುತ್ತೆ ಮೀನು. ಬಾಯಿ ಓಪನ್ ಮಾಡಿದ ಕೂಡ ನೀರ್ ಏನಾಗತ್ತೆ, ದಬಾಸಿ ಬರುತ್ತೆ. ಬಾಯಿ ಒಳಗಡೆ ಬಂದ ತಕ್ಷಣ ನೆಕ್ಸ್ಟ್ ಏನ್ ಮಾಡುತ್ತೆ, ಬಾಯಿನ ಕ್ಲೋಸ್ ಮಾಡಿಬಿಡುತ್ತೆ ಆಟೋಮೆಟಿಕ್. ನೀವು ಮೀನನ್ನ ನೋಡ್ರಿ, ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ, ಒಂದು ಅಕ್ವೇರಿಯಂ ಅಲ್ಲಿ ಮೀನನ್ನ ನೋಡ್ರಿ, ಬಾಯಿ ಓಪನ್ ಮಾಡ್ತಿರುತ್ತೆ, ಕ್ಲೋಸ್ ಮಾಡ್ತಾ ಇರುತ್ತೆ. ಅರ್ಥ ಆಯ್ತಾ? ಬಾಯಿನ ಓಪನ್ ಮಾಡ್ತಾ ಇರುತ್ತೆ ಮತ್ತು ಕ್ಲೋಸ್ ಮಾಡ್ತಾ ಇರುತ್ತೆ. ವಾಟರ್ ಮೂವ್ಸ್ ಟುವರ್ಡ್ಸ್ ದ ಗಿಲ್ಸ್. ಇಲ್ಲಿಂದ ಏನಂತ, ವಾಟರ್ ಎಂಟರ್ಸ್ ದ ಮೌತ್. ಬಾಯಿ ಒಳಗಡೆ ನೀರು ಹೋಗುತ್ತೆ. ನೆಕ್ಸ್ಟ್ ಏನಂತ, ಟುವರ್ಡ್ಸ್ ದ ಗಿಲ್ಸ್, ಕಿವಿರುಗಳಿಗೆ ಹೋಗುತ್ತೆ. ಇಲ್ಲೆಲ್ಲ ಏನಿರುತ್ತೆ, ಗಿಲ್ಸ್ ಇರ್ತಾವ. ನೆಕ್ಸ್ಟ್ ಏನಾಗುತ್ತೆ, ಆ ಗಿಲ್ಸ್ ಇಂದ ನೀರನ್ನ ಹೊರ ಹಾಕ್ತದೆ. ನೋಡಿ, ಫಸ್ಟ್ ಬಾಯಿ ಓಪನ್ ಮಾಡಿ ನೀರ್ ಒಳಗಡೆ ತಗೊಳ್ತದೆ, ಬಾಯಿ ಕ್ಲೋಸ್ ಮಾಡುತ್ತೆ, ಆಮೇಲೆ ಗಿಲ್ಸ್ ಇಂದ ನೀರ್ ಹೊರಗೆ ಹಾಕ್ತದೆ. ಮತ್ತೆ ಬಾಯಿ ಓಪನ್ ಮಾಡುತ್ತೆ, ಕ್ಲೋಸ್ ಮಾಡುತ್ತೆ, ಗಿಲ್ಸ್ ಇಂದ ನೀರ್ ಹೊರಗೆ ಹಾಕ್ತದೆ. ಅಂದ್ರೆ ಸರ್ ಬಾಯಿ ಒಳಗಡೆ ನೀರ್ ಹೋಗಿ ಗಿಲ್ಸ್ ಇಂದ ಹೊರಗೆ ಹೋಗೋದ್ರಾಗ ಆಕ್ಸಿಜನ್ ಅನ್ನ ಹೀರ್ಕೊಳ್ತದೆ. ಯಾಕೆಂದ್ರೆ ಅಲ್ಲಿ ಡಿಫ್ಯೂಷನ್ ಮೆಥಡ್ ನಡೀತದೆ. ಡಿಫ್ಯೂಷನ್ ನಾ ಹೇಳಿದ್ರೆ, ಡಿಫ್ಯೂಷನ್ ಅಂದ್ರೆ ಏನ್ ಹೇಳಿದ್ರಿ,
ಅತ್ಯಂತ ಸಣ್ಣ ಲೇಯರ್ ಇರುತ್ತೆ. ಆಕ್ಸಿಜನ್ ಪ್ರಮಾಣ ನೀರಿನಲ್ಲಿ ಕರಗಿರೋದ್ರಿಂದಾಗಿ ಆ ನೀರು ಬಾಯಿ ಒಳಗಡೆ ಹೋಗಿ ಹೊರಗೆ ಹೋಗೋದ್ರಾಗ ಆಕ್ಸಿಜನ್ ನ ಹೀರಿಕೊಳ್ಳುವಂತ ಕೆಲಸವನ್ನ ಮೀನುಗಳು ಮಾಡ್ತಾ ಇರ್ತವೆ. ಸೊ ಹಾಗಾಗಿ ಆಮೇಲೆ ಏನ್ ಮಾಡುತ್ತೆ, ಹೊರಗಡೆ ಬಿಡೋದ್ರ ಒಳಗಡೆನೆ ನೋಡಿ, ಅಷ್ಟೇ ಅಲ್ಲ, ಅಲ್ಲಿ ಡಿಫ್ಯೂಷನ್ ನಡೆಯುವಾಗ ಕೇವಲ ಆಕ್ಸಿಜನ್ ಹೀರ್ಕೊಳ್ಳಲ್ಲ, ಅದು ತನ್ನ ದೇಹದಲ್ಲಿರುವಂತ ಕಾರ್ಬನ್ ಡೈಆಕ್ಸೈಡ್ ಕೂಡ ಆ ನೀರಿಗೆ ಬಿಡುತ್ತೆ. ನೋಡಿ ಇದು ಎಷ್ಟು ಫಾಸ್ಟ್ ಆಗಿ ನಡೆಯುತ್ತೆ ಅಂದ್ರೆ, ಮೀನು ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ. ಫಾಸ್ಟ್ ಆಗಿ ಹೋಗುವಾಗ ಎದುರು ಬರುವಂತ ನೀರನ್ನ ಫೋರ್ಸ್ ಆಗಿ ತಗೊಂಡು ಹೊರಗೆ ದಬ್ತಾ ಇರ್ತದೆ. ಒಳಗ್ ಬಂದು ಹೊರಗೆ ದಬ್ಬದ್ರಾಗ ಅದು ಎರಡು ಕೆಲಸ ಮಾಡುತ್ತೆ. ಒಂದು, ನೀರಿನಲ್ಲಿರುವ ಆಕ್ಸಿಜನ್ ಅನ್ನ ಹೀರಿಕೊಳ್ತದೆ, ತನ್ನ ದೇಹದಲ್ಲಿರುವಂತ ಗ್ಯಾಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ತನ್ನ ಬಾಯಿ ಒಳಗಡೆ ಇರುವಂತ ನೀರಿಗೆ ಬಿಡುತ್ತೆ, ಅದು ಹೊರಗೆ ಬರುತ್ತೆ. ನೋಡಿ ಎಷ್ಟು ಫಾಸ್ಟ್ ಮಾಡುತ್ತೆ. ಮೊದಲನೇದು ಆಕ್ಸಿಜನ್ ಏನ್ ಮಾಡ್ತಾರೆ, ಡಿಸಾಲ್ವ್ಡ್ ಆಕ್ಸಿಜನ್ ಅನ್ನ ಒಳಗಡೆ ತಗೊಂಡು ಆಟೋಮೆಟಿಕ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುತ್ತೆ. ಇದು ದೇಹದಲ್ಲಿ ನಡೀತಕ್ಕಂಥದ್ದು. ಅದು ಯಾವ ದೇಹದಲ್ಲಿ? ಈ ಮೀನಿನ ದೇಹದಲ್ಲಿ ನಡೀತಕ್ಕಂಥದ್ದು. ಬೇರೆ ಬೇರೆ ಪ್ರಾಣಿಗಳು ಬೇರೆ ಬೇರೆ ರೀತಿಯಲ್ಲಿ ಆಹಾರವನ್ನ ಯಾವ ತರ ತಿಂತಾವೋ ಅದೇ ತರ ಇಲ್ಲಿ ಬೇರೆ ಬೇರೆ ಪ್ರಾಣಿಗಳು ಕೂಡ ಆಕ್ಸಿಜನ್ ಅನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಎಲ್ಲಾ ಪ್ರಾಣಿಗಳು ಮಾಡ್ತವೆ. ಬೇರೆ ಬೇರೆ ಪ್ರಾಣಿಗಳಲ್ಲಿ ಲ್ಯಾಂಡ್, ಈಗ ಅನಿಮಲ್ಸ್ ಅಲ್ಲಿ ಲ್ಯಾಂಡ್ ಅಲ್ಲಿ ಇರುವಂತ ಪ್ರಾಣಿಗಳೇ ಬೇರೆ, ನೀರಲ್ಲಿರುವಂತ ಪ್ರಾಣಿಗಳೇ ಬೇರೆ ಅಲ್ವಾ. ಅದಕ್ಕೇನಂದ್ರೆ ಈ ಗಿಲ್ ಸ್ಟಿಕ್ಸ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಆ ಗಿಲ್ ಸ್ಟಿಕ್ ಅನ್ನೋದು ಬಹಳ ಒಂದೊಂದು ಲೇಯರ್ ಇರ್ತಾವ, ಒಂದ್ರ ಮೇಲೆ ಒಂದು ಲೇಯರ್ ಇರ್ತಾವ, ಆ ಲೇಯರ್ ಗಳು ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಕೊಟ್ಟಿದ್ದಾನೆ, ದ ಫಿಶ್ ಬ್ರೀತ್ ಯೂಸಿಂಗ್ ಗಿಲ್ಸ್ ಅಂಡ್ ಗಿಲ್ಸ್ ಅಬ್ಸರ್ವ್ ದ ಡಿಸಾಲ್ವ್ಡ್ ಆಕ್ಸಿಜನ್ ಅಂಡ್ ಇವನ್ ದ ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಲೀಸ್ಡ್ ವಿತ್ ಬ್ಯಾಕ್ ಇನ್ ಟು ವಾಟರ್ ಅಂಡ್ ಅಬ್ಸರ್ವ್ ದ ಮೌತ್ ಅಂಡ್ ಗಿಲ್ಸ್ ಕವರ್ ವಿತ್ ದ ಮೂವ್ಮೆಂಟ್. ಆಟೋಮೆಟಿಕ್ ಆಗಿ ಅದೇನ್ ಮಾಡ್ತಾ ಇರುತ್ತೆ, ದೇಹದ ಅದು ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ತಗೊಳುತ್ತೆ, ದೇಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಎಕ್ಸ್ಚೇಂಜ್ ಮಾಡಿ ಆಟೋಮೆಟಿಕ್ ಆ ನೀರಿಗೆ ಬಿಡ್ತಾ ಇರುತ್ತೆ. ಗಿಲ್ಸ್ ಈ ತರ ಇರುತ್ತೆ ನೋಡಿ, ನೀರಿನ ಕಂಟೆಂಟ್ ಏನಾಗುತ್ತೆ, ಮೌತ್ ಥ್ರೂ, ಗಿಲ್ಸ್ ಏನಾಗುತ್ತೆ, ಆಮೇಲೆ ಆಕ್ಸಿಜನ್ ಅಬ್ಸರ್ವ್ ಮಾಡುತ್ತೆ, ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡುತ್ತೆ. ಇನ್ನ ಮನುಷ್ಯನ ಒಂದು ದೇಹಕ್ಕೂ ಮತ್ತು ಪ್ರಾಣಿಗೂ ಒಂದು ಕಂಪ್ಯಾರಿಸನ್ ಮಾಡಿದ್ರೆ ಇಲ್ಲೇನಾಗುತ್ತೆ, ಡಿಸಾಲ್ವ್ಡ್ ಆಕ್ಸಿಜನ್ ನ ತಗೊಂಡ್ರೆ ಮನುಷ್ಯ ಏರ್ ಎಂಟ್ರೆಸ್ ನ ತಗೊಳ್ತಾನ. ಇಲ್ಲಿ ಡಿಸಾಲ್ವ್ಡ್ ಇನ್ ವಾಟರ್. ನಮ್ಮಲ್ಲಿ ಏನಾಗತ್ತೆ, ನಾವು ಗಾಳಿಯನ್ನ ತೆಗೆದುಕೊಳ್ತೀವಿ. ಗಾಳಿಯನ್ನ ತೆಗೆದುಕೊಂಡಾಗ ನಿಮ್ಗೆ ಗೊತ್ತಿರ್ಬೇಕು, ಗಾಳಿಯಲ್ಲಿ 78% ನೈಟ್ರೋಜನ್ ಇದೆ. ಎಷ್ಟಿದೆ? ಟೋಟಲಿ 78% ನೈಟ್ರೋಜನ್ ಇದೆ, 21% ಆಕ್ಸಿಜನ್ ಇದೆ. ಇನ್ನ 1% ಬೇರೆ ಬೇರೆ ಗ್ಯಾಸಸ್ ಇದಾವ. ಆರ್ಗನ್ ಇದೆ, ಆಮೇಲೆ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಇದೆ. ಕಾರ್ಬನ್ ಡೈಆಕ್ಸೈಡ್ 0.004 ಅಂತ ಹೇಳ್ತೀವಿ ನಾವು. ಈ ತರ ಬೇರೆ ಬೇರೆ ಎಲ್ಲ ಅನೇಕ ರೀತಿಯ ಗ್ಯಾಸ್ ಎಕ್ಸ್ಚೇಂಜ್ ಗಳಿದಾವೆ. ಟೋಟಲ್ ಇಲ್ಲಿ 1%, 78% ನೈಟ್ರೋಜನ್ ಇದೆ, 21% ಆಕ್ಸಿಜನ್ ಇದೆ. ಹಾಗಾದ್ರೆ ನಾವು ಗಾಳಿಯನ್ನ ಸ್ವೀಕರಿಸಿದಾಗ ನೈಟ್ರೋಜನ್ ಕೂಡ ಒಳಗೆ ಹೋಗುತ್ತಾ ಸರ್? ಎಸ್, ಎಕ್ಸಾಕ್ಟ್ಲಿ, ಖಂಡಿತವಾಗಿ ನೈಟ್ರೋಜನ್ ಕೂಡ ಒಳಗಡೆ ಹೋಗುತ್ತೆ, ಆದ್ರೆ ರಿಯಾಕ್ಟ್ ಆಗಲ್ಲ. ಶ್ವಾಸಕೋಶ ಅದನ್ನ ಸ್ವೀಕರಿಸಲ್ಲ. ಶ್ವಾಸಕೋಶ ಸ್ವೀಕರಿಸಲ್ಲ ಅನ್ನೋದಕ್ಕಿಂತ ನಮ್ಮ ದೇಹದಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತಲ್ಲ, ನಮ್ಮ ದೇಹದಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗಾಗ ಕೇವಲ ಆಕ್ಸಿಜನ್ಗೆ ಮಾತ್ರ ಏನಾಗುತ್ತೆ, ರಿಯಾಕ್ಟ್ ಆಗತ್ತೆ. ಮತ್ ಇನ್ನೊಂದು ವಿಶೇಷ ತಿಳ್ಕೊಳ್ಳಿ, ನಾವು 21% ಆಕ್ಸಿಜನ್ ತಗೊಳ್ತೀವಿ ಅಂದ್ರೆ 21% ನಾವು ಯೂಸ್ ಮಾಡಲ್ಲ, ವಾಪಸ್ ಬಿಡುವ ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾ ಇರ್ತೀವಲ್ಲ, ಅದರಲ್ಲಿ 21% ಅಲ್ಲಿ ಒಳ್ಳೆ 16% ಮತ್ತೆ ಆಕ್ಸಿಜನ್ ಬಿಡ್ತೀವಿ ನಾವು. ಅಂದ್ರೆ ಯೂಸ್ ಮಾಡ್ಕೊಳ್ಳೋದು ಕೇವಲ 5%. ಈ ಸತ್ಯ ಗೊತ್ತಾ ನಿಮಗೆ? ನಾವು 21% ಆಕ್ಸಿಜನ್ ಒಳಗ್ ತಗೊಂಡಿವಲ್ಲ, ನಾವು ವಾಪಸ್ ಬಿಡುವಾಗ ಮತ್ತೆ ಒಳ್ಳೆ ಆಕ್ಸಿಜನ್ ಅನ್ನು ಬಿಡ್ತಿರ್ತೀವಿ. ಹಂಗೆ ಎಕ್ಸಾಕ್ಟ್ ಅಷ್ಟು 21% ನಾವು ಯೂಸ್ ಮಾಡ್ಕೊಳಕ್ ಆಗಲ್ಲ. ಅರ್ಥ ಆಯ್ತಾ? ಅಂದ್ರೆ 16% ಹೊರಗೆ ಬಿಡ್ತೀವಿ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಆಕ್ಸಿಜನ್ ಅನ್ನು ಬಿಡ್ತಿರ್ತೀವಿ. ಅಂದ್ರೆ ಕೇವಲ 5% ಮಾತ್ರ ನಾವು ಬಳಸ್ಕೊಳ್ತೀವಿ. ಹಾಗಾದ್ರೆ ಮನುಷ್ಯನಿಗೂ ಮತ್ತು ಮೀನಿಗೂ ಏನಪ್ಪಾ ಅಂದ್ರೆ ವಾಟರ್ ಅಲ್ಲಿ ಲೆಸ್ ಆಕ್ಸಿಜನ್ ಇರುತ್ತೆ. ಸೊ ಫಿಶ್ ಬ್ರೀತ್ಸ್ ದ ಫಾಸ್ಟರ್. ಯಾಕೆ ಮೀನುಗಳು ಫಾಸ್ಟ್ ಆಗಿ ಬ್ರೀತ್ ಮಾಡ್ತಾವಂದ್ರೆ ಇಲ್ಲಿ ಆಕ್ಸಿಜನ್ ಕಡಿಮೆ ಇರುತ್ತೆ, ಅದಕ್ಕೆ ಎಲ್ಲಾ ರೀತಿ ಆಕ್ಸಿಜನ್ ಅದಕ್ಕೆ ಬೇಕಾಗಿರೋದ್ರಿಂದಾಗಿ ಮೌತ್ ಕ್ಲೋಸಸ್, ವಾಟರ್ ಕಂಟಿನ್ಯೂಸ್ ಟು ಫ್ಲೋ. ಕಂಟಿನ್ಯೂ ಆಗಿ ಏನ್ ಮಾಡ್ತಾ ಇರುತ್ತೆ, ಅದು ಮೌತ್ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಮಾಡುತ್ತೆ. ಆದ್ರೆ ಮನುಷ್ಯನು ಸಾಕಷ್ಟು ರೀತಿ ಆಕ್ಸಿಜನ್ ಇದೆ. 21% ಅಂದ್ರೆ
ಸಾಕಷ್ಟು ಆಕ್ಸಿಜನ್ ಈ ವಾತಾವರಣದಲ್ಲಿದೆ. ಹ್ಯೂಮನ್ ಬ್ರೀತ್ಸ್ ನಾರ್ಮಲಿ ಕಂಪ್ಯಾರಿಸನ್ ವೆನ್ ದ ಫಿಶಸ್. ಗೊತ್ತಾಯ್ತಾ? ಆ ಒಂದು ಮೀನಿಗೆ ಹೋಲಿಸಿದ್ರೆ ಮನುಷ್ಯನ ಬ್ರೀತ್ ನಾರ್ಮಲ್ ಇರುತ್ತೆ. ಗೊತ್ತಾಯ್ತಾ? ಸೊ ಇಲ್ಲಿಗೆ ಕಂಪ್ಲೀಟ್ ಆಗಿ ಒಂದು ಮೀನು ಹೆಂಗ್ ಕೆಲಸ ಮಾಡುತ್ತೆ, ಹೆಂಗೆ ಅದು ತನ್ನ ಇದನ್ನ ಬಳಸ್ತದೆ, ಇದೆಲ್ಲ ಕಂಪ್ಲೀಟ್ ಈ ತರ ಇರುತ್ತೆ ನೋಡಿ. ಗಿಲ್ ಸ್ಟಿಕ್ಸ್ ಅಲ್ಲಿ ಈ ತರ ಕಂಪ್ಲೀಟ್ ಆಕ್ಸಿಜನ್ ಏನಾಗುತ್ತೆ, ಆ ನೀರಲ್ಲಿ ಆಕ್ಸಿಜನ್ ಹೋದಾಗ ಆಕ್ಸಿಜನ್ ಬಳಸ್ಕೊಂಡು ಈ ಗಿಲ್ಸ್ ಈ ತರ ಇರ್ತಾವ. ಇವೆಲ್ಲ ಓಪೆರಿಕುಲಮ್ ಅಂತ ಕರಿತೀವಿ. ಇವು ಬ್ಲಡ್ ಕ್ಯಾಪಿಲರೀಸ್ ಇರುತ್ತೆ, ಡೈರೆಕ್ಟ್ ಆಗಿ ವಾತಾವರಣದಲ್ಲೇ ಇರುತ್ತೆ. ಅದು ಆ ವಾತಾವರಣದಲ್ಲಿ ಇದ್ದಂತ ಆಕ್ಸಿಜನ್ ನ ಡೈರೆಕ್ಟ್ ಆಗಿ ಹೀರಿಕೊಳ್ತಾ ಇರ್ತಾವ. ವಾಟರ್ ಎಂಟರ್ಸ್ ದ ಮೌತ್ ಅಂಡ್ ವಾಟರ್ ಪಾಸಸ್ ಓವರ್ ದ ಗಿಲ್ಸ್ ಅಂಡ್ ಗಿಲ್ಸ್ ಅಬ್ಸರ್ವ್ ದ ಡಿಸಾಲ್ವ್ಡ್ ಆಕ್ಸಿಜನ್. ನೋಡಿ, ಈ ಗಿಲ್ ಸ್ಟಿಕ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಏನಿರ್ತವೆ, ಕ್ಯಾಪಿಲರೀಸ್ ಇರ್ತವೆ, ಬ್ಲಡ್ ಕ್ಯಾಪಿಲರೀಸ್. ಬ್ಲಡ್ ಕ್ಯಾಪಿಲರೀಸ್ ಅಂದ್ರೆ ಬ್ಲಡ್ ಮೂವ್ ಆಗುವಂತ ನಾಳಗಳು. ಅದ್ರೊಳಗಡೆ ಹೋದಾಗ ಆಟೋಮೆಟಿಕ್ ಆಗಿ ಏನ್ ಮಾಡುತ್ತೆ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಇಂಟು ದ ವಾಟರ್, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡುವಂತ ಕೆಲಸವನ್ನ ಮಾಡ್ತಾ ಇರುತ್ತೆ. ಇನ್ನು ಬೇರೆ ಬೇರೆ ಪ್ರಾಣಿಗಳಲ್ಲಿ ಬೇರೆ ಬೇರೆ ರೀತಿಯ ಶ್ವಾಸಕಾಂಗಗಳಿದೆ. ರೆಸ್ಪಿರೇಟರಿ ಸಿಸ್ಟಮ್ ಅಂತೂ ಎಲ್ಲಾ ಪ್ರಾಣಿಗಳಲ್ಲಿ ನಡೆಯುತ್ತೆ. ಹಾಗಾದ್ರೆ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಎಲ್ಲ, ಇವೆಲ್ಲ ಟೆರೆಸ್ಟ್ರಿಯಲ್ ಆನಿಮಲ್ಸ್ ಅಲ್ಲಿ ಯಾವ ತರ ನಡೆಯುತ್ತೆ, ಮನುಷ್ಯ ಅಂತೂ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ನಾನು. ಇನ್ನ ಡಾಗ್ಸ್ ಅಲ್ಲಿ ಕೂಡ ಈ ತರ ಶ್ವಾಸಕೋಶ ಇರುತ್ತೆ, ಅದು ಕೂಡ ಆಕ್ಸಿಜನ್ ಬ್ರೀತ್ ಮಾಡ್ತಾ ಇರುತ್ತೆ. ಅದೇ ತರ ಕೌ ಕೂಡ, ಅದು ಕೂಡ ನಾಸ್ಟ್ರಲ್ ಇರುತ್ತೆ. ಪಕ್ಷಿ ಕೂಡ ಏನ್ ಮಾಡುತ್ತೆ, ಆಕ್ಸಿಜನ್ ನ ತಗೊಳ್ತದೆ. ಅಂದ್ರೆ ಆಕ್ಸಿಜನ್ ಡೈರೆಕ್ಟ್ ಆಗಿ ಲಂಗ್ಸ್ ಥ್ರೋ ಯೂಸ್ ಮಾಡ್ಕೊಳ್ಳುವಂಥದ್ದು. ಆಯ್ತಾ? ಮೀನು ಮಾತ್ರ ಗಿಲ್ ಸ್ಟಿಕ್ಸ್ ನ ಯೂಸ್ ಮಾಡುತ್ತೆ. ಮುಂದೆ ಹೆಂಗ್ ಬರುತ್ತೆ, ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಅಲ್ಲಿ ಯಾವ ತರ CO2 ಹೊರಗಡೆ ಬರುತ್ತೆ, ಏನು ಮನುಷ್ಯನ ಬಗ್ಗೆ ನಾ ಬಂದಾಗ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಆಮೇಲೆ ಅಲ್ವಿಲಾಯ್ಸ್ ಹೆಂಗ್ ಕೆಲಸ ಮಾಡ್ತವೆ. ಇಲ್ಲಿಂದ ನಿಮಗೆ ನೆಕ್ಸ್ಟ್ ಕ್ಲಾಸ್ ಇಂದ ರೆಸ್ಪಿರೇಟರಿ ಸಿಸ್ಟಮ್ ಇನ್ ಹ್ಯೂಮನ್ ಬೀಯಿಂಗ್ಸ್, ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ. ಆಕ್ಚುಲಿ ಇಲ್ಲಿವರೆಗೆ ನಾನು ಹೇಳಿರೋದು ಏನಪ್ಪಾ ಅಂದ್ರೆ ಓನ್ಲಿ ಇಂಟ್ರೊಡಕ್ಷನ್ ಆಫ್ ದ ರೆಸ್ಪಿರೇಟರಿ ಸಿಸ್ಟಮ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನ್ ನಿಮಗೆ ಮನುಷ್ಯನ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಹೆಂಗ್ ಕೆಲಸ ಮಾಡುತ್ತೆ, ಮನುಷ್ಯನ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಯಾವ್ಯಾವ ಅಂಗಗಳು ಕೆಲಸ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಒಂದು ಪಿಕ್ಚರ್ ಅನ್ನ ನೋಡಿ ಅಷ್ಟೇ. ಇದರಲ್ಲಿ ಏರ್ ಇರುತ್ತೆ, ಏರ್ ನ ಒಳಗಡೆ ತಗೊಳ್ಳೋದು ನಾಸ್ಟ್ರಿಲ್ಸ್ ಇರುತ್ತೆ, ಮೂಗಿನ ಹೊಳ್ಳೆಗಳು ಅಂತೀವಿ, ನಾಸಲ್ ಪ್ಯಾಸೇಜ್, ವ್ಯಾರಿಂಗ್, ಲ್ಯಾರಿಂಗ್ಸ್, ಟ್ರಾಕಿಯಾ, ಬ್ರಾಂಕಾಯ್ಲ್ಸ್ ಅಂಡ್ ಅಲ್ವಿಲಾಯ್ಸ್. ಇಷ್ಟು ಭಾಗಗಳು ನಮ್ಮ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಭಾಗಗಳು ಹೆಂಗೆ ಕೆಲಸ ಮಾಡ್ತವೆ, ಯಾವ ತರ ದೇಹದ ಒಳಗಡೆಗೆ ಆಕ್ಸಿಜನ್ ಹೋಗಿ ಯಾವ ತರ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನೋಡಿ, ಯಾವುದೇ ಫುಡ್, ಪ್ರತಿ ಫುಡ್ ಕಣ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗ್ಬೇಕು ಅಂತ ನಾ ಹೇಳ್ತಾ ಇದ್ದೀನಿ ಅಲ್ವಾ. ATP ಆಗಿ ಕನ್ವರ್ಟ್ ಆಗ್ಬೇಕು ಅಂದ್ರೆ ಅಲ್ಲಿ ಆಕ್ಸಿಜನ್ ಬೇಕೇ ಬೇಕು. ಆಕ್ಸಿಜನ್ ತಲುಪಿಸುವಂತ ಕೆಲಸವನ್ನ ಮೊದಲು ಮೂಗ್ ಮಾಡುತ್ತೆ, ಮೂಗಿಂದ ಟ್ರಾಕಿಯಕ್ಕೆ ಹೋಗುತ್ತೆ, ನೆಕ್ಸ್ಟ್ ಲಂಗ್ಸ್ ಗೆ ಹೋಗುತ್ತೆ, ಅಲ್ಲಿಂದ ಡಿಸಾಲ್ವ್ ಆಗುತ್ತೆ. ಅದೆಲ್ಲ ಕಂಪ್ಲೀಟ್ ಏನಾಗುತ್ತೆ, ಆಕ್ಸಿಜನ್ ಎಲ್ಲಾ ಕಡೆಗೆ ಸಪ್ಲೈ ಮಾಡುವಂತ ಕೆಲಸ ಮಾಡುತ್ತೆ. ಅದು ಯಾವ ತರ ಆಕ್ಸಿಜನ್ ಹೋಗಿ ಸೆಲ್ಸ್ ಕೊಡುತ್ತೆ, ಯಾರು ಕೊಡ್ತಾರೆ, ಹೇಗೆ ಅದು ತಲುಪ್ತದೆ. ಯಾಕಂದ್ರೆ ಬರೀ ನಾನು ಏನ್ ಹೇಳಿದೀನಿ ನಿಮಗೆ, ಫುಡ್ ಬರುತ್ತೆ, ಈ ಕಡೆಯಿಂದ ಆಕ್ಸಿಜನ್ ಬರುತ್ತೆ, ಎರಡು ಏನಾಗುತ್ತೆ, ಒಂದಕ್ಕೊಂದು ಬ್ರೇಕ್ ಡೌನ್ ಆಗುತ್ತೆ, ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ ಅಂತ ಅಷ್ಟೇ ಹೇಳಿದೀನಿ ಅಲ್ವಾ. ಈಗ ಶ್ವಾಸಕೋಶಕ್ಕೆ ಬಂದಿರುವಂತ ಆಕ್ಸಿಜನ್ ದೇಹದ ತುಂಬೆಲ್ಲ ಹೆಂಗ್ ಹೋಗುತ್ತೆ, ಹೆಂಗ್ ಹರಡುತ್ತೆ ಅನ್ನುವಂಥದ್ದೇ ನೆಕ್ಸ್ಟ್ ಟಾಪಿಕ್. ನೆಕ್ಸ್ಟ್ ಟಾಪಿಕ್ ಅಲ್ಲಿ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅನ್ನ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್.